ಮುರುಮಾತೆಲ್ಲಿಯದು ನೀ ಪುಷ್ಪವತಿಯಾಗಿಲ್ಲಿ ನಡೆ ಫಲವತಿಯಾಗು ಕೌರವನ ಭವನದಲ್ಲಿ. ಅವ್ನು ಮಾಡೋ ಮಾತೇನ್ರಿ ಇದು ಅತ್ತಿಗೆಗೆ. ದೃಪದ ಕುಮಾರಿ ಪಾಂಚಾಲಿಯನು ಸಭೆಯಲಿ ಸೀರೆಯನು ಸೆಳೆಯಲ್ಕೆ ಕಾಯೈ ಕೃಷ್ಣ ಎಂದೆನುತ ನಾರಿ ಕರೆಯುತ್ತಿಹಳು ಉಟ್ಟ ಸೀರೆ ಸೆಳೆಯಲು ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಬಹಳ ಮಡಿ ಬ್ರಾಹ್ಮಣರು, ಮಹಾಶ್ರದ್ಧಾಳುಗಳು, ಹಿಂಗಸರು ಹೇಳಬಾರ್ದು ಅಂತಾರೆ. ದಯವಿಟ್ಟು ದಾಖಲೆ ಮಾಡ್ಕೊಳ್ಳಿ, ಕಿವಿ ತೆಗೆದು ಕೇಳ್ಕೊಳ್ಳಿ. ಮುಟ್ಟಾಗಿದ್ದಾಗ ಕರೆದಾಳೆ ಕೃಷ್ಣ ಬಂದಿದ್ದಾನೆ. ಮುಟ್ಟಾಗಿದ್ದಾಗ ಎಲ್ರಿಗೂ ಶುಭ ಸಂಜೆ. ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕುಮಾರವ್ಯಾಸ ಭಾರತ ಉಪನ್ಯಾಸದ 17ನೇ ದಿವಸಕ್ಕೆ. ಇದು ಲಾಸ್ಟ್ ಬಟ್ ಒನ್ ಡೇ ಇದು. ಆದರೆ ಕಥೆ ಮುಗಿಯೋದಿಲ್ಲ, ಮತ್ತೆ ಮುಂದುವರಿಯುತ್ತೆ. ಇನ್ನೊಂದು 18 ದಿನಗಳ ಉಪನ್ಯಾಸ ಮಾಲಿಕೆ ಸದ್ಯದಲ್ಲೇ ಏರ್ಪಡಿಸುವಂಥ ಆಗಲಿ ಅಂತ ನಾನು ಕೇಳ್ಕೊತಾ, ಬನ್ನಿ ಕೇಳೋಣ. ನಿಮ್ಮೆಲ್ಲರ ಪರವಾಗಿ ಗುರುಗಳಿಗೆ ಆತ್ಮೀಯವಾದ ಸ್ವಾಗತ ಸಭೆಗೆ. ಬಹಳ ಪ್ರಮುಖವಾದ ವಿಚಾರ ಏನು ಅಂತಂದರೆ, ನಾಳೆಗೆ ಈ ಉಪನ್ಯಾಸ ಮಾಲಿಕೆ ತಾತ್ಕಾಲಿಕವಾಗಿ ಮುಕ್ತಾಯ ಆಗುತ್ತೆ. ಅಂದರೆ 18 ದಿವಸದ ಮಾಲಿಕೆ ಅಂತ್ಯ ಆಗುತ್ತೆ. ಆದರೆ ಎಂದಿನಂತೆ 6:30ಕ್ಕೆ ಉಪನ್ಯಾಸ ನಡೆಯುತ್ತೆ. ಆದರೆ ಈ ಕೊನೆಯ ದಿನದ ಭಾಗವಾಗಿ ಒಂದು ಮಕ್ಕಳ ನಾಟಕ ಇರುತ್ತೆ. ರಾಮಾಯಣದ ಒಂದು ಕಥೆಯನ್ನು ಆಧರಿಸಿದ ಒಂದು ನಾಟಕ, ಮಕ್ಕಳ ನಾಟಕ. ಅದನ್ನು ಸವಿತಾ ನಿರ್ದೇಶನ ಮಾಡಿದ್ದಾರೆ. ಆ ನಾಟಕ ಈಗಾಗಲೇ ಕಲಾಗ್ರಾಮದಲ್ಲಿ ಪ್ರಯೋಗ ಆಗಿ ತುಂಬ ಚೆನ್ನಾಗಾಗಿದೆ. ಮಕ್ಕಳು ಸುಮಾರು ಒಂದು 10 ಮಕ್ಕಳು ಅದನ್ನು ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ. ದಯಮಾಡಿ ತಾವೆಲ್ಲರೂ 5 ಗಂಟೆಗೆ ಬರಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ. 5 ಗಂಟೆಯಿಂದ ಸುಮಾರು ಒಂದು 5:45ವರೆಗೂ ನಾಟಕ ನಡೀತದೆ. ಆನಂತರ ಪ್ರವಚನ ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲರೂ 5 ಗಂಟೆಗೆ ಬನ್ನಿ ನಾಳೆ ಕಾರ್ಯಕ್ರಮಕ್ಕೆ ಅಂತ ಕೇಳ್ಕೊತೇನೆ. ಅದಾದ ನಂತರ ಪ್ರವಚನ ಎಂದಿನಂತೆ ಇರುತ್ತೆ. ನಾಳೆ ಕೊನೆಯ ದಿವಸ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಸಭಾಪರ್ವದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ಧರ್ಮರಾಯನ ನೈತಿಕತೆಯನ್ನು. ಸಭಾಪರ್ವದಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥದ್ದು ನಾವು ಸುಖದ ಅಭಿಲಾಷೆಯನ್ನು ಹೊಂದಿದ್ದಾಗ, ತಪ್ಪಲ್ಲ, ಸುಖದ ಅಭಿಲಾಷೆಯನ್ನು ಹೊಂದಿದ್ದಾಗ ಅದನ್ನು ಗಳಿಸತಕ್ಕಂಥ ರೀತಿಯಲ್ಲಿ ಚಾಪಲ್ಯ ಇದ್ದರೆ ಹೇಗೆ ನಾವು ಪತಿತರಾಗುತ್ತೇವೆ ಎನ್ನುವುದನ್ನು ವ್ಯಾಸ ಮಹರ್ಷಿಗಳು ಹೇಳ್ತಾ ಹೋಗ್ತಾರೆ. ನನಗೆ ಬಹಳ ಕಡೆ ಈ ಪ್ರಶ್ನೆ ಕೇಳಿದ್ದಾರೆ, ಏನು ನೀವು, ನಿಮ್ಮನ್ನು ನಾವು ಭಾರತದ ಸಂಸ್ಕೃತಿ ಚಿಂತಕರು ಅಂತೆಲ್ಲ ಮಾತಾಡ್ತೀವಿ, ಭಾರತದ ಸಂಸ್ಕೃತಿ ಪರವಾಗಿ ಮಾತಾಡ್ತೀವಿ ಅಂತೆಲ್ಲ ನಾವು ಹೊಗಳ್ತೀವಿ ನಿಮ್ಮನ್ನು, ನೀವು ಬಾಯಿ ಬಂದಾಗೆ ಬೈದು ಬಿಡ್ತೀರಲ್ಲ ನೀವು. ಬೈದೆ ಇನ್ನೇನ್ರಿ ಮಾಡಬೇಕು ಇವಾಗ? ಒಬ್ಬ ವ್ಯಕ್ತಿಯನ್ನು, ಒಂದು ಸನ್ನಿವೇಶವನ್ನು, ಒಂದು ಸಂದರ್ಭವನ್ನು, ಒಂದು ವಿಷಯವನ್ನು ಬೈಯತಕ್ಕದ್ದು ಒಂದು ಸಂಸ್ಕೃತಿ ಚಿಂತನೆಯೇ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಭಾರತವನ್ನು 5ನೇ ವೇದ ಅಂತ ಯಾತಕ್ಕೆ ಕರೆದು ಅಂದರೆ, ವೇದ ಅನ್ನುವುದರ ಅರ್ಥವನ್ನು ಸಾಕಾರ ರೂಪದಲ್ಲಿ, ಕಥಾರೂಪದಲ್ಲಿ ವ್ಯಾಸ ಮಹರ್ಷಿಗಳು ಚಿಂತನೆ ಮಾಡಿದರು ಅಂತ. ವೇದ ಅಂದರೆ ಅರ್ಥವೇ ವಿಧಿ ನಿಷೇಧ. ಮತ್ತೆ ಮತ್ತೆ ನೆನಪಿಟ್ಕೋಬೇಕು ನಾವು. ಹೀಗೆ ಮಾಡಬೇಕು, ಹೀಗೆ ಮಾಡಿಕೊಡೋದು, ಹೀಗೆ ಮಾಡಬೇಕು, ಹೀಗೆ ಮಾಡಿಕೊಡೋದು ಅಂತ ಹೇಳ್ತಕ್ಕಂಥದ್ದೇ ವೇದದ ಸಾರಾಂಶ. ಅದಕ್ಕೆ ಅದನ್ನು ಜ್ಞಾನ ಅಂತಾರೆ, ಅರಿವು ಅಂತ ಕರೀತಾರೆ. ಅದು ವೇದ ಅಂತಂದರೆ, ಅಂದರೆ ಯಾವುದು ಮಾಡಬೇಕು ಯಾವುದು ಮಾಡಿಕೊಡೋದು ಅನ್ನುವುದು ವೇದ ಅನ್ನೋದಾದರೆ, ಮಹಾಭಾರತವನ್ನು 5ನೇ ವೇದ ಅಂತ ಹೇಳ್ತಾ ಇರೋದಕ್ಕೆ ಕಾರಣ ಅದು ಹೇಳ್ತಾ ಇರೋದು ತತ್ವವೇ ಇದು. ಇದು ಮಾಡಬೇಕು, ಇದು ಮಾಡಬಾರ್ದು, ಇದು ಮಾಡಬೇಕು, ಇದು ಮಾಡಬಾರ್ದು. ನೀವು ಮೇಲಕ್ಕೆ ಹೋದಷ್ಟು ನಿಮ್ಮನ್ನು ನೋಡುವ ಕಣ್ಣುಗಳು ಬಹಳ ಜಾಸ್ತಿ ಆಗಿಬಿಡುತ್ತೆ. ಒಬ್ಬ ಉಪಾಧ್ಯಾಯ ಬೇರೆಯ ಕೆಲಸಗಾರರು ಇದ್ದಾಗ ಇರೋಕ್ಕಾಗಲ್ಲ. ಯಾಕೆಂದರೆ ಅವನು 100 ಕಣ್ಣುಗಳು ನೋಡ್ತಾ ಇರುತ್ತೆ. ಬೇರೆಯವೇ ಇರುವ ಎಲ್ಲ ಚಾಪಲ್ಯಗಳೂ ಆ ಉಪಾಧ್ಯಾಯನ ಇದ್ದರೂ ಅವನು ತನ್ನ ಚಾಪಲ್ಯವನ್ನು ಬಹಿರಂಗಪಡಿಸೋ ಹಾಗಿಲ್ಲ. ನಿಯಂತ್ರಿತನಾಗಿರಬೇಕು. ನಿಯಂತ್ರಣ ಅನ್ನುವುದರ ಮತ್ತೊಂದು ಪುರುಷಾಕಾರವೇ ಶ್ರೀರಾಮರು. ಅವರನ್ನು ವಾಲ್ಮೀಕಿ ಮಹರ್ಷಿಗಳು ಮತ್ತೆ ಮತ್ತೆ ವಶಿ 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 ಅಂತ ಕರೀತಾರೆ ಶ್ರೀಮದ್ ರಾಮಾಯಣದಲ್ಲಿ. ವಶಿ, ವಶೀಕೃತ ಚಿತ್ತ ಅಂತ. ತನ್ನ ಚಿತ್ತವನ್ನು ತನ್ನ ವಶದಲ್ಲಿ ಇಟ್ಟುಕೊಂಡಿರುವಾತ ವಶಿ. ಶ್ರೀರಾಮರು ನಮ್ಮ ಹಾಗೆ ಒಬ್ಬ ಮನುಷ್ಯರೇ.
ಆದರೆ ನಮ್ಮನ್ನು ಮೀರಿದ ಧಾರ್ಮಿಕ ನೆಲೆಯಲ್ಲಿ ನಿಂತಹ ಮನುಷ್ಯರು. ಅದಕ್ಕೆ ಅವರು ಪುರುಷರಲ್ಲ, ಪುರುಷ ಉತ್ತಮ ಅಂತ, ಪುರುಷೋತ್ತಮರು ಅಂತ. ಯಾರು ತಮ್ಮ ಚಿತ್ತವನ್ನು ತಮ್ಮ ವಶದಲ್ಲಿ ಇಟ್ಟುಕೊಂಡಿರುತ್ತಾರೋ ಅವರು ಶಿವನಾಗುತ್ತಾರೆ. ವಶಿ ಎನ್ನುವುದು ಶಿವ ಆಗಿಬಿಡುತ್ತೆ. ಶಿವ ಅಂದರೆ ಮಂಗಳ ಅಂತ. ನೀವು ಮಂಗಳ ಸ್ವರೂಪದಲ್ಲಿ ಇರಬೇಕು ಅಂತ ಹೇಳಿದರೆ ನಿಮ್ಮ ಸಕಲ ಇಂದ್ರಿಯಗಳು ನಿಮ್ಮ ವಶದಲ್ಲಿ ಇರಬೇಕು. ನಾವು ಧರ್ಮರಾಯನ್ರಿ, ಧರ್ಮರಾಯ ಭಾಳ ದೊಡ್ಡನಪ್ಪ ಅಂತ ಹೀಗೆ ನೋಡೋಕೆ ಹೋಗ್ತೀವಿ ನಾವು. ಆದರೆ ಆತ ವಶೀಕೃತ ಚಿತ್ತನಲ್ಲ. ನೀವು ಗಮನಿಸಿ, ಅವನಿಗೆ ಸಮಸ್ಯೆ ಆದಾಗೆಲ್ಲ ಶ್ರೀಕೃಷ್ಣನ ನೆನಪಿಸ್ಕೊಳ್ತಾನೆ. ಈಗ ತಾನೇ ರಾಜಸೂಯಾಗ ಮಾಡಬೇಕು ಅಂದಾಗ ನೆನಪಿಸ್ಕೊಂಡ, ಮುಂದೆಲ್ಲ ನೆನಪಿಸ್ಕೊಳ್ತಾನೆ. ಯಾವಾಗ ಯಾವಾಗ ಕಷ್ಟ ಬಂದರೂ ಕೃಷ್ಣನ ನೆನಪಿಸ್ಕೊಳ್ತಾನೆ. ಈಗ ಮಾತ್ರ ನೆನಪಿಸ್ಕೊಳ್ಳಿಲ್ಲ ಅವನು. ಯಾಕೆಂದರೆ ಅವನು ಚಪಲ ಚಿತ್ತನಾಗಿದ್ದ. ಜೂಜು ಜೂಜು ಜೂಜು. ಒಬ್ಬ ಶತ್ರುವನ್ನು ಹಾಳು ಮಾಡಬೇಕಾಗಿದ್ದರೆ ಪುಟಾಣಿ ಒಂದು ಜೂಜು ಹಚ್ಚಬೇಕಂತೆ. ಅವನಿಗೆ ಏನೊಂದು ಬೀಡಿ ಸೇರಿದ್ರು ಶುರು ಮಾಡಬೇಕು, ಏನೋ ಒಂದು ಇಸ್ಪೀಟ್ ಆಟ ಆಡು ಶುರು ಮಾಡಬೇಕು. ಅವನಿಗೆ ಭಾಳ ನಗನ ಪುಟಾಣಿದ ಏನೋ ಶುರು ಮಾಡಿ ಸದೋಗ್ಬಿಡ್ತಾನೆ ಅವನು. ಬೆಳೆದು 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 ಬಿದ್ದ ಅವನು. ಇದು ಚಾಪಲ್ಯ. ಸುಖ ಪಡುವುದು ಬೇರೆ, ಕ್ರೀಡಿಸುವುದು ಬೇರೆ. ಆದರೆ ಆ ರೀತಿ ಕ್ರೀಡಿಸುವಾಗ, ಚಪಲದಿಂದ ಸುಖವನ್ನು ತೆಗೆದುಕೊಳ್ಳುವಾಗ ನಿನಗೆ ಯೋಗ್ಯತೆ ಇದೆಯಾ ಅನ್ನೋದು ಬಹಳ ಪ್ರಧಾನವಾದ. ಈ ಯೋಗ್ಯತೆ ಬರತಕ್ಕದ್ದು ತರಬೇತಿಯಿಂದಲೇ. ಮತ್ತೆ 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 ಅಭ್ಯಾಸ ಯೋಗ. ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ಕೈಗಳಿಗೆ ತರಬೇತಿ ಬರಬೇಕು, ಮನಸ್ಸಿಗೆ ತರಬೇತಿ ಬರಬೇಕು. ಸುಮಾರು ಒಂದು 30-35 ವರ್ಷಗಳ ಹಿಂದೆ 5 ನಿಮಿಷ ಮಾತಾಡೋಕ್ಕಾಗ್ತಿರಲಿಲ್ಲ ನನಗೆ. ನೀವು 1 ಗಂಟೆ ಉಪನ್ಯಾಸ ಕೊಡಬೇಕಾದ್ರೆ 3 ಗಂಟೆ ತಯಾರಿ ನಡೆಸಿರಬೇಕು, ಸಿದ್ಧ ಆಗಬೇಕು. ನಾನು ಹಿಂದೆ ಹೇಳಿದ್ದೆ ಅಂತ ಕಾಣುತ್ತೆ. ದೊರೆಸ್ವಾಮಿ ಅಯ್ಯಂಗಾರ್ ಅಂತ ಬಹಳ ದೊಡ್ಡ ವೈಣಿಕ ವಿದ್ವಾಂಸರು ಮಲ್ಲೇಶ್ವರಂನಲ್ಲಿದ್ದರು. ಅವ್ರನ್ನ ನಾನೊಂದು ಸಲ ಕೇಳಿದ್ದೆ, ಮಾತಾಡ್ತಾ ನಾನು ಹುಡುಗ ಆಗಿದ್ದಾಗ ಏನು ಮಾತು. ಒಂದು ಸಂದರ್ಶನವನ್ನು ಮಾಡಿದಾಗ, ನೀವು ಒಂದು ಕಚೇರಿ ಕೊಡೋಕ್ಕೆ ಎಷ್ಟು ತಯಾರು ಮಾಡ್ಕೊಳ್ತೀರಿ, ಎಷ್ಟು ಗಂಟೆ ತಯಾರಾಗ್ತೀರಿ? 3 ಗಂಟೆ ಕಚೇರಿಯವರು 9 ಗಂಟೆ ತಯಾರಾಗಿರು. ಅಂದರೆ 3 ಪಟ್ಟು ಹೆಚ್ಚು ಸಂಗ್ರಹ ಮಾಡ್ಕೊಂಡು ಹೋಗಿರಬೇಕು. 3 ಪಟ್ಟು ಸಂಗ್ರಹ ಆಗ್ಬೇಕಾದ್ರೆ ಇವ್ರ ಶಕ್ತಿ ಎಷ್ಟು ವ್ಯಯ ಬೇಕು, ಎಷ್ಟು ತರಬೇತಿ ತಗೋಬೇಕು. ಸುಮ್ಮನೆ ಮಾತಾಡೋಕ್ಕಾಗಲ್ಲ, ಸುಮ್ಮನೆ ಹಾಡು ಹೇಳೋಕ್ಕಾಗಲ್ಲ, ಸುಮ್ಮನೆ ಮಂತ್ರ ಹೇಳೋಕ್ಕಾಗಲ್ಲ. ತರಬೇತಿ ಬಹಳ ಪ್ರಮುಖವಾದ್ದು. ಧರ್ಮರಾಯನಿಗೆ ಈ ವಿಷಯದಲ್ಲಿ ತರಬೇತಿ ಇಲ್ಲ, ಆದರೆ ಚಪಲ ಮಾತ್ರ ಇದೆ. ಅವನಿಗೆ ಅವನ ಐಬು ಗೊತ್ತಿದ್ದರಿಂದ ಕೃಷ್ಣನ ಕೇಳೋಕೆ ಹೋಗಲಿಲ್ಲ. ಆಮೇಲೆ ಉಗಿಸ್ಕೊಳ್ತಾನೆ ಕೃಷ್ಣನಿಂದ. ನನ್ನ ಇಷ್ಟೆಲ್ಲ ಚರ್ಚೆಯ ಗುರಿ ಇರತಕ್ಕಂಥದ್ದು ಕೃಷ್ಣನ ನಿಲುವು ಏನು ಅಂತ. ಯಾಕೆಂದರೆ ಪ್ರತಿಜ್ಞೆ ಇರತಕ್ಕಂಥದ್ದು ತಿಳಿಯೇ ಹೇಳುವೆ ಕೃಷ್ಣ ಕಥೆ ಏನು, ಕೃಷ್ಣನ ಕಥೆ ಏನಪ್ಪ ಇದು ಅಂತ ಕುಮಾರವ್ಯಾಸ ಪ್ರತಿಜ್ಞೆ ಮಾಡಿದ್ದಾನೆ. ಇಡೀ ಶ್ರೀಮನ್ ಮಹಾಭಾರತದಲ್ಲಿ ನಡೆಯತಕ್ಕಂಥ ಪ್ರತಿಯೊಂದು ಘಟನೆಯನ್ನು ನಾವು ಕೃಷ್ಣನ ಪಕ್ಕದಲ್ಲಿಟ್ಟು ನೋಡುತ್ತೇವೆ. ಶ್ರೀಮದ್ ರಾಮಾಯಣದಲ್ಲಿ ಶ್ರೀರಾಮರ ಪಕ್ಕದಲ್ಲಿಟ್ಟು ನೋಡ್ತೀವಿ ನಾವು. ಸುಗ್ರೀವ ವಾಲಿಯ ಹೆಂಡತಿಯನ್ನು ಮದುವೆ ಆದ, ಸರಿನೇನ್ರಿ? ಶ್ರೀರಾಮನೇನಂತಾರಪ್ಪ, ಅಣ್ಣನ ಹೆಂಡತಿಯನ್ನು ಮದುವೆ ಆಗ್ಬಿಟ್ನಲ್ಲ, ಶ್ರೀರಾಮರು ಹೇಗೆ ಸುಮ್ಮನೆ ಇದ್ದರು ಅಂತಲೇ ಪ್ರಶ್ನೆ ಕೇಳೋದು. ಯಾಕೆಂದರೆ ನಮಗೆ ಶ್ರೀರಾಮರು ಮಾನದಂಡ, ಹಾಗೆ ಇಲ್ಲಿ ಕೃಷ್ಣ ಮಾನದಂಡ. ಈ ದ್ಯೂತವನ್ನು ಶ್ರೀಕೃಷ್ಣ ಒಪ್ಪುತ್ತಾನೆಯೇ? ಕೊಂದು ಬಿಡ್ತೀನಿ ಅಂತ ನಾವು ಮುಂದೆ ನಾವು ಬಹುಶಃ ಮುಂದಿನ ಸಲ ಮಾತಾಡಿದಾಗ ನಾನಿದ್ದರೆ ಸಾಯಿಸ್ಬಿಡ್ತಿದ್ದೆ ಅಂತಾನೆ. ಧರ್ಮರಾಯನ ಹೇಳೋ ಮಾತೇ ಇದು. ಅವನು ಸಮಾಧಾನ ಮಾಡ್ತಾನೆ, ಹೇಳ್ತಾನೆ, ನಾನಲ್ಲಿದ್ದಿದ್ರೆ ಶಕುನಿನೂ ಕೌರವನು ಸಾಯಿಸ್ಬಿಡ್ತಾನೆ, ನಿನ್ನೂ ಸಾಯಿಸ್ಬಿಡ್ತಿದ್ದೆ ಅಂತಂತೆ. ದ್ಯೂತದ ವಿಷಯದಲ್ಲಿ ಪುರುಷೋತ್ತಮನ ನಿಲುವು ಏನು ಅನ್ನೋದು ಬಹಳ ಪ್ರಧಾನವಾದದ್ದು. ಆತ ಅಷ್ಟು ಉನ್ನತ ಮಟ್ಟದಲ್ಲಿ ಇಟ್ಟಿರೋದ್ರಿಂದ ಮತ್ತು ಅವೆಲ್ಲ ಫಲಿತ ಆಯ್ತಲ್ಲ. ಈಗಿದೆಯಲ್ಲ ಆತನ ಭಗವದ್ಗೀತೆ ಎಷ್ಟು ಪ್ರಪಂಚ ಪ್ರಖ್ಯಾತಿಯಾಗಿದೆ ಅಂತ. ಅಂತಹ ಕೃಷ್ಣನ ದಾಸರಾಗಿರತಕ್ಕಂಥ ಇವರು ಸಂದರ್ಭ ಬಂದಾಗ ಯಜಮಾನರಿಗೆ ಹೇಳಿದೇನೆ ಮಾಡಿಬಿಟ್ರು, ಮಾಡಿಬಿದ್ದರು.
ನಾವಿವತ್ತು ಭೀಮನ ಉತ್ತರವನ್ನು ನೋಡಲಿದ್ದೇವೆ. ನಮ್ಮೆಲ್ಲರ ರೋಷಾವೇಶಗಳಿಗೆ ಭೀಮ ಮಾತಾಡ್ತಾನೆ. ಇದೀಗ ದ್ಯೂತಾರಂಭ ಆಗಿದೆ. ಅವನ ಚಾಪಲ್ಯ ಎಷ್ಟಿದೆ ಅಂತ ಹೇಳಿದರೆ, ಹೀಗೆ ಮಾಡಿದರೆ ನಾನು ಒಪ್ಕೊಳ್ಳಲ್ಲಯ್ಯ ಅಂಥೇಳಿ ಆಯ್ತು ಮಾಡ್ತೀನಿ ಹಿಂಗೆ ಮಾಡ್ತಾನೆ. ನೀವು ತಪ್ಪು ಅಂತ ಹೇಳಿದ ಮೇಲೆ ಸಾಧಿಸ್ಬೇಕಲ್ಲೇನ್ರಿ, ನೀನು ಮಾಡ್ತಾ ಇರೋದು ತಪ್ಪು, ಆದ್ದರಿಂದ ನಾನು ದ್ಯೂತ ಆಡಲ್ಲ. ಎಲ್ಲಿ ಆಡಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಆಡೋದೇ ಇಲ್ಲವೋ ಅಂತ. ನಿಂಗೆ ಇಷ್ಟ ಇದ್ರೆ ಆಡಯ್ಯ ಅಂತಾನೆ ಶಕುನಿ. ನಾನು ಕರೆದಿದ್ದೀನಿ, ಆಹ್ವಾನಿಸಿದ್ದೇನೆ, ನಿನಗಿಷ್ಟ ಇದ್ರೆ ಆಡೋ, ಇಲ್ದ್ರೆ ಬಿಡು. ಇದು ನ್ಯಾಯ ಅಲ್ಲ ರೀ. ಒಬ್ಬರು ಆಟ ಆಡೋದೇನು, ಒಬ್ಬರು ಗರ ಇಡೋದೇನು, ಅದು ನಾನು ಒಪ್ಪಲ್ಲ. ಸರಿ, ನೀನು ಹೇಳ್ತಾ ಇರೋದು ಹಿಡ್ಕೋದಕ್ಕೆ ತಪ್ಪು, ನೀವು ಮಾಡ್ತಾ ಇರೋದು. ಆದರೂ ನಾನು ಆಡುತ್ತೇನೆ, ಇದು ಯಾವ ಸೀಮೆ ನ್ಯಾಯ ಇದು? ತಪ್ಪು ಅಂತ ಹೇಳಿದ ಮೇಲೆ ನೀವು ಆಡ್ಕೂಡ್ದು. ನಾನು ಸ್ವಲ್ಪ ರಾಜಿ ಮಾಡ್ಕೊಂಡ್ಬಿಡ್ತೀನಿ, ನೀವು ಸ್ವಲ್ಪ ರಾಜಿ ಮಾಡ್ಕೊಳ್ತೀನಿ ಅಂದರೆ ಬಿದ್ದು ಹೋಗ್ತೀರಿ. ರಾಜಿ ಇಲ್ಲ. ಶ್ರೀರಾಮರಿಗೆ ಮತ್ತೆ 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 ನೆನಪಿಸಿಕೊಳ್ಳಬೇಕಾದ್ದು, ಎಲ್ಲ ಗಂಡಸರಿಗೂ ಹೆಂಗಸರಿಗೂ ಚಪಲ ಚಿತ್ತ ಇರುತ್ತೆ, ಆದರೆ ಏನು ಮಾತೇ ಇಲ್ಲ, ಸಂದೇಹವೇ ಇಲ್ಲ. ಅದಕ್ಕೆ ಇವರು ವಶಿ. ಎಂಥ ಸಂದರ್ಭದಲ್ಲಿ ಅವನು ಯಾವನೋ ಮೈಸೂರಿನ ಭಗವಾನ್ ಸುಮ್ಮನೆ ಬಾಯಿ ಬಂದ ಮಾತಾಡ್ತಾನೆ ಅಷ್ಟೇ. ಶ್ರೀರಾಮನು ಏಕಪತ್ನಿ ವ್ರತಸ್ಥ ಅಲ್ಲ, ಅದು ಎಲ್ಲದು ಏನೋ ಸಾಕ್ಷಾತ್ ತೋರಿಸ್ಬೇಕ್ರಿ ರಾಮಾಯಣದಲ್ಲಿ. ಸುಮ್ಮನೆ ಏನೋ ಮಾತಾಡ್ಬಿಡೋದಲ್ಲ, ಅಲ್ಲಿ ಎಲ್ಲೂ ಇಲ್ಲ. ನಾನು ಭಗವಾನ್ ಹೇಳಿದ ಅಷ್ಟೊತ್ತು ನಾನೊಂದು 100 ಸಲ ಓದಿದ್ದೀನಿ. ಅವ್ರು ಹೇಳಿದ್ಮೇಲೆ ಇನ್ನೂ ಒಂದು ಸಲ ಓದ್ದೇ ಇದನ್ನು ಗಮನ ಇಟ್ಟು, ಎಲ್ಲಾದರೂ ಅಂಥ ಸಂದರ್ಭ ಇದೆಯಾ ಅಂತ. ಎಲ್ಲೂ ಇಲ್ಲ. ಸುಮ್ಮನೆ ಭಗವಾನ್ ಹೇಳಿಕೆ ಕೊಡೋದು, ಶ್ರೀರಾಮನು ಏಕಪತ್ನಿ ವ್ರತಸ್ಥರಲ್ಲ ಅಂದರೆ ಅರ್ಥ ಏನು, ಹೆಂಗಸನ್ನು ಮಾತೇ ಆಡಿಸ್ಕೊಡ್ದು ಅಂತಲೇ, ಇನ್ನು ಹುಚ್ಚುಚ್ಚಾಗಿ ಮಾತಾಡ್ತಾನಂತ. ಅವರು ನೋಡಿ, ನೀವು ಗಮನಿಸಿ, ಇಡೀ ಪ್ರಪಂಚದಲ್ಲಿ ಭಾರತವನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ದೈವ ಅಂದರೆ ಕೃಷ್ಣನೂ ಅಲ್ಲ, ಶ್ರೀರಾಮರೇ. ಅವ್ರದ್ದು ಬಿಟ್ಟರಿಲ್ಲ, ಬೇರೆ ಮಾತೇ ಇಲ್ಲ. ಯಾಕೆ ಅಂದರೆ ನೀವು ಶ್ರೀರಾಮರಲ್ಲಿ ಅಪವಾದವನ್ನೇ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನೋಡೇ ಇದು ಶ್ರೀರಾಮಲ್ಲಿ ಒಂದು ಬೆಟ್ಟಿಟ್ಟು ತೋರಿಸೋಕ್ಕಾಗಲ್ಲ ಶ್ರೀರಾಮರ ವಿಷಯದಲ್ಲಿ. ನೀವು ಗೊತ್ತಿಲ್ಲದೆ ಶ್ರೀಮದ್ ರಾಮಾಯಣವನ್ನು ಅಧ್ಯಯನ ಮಾಡದವರು ಏನಾದರೂ ಮಾತಾಡಬಹುದೇ ವಿನಃ, ನೀವು ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಆಧಾರವಾಗಿ ಇಟ್ಕೊಂಡು ನೀವು ಮಾತಾಡಿದರೆ, ನನಗೆ ಕಪ್ಪುಗಡ್ಡ ಕಪ್ಪು ಮೀಸೆ ಇದ್ದಾಗ ನಾನು ರಾಮಾಯಣದ ಉಪನ್ಯಾಸಗಳು ಕೊಟ್ಟಾಗ ಅದಕ್ಕೊಂದು ಶೀರ್ಷಿಕೆ ಕೊಡ್ತಾ ಇದ್ದೆ, ಎಚ್ಚರದಿ ಬಾಯ ಬಿಡು ಇದು ಆದಿಕಾವ್ಯ ಅಂತ. ಜ್ವರ ಮಾತಾಡೋಣ ಅಂತಿದ್ದೆ, ಕೂಗಾಡ್ತಾ ಇದ್ದೆ ನಾನು. ಈಗ ಸ್ವಲ್ಪ ಮುದುಕಾಗಿಬಿಟ್ಟಿದೆ, ಹಾಗೆಲ್ಲ ಮಾತಾಡೋಕ್ಕಾಗಲ್ಲ. ನೀವು ರಾಮಾಯಣದ ಬಗ್ಗೆ ಮಾತಾಡ್ಬಿಟ್ರೆ ಎಚ್ಚರ ಇರಬೇಕು ನಿಮಗೆ ಅಂತ. ಬಾಯಿಗೆ ಬಂದ ಏನೇನೋ ಮಾತಾಡ್ಬಿಟ್ರೆ, ಸೀತೆಯನ್ನು ಕಾಡು ಕಳಿಸ್ಬಿಟ್ಟ, ಎಲ್ಲಿ ಕಳಿಸಿದ್ರು ಶ್ರೀರಾಮರು? ಅವಳು ಓದ್ಲು ಅಷ್ಟೇ, ಅದಕ್ಕೇನು ಮಾಡೋದಕ್ಕಾಗುತ್ತೆ? ಆಕೆಲ್ಲಿ ತಪ್ಪಿಟ್ಕೊಂಡ್ಲು, ಹೋದ್ಲು ಅವಳು. ಇರಲಿ. ಅಂದರೆ ಶ್ರೀರಾಮರ ಪಾತ್ರವನ್ನು ಬಿಟ್ಟರೆ ಇಡೀ ಭಾರತದ ಸಾಹಿತ್ಯ ಪ್ರಪಂಚದಲ್ಲಿ ಶ್ರೀರಾಮರನ್ನು ಬಿಟ್ಟರೆ ಎರಡನೇವರು ಯಾರಪ್ಪ ಅಂತ ಹುಡುಕುವಷ್ಟು ಜಾಗ ಇದೆ ಇಲ್ಲಿ. ಹಾಗೆ ಹುಡುಕಿದರೆ ಶ್ರೀಕೃಷ್ಣ ಬರ್ತಾನೆ. ಶ್ರೀಕೃಷ್ಣನದು ಮತ್ತೆ ಮತ್ತೆ ದಾಖಲೆ ಮಾಡ್ಕೋಬೇಕು. ಇಡೀ ಶ್ರೀಮನ್ ಮಹಾಭಾರತ ಅಥವಾ ಇಡೀ ಭಾಗವತದಲ್ಲಿ ನೀವು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಹುಡುಕಿದ್ರೂ ಒಂದೇ ಒಂದು ಅಧರ್ಮದ ಕಾರ್ಯ ನಿಮಗೆ ಸಿಗಲ್ಲ, ಸಿಗೋಕ್ಕೆ ಸಾಧ್ಯ ಇಲ್ಲ. ಅವನು ಕಳ್ಳ ಅಲ್ಲ, ಕಳ್ಳತನ ಮಾಡಿಲ್ಲ. ಒಂದು ಉದಾಹರಣೆ ಕೊಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ. ಇದೊಂದಿದೆ ನೋಡ್ರಿ, ಇನ್ನು ಆಗಲ್ಲ ನಿಮಗೆ. ಆದರೆ ರಾಮರಷ್ಟು ಮೇಲಕ್ಕೆ ಹೋಗೋಕ್ಕಾಗಲ್ಲ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಆದರೆ ಯಾವಾಗ ನಾವು ಶ್ರೀಕೃಷ್ಣನನ್ನು ಧರ್ಮ ಪ್ರತಿಷ್ಠಾಪನೆಗಾಗಿ ಆತ ತನ್ನ ಕ್ರಿಯೆಯನ್ನು ನಡೆಸಿದ, ಶ್ರೀರಾಮರು ಅಷ್ಟೇ ಧರ್ಮ ಪ್ರತಿಷ್ಠಾಪನೆಗಾಗಿ ಪ್ರಯತ್ನಪಟ್ಟರು. ಆದರೆ ಇಬ್ಬರಲ್ಲೊಂದು ಪುಟಾಣಿ ಅಲ್ಲ, ಬಹಳ ದೊಡ್ಡ ವ್ಯತ್ಯಾಸ ಇತ್ತು. ಅದು ನಿಮಗೆ ಅರ್ಥ ಆಗಬೇಕಾಗಿದ್ದರೆ ಒಂದು ಪುಟ್ಟ ವಾಕ್ಯವನ್ನು, ಅದು ಆಂಗ್ಲ ಭಾಷೆಯಲ್ಲಿದೆ, ಪಂಡಿತ್ ಜವಾಹರಲಾಲ್ ನೆಹರು ಹೇಳಿದ್ದು. ಮಹಾತ್ಮ ಗಾಂಧೀಜಿಯವರು ಹೋಗ್ಬಿಟ್ಟಿದ್ದಾರೆ. ಆಗ ಅವರು ಇಡೀ ದೇಶವನ್ನು ಉದ್ದೇಶಿಸಿ ಮಾತಾಡಬೇಕಾಗಿತ್ತು. ಈಗಿನ ಇವೆಲ್ಲ ಇರಲಿಲ್ಲ. ಆಗ ಆಕಾಶವಾಣಿಯಲ್ಲೋ ಏನೋ ಅವರು ಮಾತಾಡಿದರು. ದ ಲೈಟ್ ಹ್ಯಾಸ್ ಗಾನ್ ಔಟ್, ಕ್ಷಮಿಸಿ,
ನಾನು ಇದನ್ನು ಆಂಗ್ಲದಲ್ಲಿ ಹೇಳ್ತಾ ಇದ್ದೀನಿ, ಅದು ಹಾಗೆ ಇರೋದರಿಂದ ಹಾಗೆ ಹೇಳಿದೆ. ದೀಪ ಹೊರಟೋಯ್ತು ಅಂತ ಮಹಾತ್ಮ ಗಾಂಧಿ ಬಗ್ಗೆ ಅವರೇನೋ ಉದ್ದದೇ ಒಂದು ಭಾಷಣ ಮಾಡ್ತಾರೆ, ಚೆನ್ನಾಗಿದೆ, ಅದೆಲ್ಲ ಮುಖ್ಯವಾದ್ದು. ಅದಕ್ಕೊಂದು ಶೀರ್ಷಿಕೆ ಕೊಡ್ತಾರೆ. ಆ ಶೀರ್ಷಿಕೆಯ ಹೆಸರು ಮೀನ್ಸ್ ಆ್ಯಂಡ್ ಎಂಡ್ಸ್ ಅಂತ. ಗುರಿ, ಪಥ. ನಿಮ್ಗೆ ಯಾವುದೋ ಒಂದು ಗುರಿ ಇರುತ್ತೆ, ಆ ಗುರಿಯನ್ನು ಸಾಧಿಸಬೇಕಾದ್ರೆ ಒಂದು ದಾರಿಯಲ್ಲಿ ಹೋಗಬೇಕಾಗುತ್ತೆ. ನೀವು ಗುರಿಯೂ ಮುಖ್ಯವೇ, ಅಷ್ಟೇ ಮುಖ್ಯ ಪಥ ಅಂತ ಹೇಳುವುದು ಶ್ರೀರಾಮರ ದರ್ಶನ. ರಾವಣನನ್ನು ಸಾಯಿಸಬೇಕಯ್ಯ, ಹೌದು ಸಾಯಿಸಬೇಕು. ಹಾಗೆ ಅವನನ್ನು ಸಾಯಿಸುವಾಗ ಅವನು 108 ತಪ್ಪು ಮಾಡಿಬಿಟ್ಟಿದ್ದಾನೆ, ಅದಕ್ಕೆ ಅವನು ವಧಾರ್ಹ. ಹಾಗೆ ರಾವಣನನ್ನು ಸಾಯಿಸುವ ಸಂದರ್ಭದಲ್ಲಿ ನಾನು ಕುಪಥದಲ್ಲಿ ಹೋಗುವುದಿಲ್ಲ, ನನ್ನ ಪಥ ಶುದ್ಧವಾಗೇ ಇರಬೇಕು. ತನ್ನ ಹೆಂಡತಿಯನ್ನೇ ಹಾರಿಸಿಕೊಂಡು ಹೋಗಿ ತನ್ನ ಶಕ್ತಿ ಸಾಮರ್ಥ್ಯಗಳಿಗೆ ಸವಾಲಾಗಿ ತಾನು ಮೊದಲೇ ಜರ್ಜರಿತನಾಗಿ ತನ್ನ ದೇಶವನ್ನು ಬಿಟ್ಟು ಪರದೇಶಿಯಾಗಿ ಅನ್ಯರ ಸಹಾಯವನ್ನೆಲ್ಲ ಕೇಳತಕ್ಕಂಥ ದುರ್ಭರ ಸನ್ನಿವೇಶಕ್ಕೆ ತನ್ನನ್ನು ದೂಡಿ ಇಷ್ಟೆಲ್ಲ ರಾಮರನ್ನು ಘಾತಿಸಿದ್ದರು, ನೋಯಿಸಿದ್ದರು. ರೂಪ ಏನು ಚೆನ್ನಾಗಿದ್ದಾನೆ ಅಂದ್ಬಿಡ್ತಾರೆ ಶ್ರೀರಾಮರು. ರಾವಣನನ್ನು ನೋಡ್ತಾ ಇದ್ದೆ, ಏನು ಚೆನ್ನಾಗಿದ್ದಾನೆ ಕಣಯ್ಯ ಇವನು, ಎಷ್ಟು ಶಕ್ತಿಶಾಲಿ ಇವನು, ಸಾಧ್ಯನೇನ್ರಿ ಎಲ್ಲಾದರೂ ಹೊಗಳೋಕ್ಕೆ. ಇಷ್ಟೆಲ್ಲ ಅವಮಾನ ಮಾಡಿದರೆ ಅದು ರಾಮರ ಎತ್ತರ. ಮತ್ತು ರಾಮರಾವಣರ ಯುದ್ಧದ ಸಂದರ್ಭದಲ್ಲಿ ಒಂದೇ ಒಂದು ಸಾಸುವೆಯಷ್ಟು ಅಧರ್ಮ ಪರಿಪಾಲನೆ ಮಾಡಲಿಲ್ಲ ಶ್ರೀರಾಮ. ಯಾಕೆಂದರೆ ನನ್ನ ಪಥ ಅಷ್ಟು ನಿಚ್ಚಳವಾಗಿರಬೇಕು, ಸ್ಪಷ್ಟವಾಗಿರಬೇಕು. ಏನು ಸುಮ್ಮನೆ ಸೀತಾದೇವಿಯನ್ನು ಬಿಟ್ಬಿಟ್ರ? ಪಾಪ 4 ದಿವಸ ಊಟ ನೀರು ಇಲ್ಲದೆ ಕೋಣೆಯಲ್ಲಿ ಬಾಗಿಲು ಹಾಕೊಂಡು ಅಳ್ತಾ ಕೂತ್ಕೊಂಡಿದ್ರು. ಆದರೆ ನಾನು ಹಾಗೆ ಕಳಿಸ್ಬೇಕಾಗಿನ. ಇಲ್ಲದೆ ಜನರೆಲ್ಲ ಹೀಗೆ ಮಾತಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ ರೀ. ನಿಮಗೆ ಆ ಇಡೀ ಪ್ರಸಂಗವನ್ನು ನಾನು ಯಾವತ್ತಾರು ಒಂದು ವಿಶಾಲವಾಗಿ ಮಾತಾಡಬೇಕು. ಸುಮ್ಮನೆ ಹಾಗೆ ಹೇಳಿದರೆ ಅದು ಅರ್ಥ ಆಗೋದಿಲ್ಲ, ಎಷ್ಟು ಶ್ರೀರಾಮರ ದೊಡ್ಡತನ ಇದೆ ಅನ್ನೋದಕ್ಕೆ. ಸುಮ್ಮನೆ ಅವರನ್ನು ಸ್ತ್ರೀ ವಿರೋಧಿ, ಸೀತೆನ ಕಾಡಿಗೆ ಕಳಿಸ್ದ, ಬೆಂಕಿ ಹಾಕ್ಬಿಟ್ಟು ಏನೇನೋ ಮಾತಾಡ್ತಾರೆ. ಅದಲ್ಲ, ಶ್ರೀರಾಮರ ದರ್ಶನವೇ ಬೇರೆ, ಶ್ರೀರಾಮರ ನಿಲುವೇ ಬೇರೆ, ಶ್ರೀರಾಮರ ಸಂಹಿತೆಯೇ ಬೇರೆ, ಶ್ರೀರಾಮರ ಚಿಂತನೆಯೇ ಬೇರೆ. ನಾವು ಶ್ರೀರಾಮರನ್ನು ನೋಡಿದ್ದಾಗ, ಶ್ರೀಕೃಷ್ಣರನ್ನು ನೋಡಿದ್ದಾಗ, ಶ್ರೀರಾಮರು ಶ್ರೀಕೃಷ್ಣ, ಈ ಧರ್ಮರಾಯ ಇಲ್ಲೆಲ್ಲ ಬಂದ್ಬಿಡ್ತಾನ್ರಿ. ನೀವು ದುಷ್ಟರಾಗಿರುವುದು ಬೇರೆ, ಅವ ನಿಮ್ಮ ಕಡೆ ಗಮನವೇ ಕೊಡೋಲ್ಲ. ಈ ದುರ್ಯೋಧನ ಅವನಾಗಿ ಇರೋದೇ ಬಿಡ್ರಿ. ಹಿಂಗೆ ಧರ್ಮರಾಯ ಮಾಡೋದು ಮಾಡೋಕ್ಕಾಗಲ್ಲ, ಒಪ್ಕೊಳ್ಳೋಕ್ಕಾಗಲ್ಲ. ಯಾಕೆಂದ್ರೆ ಅವನು ಧರ್ಮರಾಯ. ಹೀಗಾಗಿ ಧರ್ಮರಾಯ ಈ ದಿವಸ ನೀವು ಕೇಳದಿರುವ ಉಪನ್ಯಾಸದಲ್ಲಿ ಎಷ್ಟು ನೈಚ್ಯಾನುಸಂಧಾನ ಮಾಡುತ್ತಾನೆ ಅನ್ನುವುದನ್ನು ನೀವು ನೋಡಲಿದ್ದೀರಿ. ಕೇವಲ ಗಳಿಸುವುದಕ್ಕೆ, ಕಳೆದುಕೊಂಡದ್ದನ್ನು ಗಳಿಸಲಿಕ್ಕೆ. ಕಳ್ಕೊಂಡಿದ್ದು ಸ್ವ ಅಪರಾಧದಿಂದ, ಸ್ವಯಂಕೃತ ಅಪರಾಧದಿಂದ ರಾಜ್ಯವನ್ನು ಕಳ್ಕೊಂಡ. ಹಾಗೆ ಕಳೆದುಕೊಂಡಿದ್ದನ್ನು ಮತ್ತೆ ಗಳಿಸಲಿಕ್ಕೆ ಎಷ್ಟು ಕೀಳಾಗಿ ವರ್ತಿಸ್ತಾನೆ ಧರ್ಮರಾಯ. ನೀವು ಒಪ್ಪಲ್ಲ, ಯಾರೂ ಒಪ್ಪಲ್ಲ ಅದು. ಹೀಗಾಗಿ ನಾವು ಮಾತನಾಡ್ತಾ ಇರತಕ್ಕಂಥದ್ದು ಧರ್ಮಚಿಂತನೆಯನ್ನು, ಮಹಾಭಾರತವನ್ನು ಇಟ್ಟುಕೊಂಡು. ಹೀಗಾಗಿ ನಾನು ಧರ್ಮರಾಯನನ್ನು ಬೈತಾ ಇದ್ದೇನೆ ಅಂದರೆ, ಅಥವಾ ಟೀಕೆ ಮಾಡ್ತಾ ಇದ್ದೇನೆ, ಅವನು ಮಾಡಿದ್ದು ಸರಿಯಿಲ್ಲ ಅಂದರೆ, ಅವನು ಅಧರ್ಮರಾಯನಾಗಿದ್ದಾಗ ಹಾಗೆ ಹೇಳಬೇಕಾಗತ್ತೆ. ಯಾಕೆಂದರೆ ಅವನನ್ನು ನಾವು ಮಾನದಂಡ ಅಂತ ಅಕಸ್ಮಾತ್ ಒಪ್ಕೊಂಡ್ಬಿಡ್ತೀವಿ. ಹಾಗಲ್ಲ. ನೀವು ಹಾಗೇನಾದರೂ ಮಾನದಂಡ ಇಟ್ಕೊಂಡು ಧರ್ಮ ಪ್ರಜೆಯೋ, ಧರ್ಮ ಪ್ರಜ್ಞೆಯೋ, ಧರ್ಮದ ರೂಪವೋ ಅಂದರೆ ಶ್ರೀಕೃಷ್ಣನ ನೋಡಬೇಕು, ಧರ್ಮರಾಯನಲ್ಲ. ಅಂತಹ ಧರ್ಮರಾಯ ಮೊಟ್ಟ ಮೊದಲನೇದಾಗಿ ದ್ಯೂತಕ್ಕೆ ಬಂದಿದ್ದೇ ತಪ್ಪು. ವಿದುರನನ್ನು ಬಾಯಿ ಬಿಟ್ಟು ಕೇಳಿದಾಗ, ಚಿಕ್ಕಪ್ಪ ಹೇಳಪ್ಪ, ನೀನು ಬಂದಿದೆಯಾ, ರಾಜನನ್ನು ಪ್ರತಿನಿಧಿಸಿ ಮಂತ್ರಿಯಾಗಿ ಬಂದು ಕರೀತಾ ಇದೆಯಾ ದ್ಯೂತಕ್ಕೆ, ನೀನು ಹೇಳು, ನಾನು ಬರಬೇಕಾ ಬೇಡವಾ?
ದ್ಯೂತ ಮನೆ ಹಾಳು ಕೆಲಸ ಕಣಯ್ಯ, ಅದು ವೇದಗಳೆಲ್ಲ ತಿರಸ್ಕಾರ ಮಾಡಿದೆ. ದ್ಯೂತವನ್ನು ಆಡಬಾರದು, ದ್ಯೂತ ಅಸಂಸ್ಕೃತಿ, ದ್ಯೂತದಿಂದ ಹಾಳಾಗಿ ಹೋಗ್ತಾರೆ, ಪತಿತರಾಗ್ತಾರೆ, ಹೆಂಡ್ತಿನ ಕಳ್ಕೋಬೇಕಾಗತ್ತೆ, ಸಾಮ್ರಾಜ್ಯ ಹೋಗುತ್ತೆ, ಆಸ್ತಿ ಹೋಗುತ್ತೆ, ದರಿದ್ರರಾಗ್ತಾರೆ. ದ್ಯೂತ ಅನ್ನೋದು ಅಷ್ಟು ಕೆಟ್ಟದ್ದು. ಬರೋದು ಬಿಡೋದು ನಿಂಗೆ ಬಿಟ್ಟಿದ್ದು. ನಿರ್ಣಯಗಳು ನಾವು ಹೇಳೋಕ್ಕಾಗಲ್ವಲ್ರಿ. ಯಾರಾದರೂ ಕೇಳಿದರೆ ಇರುವ ವಿಷಯವನ್ನು ಹೇಳಿ ತೀರ್ಮಾನ ನೀನು ತಗೊಳ್ಳಯ್ಯ ಅಂತ ಹೇಳೋದು. ನಾನು ಬರ್ತೀನಿ ಅಂದರೆ ಇಷ್ಟೆಲ್ಲ ಕೇಳಿದ ಮೇಲೆ, ವಿದುರ ಇಷ್ಟೆಲ್ಲ ಹೇಳಿದ ಮೇಲೆ, ನೀನು ಬರುವುದನ್ನು ನಾನು ಇಷ್ಟಪಡುವುದಿಲ್ಲ ಅಂತ ಹೇಳಿದ ಮೇಲೆ, ಚಿಕ್ಕಪ್ಪ ನನ್ನನ್ನು ಯಾರಾದರೂ ಕರೆದರೆ ನಾನು ಬಂದೇ ಬರ್ತೇನೆ. ಹಾಗಿದ್ಮೇಲೆ ಯಾಕೆ ಕೇಳಿದೆ ನೀನು? ಯಾರಾದರೂ ದ್ಯೂತಕ್ಕೆ ಕರೆದ ನಾನು ಹೋಗೇ ಹೋಗ್ತೀನಿ ಅಂದರೆ ಚಿಕ್ಕಪ್ಪ ಹೋಗಲೋ ಬೇಡ ಅಂತ ಯಾಕೆ ಕೇಳಿದ್ರಿ ನೀವು? ಇದು ನಾಟಕ. ಮೇಲ್ನೋಟಕ್ಕೆ ನಾವೆಲ್ಲ ಹಾಗೇ ಇರ್ತೀವಿ, ನಾವು ಮಹಾಶುದ್ಧರು ಅಂತ ತೋರಿಸಿಕೊಳ್ತೀವಿ ಅಷ್ಟೇ, ನಿಜ ಜೀವನದಲ್ಲಿ ಹಾಗಿರಲ್ಲ ಅಂತ. ನಾವು ನೆಟ್ಟಗೆ ನಡೆಯಬೇಕು ಅಂತ ಹೇಳುವುದು ಬೇರೆ, ನಡೀತೀವೋ ಬಿಡ್ತೀವೋ ಗೊತ್ತಿಲ್ಲ ನಮಗೆ. ಹೀಗಾಗಿ ಶ್ರೀಕೃಷ್ಣ ನಿಮ್ಮ ನಡಿಗೆ ಹೇಗಾದರೂ ಇರಲಿ ಅಂತ ಅನ್ನತ್ತ, ಗುರಿ ಮುಖ್ಯ ಅಂತಾರೆ. ಈ ಮಾರ್ಗದಲ್ಲಾದ್ರೂ ಹೋಗಿ ಆ ಮಾರ್ಗದಲ್ಲಾದ್ರೂ ಹೊಡೆದಾಕ್ರಿ, ಸಾಧಿಸಿ. ಶ್ರೀರಾಮರು ಹಾಗೆ ಹೇಳೋದು. ಮಾರ್ಗವೂ ಬಹಳ ಶುದ್ಧವಾಗಿರೋದು. ಮಹಾತ್ಮ ಗಾಂಧಿಯವ್ರದ್ದು ಹಾಗಿತ್ತು ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಹೇಳ್ತಕ್ಕಂಥದ್ದು. ಅದು ಇತ್ತಾ ಇಲ್ವಾ, ಇತ್ತೀಚೆಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ, ಅದಿರಲಿ. ಪಥ ಮತ್ತು ಗುರಿ ಎರಡೂ ಬಹಳ ಪ್ರಧಾನ. ಧರ್ಮರಾಯ ಧಾರ್ಮಿಕವಾಗಿ ಬದುಕ್ತೀನಿ ಅಂತ ಹೇಳಿದ ಅದವನು ಗುರಿ, ಆದರೆ ಪಥ ಹಾಗಿತ್ತೋ ಅನ್ನುವುದು ಬಹಳ ಪ್ರಧಾನವಾದ. ಇರಲಿ. ಯಾವಾಗ ಧರ್ಮರಾಯ ಪ್ರಾರಂಭದಿಂದಲೂ ತಪ್ಪುಗಳನ್ನು ಮಾಡುತ್ತಾ ಹೋದನೋ, ನನಗೆ ಗೊತ್ತಿಲ್ಲ, ಅದೊಂದು ಬಹಳ ದೊಡ್ಡ ವಿಷಯ. ಅಂದರೆ ಒಂದು 25 ವರ್ಷದಿಂದ ಯೋಚನೆ ಮಾಡ್ತಾಯಿದ್ದೀನಿ ನಾನು. ಕನಿಷ್ಠ ಅಂದರೆ ಒಂದು 50 ಸಲ ಬರುತ್ತೆ. ಮೂಲ ಮಹಾಭಾರತದಲ್ಲೂ ಬರುತ್ತೆ, ಕುಮಾರವ್ಯಾಸ ಭಾರತದಲ್ಲೂ ಬರುತ್ತೆ. ಏನು? ಶಕುನಿ ಮೋಸ ಮಾಡ್ದ, ಮೋಸ ಮಾಡ್ದ, ಮೋಸ ಮಾಡ್ದ. ಏನು ಮಾಡ್ದ? ಮೋಸ ತೋರಿಸಿ. ಹೇಗೆ ಮೋಸ ಮಾಡ್ದ? ಶಕುನಿ ಮೋಸ ಮಾಡಿ ಪಕಡೆಯಾಟದಲ್ಲಿ ಧರ್ಮರಾಯನನ್ನು ಸೋಲಿಸಿದ. ಏನು ಮೋಸ ಮಾಡ್ದ? ಏನು ಕಳ್ಳಕಾಯಿ ತಿಂತ ಇದ್ನ ಧರ್ಮರಾಯ ಮೋಸ ಮಾಡೋದಕ್ಕೆ ಬಿಟ್ಕೊಂಡು? ಮಹಾಬುದ್ಧಿವಂತ ಅರ್ಜುನ ಬೇರೆ ಇದ್ದಾನಲ್ಲಿ. ಏನು ಮೋಸ ಮಾಡಿದಾರೆ? ನಿಮಗೇನ ಚೆನ್ನಾಗಿ ಆಟ ಆಡಿದಾನ್ರಿ ಇವನು. ಅವನಿಗೆ ಬರುತ್ತೆ ಆಟ ಆಡೋದಕ್ಕೆ, ಅದನ್ನೇ ಹೇಳಿದಾನವನು. ನಾನು ಅಕ್ಷವಿದ್ಯೆಯಲ್ಲಿ ನಿಪುಣ, ನಿನಗೆ ಬರಲ್ಲ. ಯಾವಾಗಲೂ ಯುದ್ಧ ಮಾಡಬೇಕಾದ್ರೆ ದುರ್ಬಲರ ಮೇಲೆ ಜೈವನ್ ತಗೊಳ್ಳೋದು. ಪಂಡಿತನಾಗಿರ್ತಕ್ಕಂಥವನು ದುರ್ಬಲನಾಗಿರೋದ ಮೇಲೆ ವಾದ ಮಾಡಿ ಗೆಲ್ತಾನೆ. ಹಾಗೆ ನಾನು ಗೆಲ್ತೀನಿ, ಇಷ್ಟಾದರೆ ಆಡು ಇಲ್ದ್ರೆ ಹೇಳು ಅಂತಾನೆ. ಅವನು ಹೇಳೋಕ್ಕೆ ಹೋಗಲ್ವೇ? ಆಯಿತು, ಬೇಕಾದ್ರೆ ಒಪ್ಕೊಳ್ಳೋಣ, ದ್ಯೂತ ಆಡುವುದೂ ಸರಿ ಅಂತ ನಾನು ಒಪ್ಕೊಳ್ಳಲ್ಲ. ಅಕಸ್ಮಾತ್ ಮಾತಿಗೆ ಒಪ್ಕೊಂಡ್ರು ಯೋಗ್ಯತೆ ಬೇಕಲ್ಲ ಆಡೋದಕ್ಕೆ. ಆ ಯೋಗ್ಯತೆ ಇಲ್ಲ ಧರ್ಮರಾಯನಿಗೆ. ಆದರೆ ನೀವು ಮೋಸ 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 ಅಂತೀರಿ. ಏನು ಮೋಸ ಇದೆ ನಂಗೆ ಗೊತ್ತಿಲ್ಲ. ಶಕುನಿ ಎಲ್ಲಿ ಮೋಸ ಮಾಡಿದ ಅಂತಲೇ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಆಡಿದ. ಅವನು ಹೇಳ್ತಾ ಇದ್ದು ಗರ ಬಿತ್ತು ಅಂತ ಹೇಳ್ತಾರೆ. ಅದು ಬೀಳುತ್ತಪ್ಪ ಅವನಿಗೆ. ನಾನು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ಒಂದು ದೊಂಬರಾಟ. ಸುಮ್ಮನೆ 2 ಗಳ ನೆಟ್ಟಿರ್ತಾರೆ, ಒಂದು ಹಗ್ಗ ಕಟ್ಟಿರ್ತಾರೆ, ಅದ್ರ ಮೇಲೆ ನಡಿಬೇಕು. ಭಾಳ ಸುಲಭನೇನ್ರಿ? ಹಗ್ಗದ ಮೇಲೆ ನಡೆಯೋದು ಸುಲಭನೇನ್ರಿ? ಅವ್ನು ಕೋಲ್ ಹಿಡ್ಕೊಂಡು ಹಿಂಗೆ ನಡೀತಾನೆ. ನೀವು ನಡೀರಿ ನೋಡೋಣ. ಏನು ದೊಡ್ಡ ವಿಧಿಯಲ್ಲ ಅದು ಅಂದ್ಕೊಂಡು ನಡೀರಿ ನೀವು ನೋಡೋಣ. ಅವನಿಗೆ ಯಾಕೆ ಸಾಧ್ಯ ಆಗುತ್ತೆ, ನನಗೆ ಯಾಕೆ ಸಾಧ್ಯ ಆಗಲ್ಲ ಅಂದರೆ ಅದು ಅವನಿಗೆ ತರಬೇತಿಯಿಂದ ಬಂದಿದೆ. ಅಭ್ಯಾಸ. ಹುಡುಗ 5 ಅಭ್ಯಾಸ ಮಾಡಿಬಿಡ್ತಾನೆ. ಪರಮೇಶ್ವರ ಅವರ ಮಗ ಈ ಓಡಾಡ್ತಾ ಇದ್ದಾನಲ್ಲ, ಎಲ್ಲಿ ಅವನು? ಎಲ್ಲೋ ಇದ್ದಾನೆ. ಈ ಬರೋಕ್ಕೆ ಶುರು ಮಾಡಿದಾನಲ್ಲ, ಇನ್ನೊಂದು 5 ವರ್ಷ ಬಿಟ್ಟು ನೋಡಿ ಅವರಪ್ಪ ಆಗೋದಕ್ಕಾಗೋದು ಪ್ರಯತ್ನ ಪಡ್ತಾನೆ. ತರಬೇತಿ ಅದು ಬಂದ್ಬಿಡುತ್ತೆ ಹಾಗೇನೆ. ಆ ರವಿಚಂದ್ರನ್ ಅವರ ಸಂದರ್ಶನವೊಂದನ್ನು ನೋಡ್ತಾ ಇದ್ದೆ ನಾನು. ಆತ 6ನೇ ತರಗತಿಯಲ್ಲಿ ಅನುತ್ತೀರ್ಣ. ದಯವಿಟ್ಟು ಕೇಳಿಸ್ಕೊಳ್ಳಿ. 6ನೇ ತರಗತಿ
7ನೇ ತರಗತಿಗೂ ಹೋಗಲಿಲ್ಲ, 6ನೇ ತರಗತಿಯಲ್ಲೇ ಅನುತ್ತೀರ್ಣನಾಗಿ ಬಿಟ್ಟ. ಆ ಸಂದರ್ಶಕಿ ಕೇಳ್ತಾಳತ್ತನ್ನ, ಇಷ್ಟೊಂದು ಶಕ್ತಿವಂತಲ್ಲ ನೀವು, ಹೇಗೆ ಇಷ್ಟೊಂದು ಪ್ರತಿಭಾವಂತರಾದ್ರಿ, ಇಷ್ಟೊಂದು ಚಲನಚಿತ್ರಗಳನ್ನು ತೆಗೆದ್ರಿ, ಇಷ್ಟೊಂದು ಪ್ರಖ್ಯಾತಿ ಹೇಗೆ ಬಂತು ನಿಮಗೆ? 6ನೇ ತರಗತಿಯಲ್ಲೇ ಇಲ್ಲ, 7ನೇ ತರಗತಿ ಇಲ್ಲ ಆತನಿಗೆ, ಹೇಗೆ ಬಂತು? ನನಗೆ ಗೊತ್ತಿಲ್ಲ ಯಾಕೆ ಅಂತ. ನಾನು ಪ್ರತಿನಿತ್ಯ ನಮ್ಮ ಅಪ್ಪನ ಜೊತೆಗೆ ಅವ್ರ ಕಚೇರಿಗೆ ಹೋಗ್ತಾಯಿದ್ದೆ. ಬಹುಶಃ ಮಾರ್ಗದರ್ಶನ ಉಪಾಧ್ಯಾಯ ಯಾರಾದರೂ ಇದ್ದರೆ ನಮ್ಮ ಅಪ್ಪ ಒಬ್ಬನೇ, ಅಪ್ಪನ ಜೊತೆಗೆ ಹೋಗ್ತಾ ಇದ್ದೆ. ನೋಡಿ 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 ನಾನು ಕಲಿತಾ ಇದ್ದೆ, ಇನ್ನೇನೂ ಇಲ್ಲ. ತರಬೇತು ತರಬೇತು ತರಬೇತು, ತಪಸ್ಸು ತಪಸ್ಸು ತಪಸ್ಸು. ಆ ತರಬೇತಿನಲ್ಲಿ ಯಾರು ಲೋಪಗೊಳ್ಳುತ್ತಾರೋ ಅವರು ಧರ್ಮರಾಯನ ಹಾಗೆ ಸೋಲ್ತಾರೆ. ಶಕುನಿ ಪಾತ್ರ ಎಂಥದ್ದೇ ಇರ್ಬೋದು, ಅವನು ದುಷ್ಟ ಅಂತ ಕರೀರಿ, ಮೋಸಗಾರ, ನೀವೇನೇ ಕರೀರಿ, ಅವನು ಗೆದ್ದಿದ್ದು ಯಾಕೆ ಗೆದ್ದ ಅಂದರೆ ತರಬೇತಿ ಇದೆ, ಅವನಿಗೆ ಅಭ್ಯಾಸ ಮಾಡಿದ್ದಾನೆ. ಪ್ರತಿಭೆಯಿಂದ ನಾನು ಇಂಥ ಕೆಲಸ ಮಾಡ್ತೀನಿ ಅವೆಲ್ಲ ಬುರುಡೆ ಇರ್ಬೋದು. ಪ್ರತಿಭೆಯಿಂದ ಒಂದು 5 ಭಾಗ ನಿಮಗೆ ಶಕ್ತಿ ಬರೋದು, 10 ಭಾಗ ಬರೋದು, ಇನ್ನು 90 ಭಾಗ ನಿಮ್ಮ ಶ್ರಮ, ನಿಮ್ಮ ಪರಿಶ್ರಮ, ನಿಮ್ಮ ಅಭ್ಯಾಸ, ನಿಮ್ಮ ತರಬೇತಿ, ನಿಮ್ಮ ಅಭ್ಯಾಸ, ನಿಮ್ಮ ತರಬೇತಿ. ಆದ್ದರಿಂದಲೇ ನಮ್ಮ ಶಾಸ್ತ್ರಗಳು ನಮಗೆ ಹೇಳ್ತು, ನೀನು ಉಪನ್ಯಾಸ ಕೊಡಬೇಕಾದ್ರೆ ಮೊದಲು ಬಾಯಿ ಮುಚ್ಕೊಂಡು ಓದು ಅಂತ. ಅಭ್ಯಾಸ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಅಭ್ಯಾಸ ಅಂದರೆ ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಬರೀ ಪ್ರವಚನ ಕೊಡ್ಕೊಡೋದಯ್ಯ ಅಭ್ಯಾಸ ಮಾಡಬೇಕು. ಪ್ರವಚನ ಕೊಡೋದು ಸೂಚನೆ, ಹೊರಗಡೆ ತೋರಿಸ್ಕೊಳ್ಳೋದು, ಬಹಿರಂಗ ಮಾಡೋದು ಅಂತ. ನೀವೊಂದು ನೃತ್ಯವನ್ನು ಮಾಡ್ತಾ ಇದ್ದೀರಿ ಅಂದರೆ ಅದರ ಹಿಂದೆ ಸಾಕಷ್ಟು ಶ್ರಮ ಇದೆ, ಸಾಕಷ್ಟು ಗೋಳಾಟ ಇದೆ, ಸಾಕಷ್ಟು ಹತ್ತಿದ್ದೀರಿ, ಬಿದ್ದಿದ್ದೀರಿ, ಎದ್ದಿದ್ದೀರಿ, ಆಮೇಲೆ ಚೆನ್ನಾಗಿ ನರ್ತನ ಮಾಡ್ತಾಯಿದ್ದೀರಿ. ನಮಗೆ ನರ್ತನ ಮಾಡೋದು ಒಂದೇ ಕಾಣಿಸುತ್ತೆ, ಆದರೆ ಅದರ ಹಿಂದಿರತಕ್ಕಂಥ ತಪಸ್ಸು ಕಾಣಿಸಲ್ಲ. ಯಾರು ಒಳ್ಳೆಯ ತಪಸ್ವಿಯಾಗಿರುತ್ತಾರೋ ಅವರು ಮಾತ್ರ ಒಳ್ಳೆಯ ಭರತನಾಟ್ಯ ಮಾಡಲಿಕ್ಕೆ ಸಾಧ್ಯ ಇದೆ, ಸುಮ್ಮನೆ ಮಾಡೋಕ್ಕಾಗಲ್ಲ. ಯಾರು ಒಳ್ಳೆಯ ತಪಸ್ಸನ್ನು ಮಾಡ್ತಾರೋ ಅವ್ರು ಮಾತ್ರ ಸಂಗೀತ ಮಾಡಲಿಕ್ಕೆ ಸಾಧ್ಯ ಇದೆ. ಯಾರು ಒಳ್ಳೆಯ ತಪಸ್ಸನ್ನು ಮಾಡ್ತಾರೋ ಅವ್ರು ಮಾತ್ರ ಒಳ್ಳೆಯ ಉಪಾಧ್ಯಾಯ ಇರಲಿಕ್ಕೆ ಸಾಧ್ಯ ಇದೆ. ಯಾರು ಚೆನ್ನಾಗಿ ತಪಸ್ಸನ್ನು, ನೀವು ಒಳ್ಳೆಯ ತಪಸ್ಸನ್ನು ಮಾಡಿದ್ರೆ ಒಳ್ಳೆಯ ಅಡುಗೆ ಮಾಡೋಕ್ಕಾಗುತ್ತೆ. ಇದನ್ನು ಅಡುಗೆ ಮಾಡೋಕ್ಕೆ ಬರಲ್ಲ ಚೆನ್ನಾಗಿ. ಅಡುಗೆ ಮನೆಗೆ ತುಂಬ ಎಲ್ಲ ದವಸ ಧಾನ್ಯಗಳು ಇದ್ದು ಪೆದ್ದಾಗಿ ಅಡುಗೆ ಆಗಿರ್ಬೋದು, ಏನೂ ಇಲ್ಲದೇ ಇದ್ದರೂ ಬರೀ ಗೊಡ್ಡು ಸಾರು ಮಾಡಿದ್ರು ಭಾಳ ರುಚಿಯಾಗಿರ್ಬೋದು. ತರಬೇತಿ ತರಬೇತಿ ತರಬೇತಿ, ಅಭ್ಯಾಸ ಅಭ್ಯಾಸ ಅಭ್ಯಾಸ. ಅಭ್ಯಾಸವಿಲ್ಲದ ಧರ್ಮರಾಯ ಸೋತ, ನೈಚ್ಯವಾಗಿ ಸೋತ, ಅನ್ಯಾಯವಾಗಿ ಸೋತ. ಅನ್ಯಾಯ ಅಂದರೆ ಇವ್ರದ್ದು ಅನ್ಯಾಯ ಅಂತಲ್ಲ, ಧರ್ಮರಾಯನ ಅನ್ಯಾಯದಿಂದ ಸೋತ ಅವನು. ಎಲ್ಲವನ್ನೂ ಇಟ್ಟು ಕಳ್ಕೊಂಡ್ಮೇಲೆ ಶಕುನಿ ಹೇಳ್ತಾನೆ, ಇನ್ನೇನು ಇಲ್ಲಪ್ಪ ನಿನ್ನ ಹತ್ರ, ಇನ್ನೇನೇ ಆಡ್ತೀಯ ನೀನು ಅಂತಾನೆ. ಇಲ್ಲೋ ಇಲ್ಲೋ ಇಲ್ಲ, ನಾನು ತಮ್ಮನ್ನು ಆಡ್ತೀನಿ. ಯಾರು ಕಲ್ಪನೆ ಮಾಡಿದ್ರೇನ್ರಿ? ಶಕುನಿಗೆ ಒದ್ದಾಡ್ಬಿಡ್ತಾನೆ, ಇವನು ಸಹದೇವನ ಎಲ್ಲಾದರೂ ಪಣಕ್ಕಿಡ್ತೀನಿ ಅಂತ ಕಲ್ಪನೆಯೇ ಇಲ್ಲ ಅವನಿಗೆ. ಇನ್ನೇನೆಲ್ಲ ಆಗೋಯ್ತು ಅಂತ ಕಾಣುತ್ತೆ ಧರ್ಮರಾಯ ಅಂದರೆ, ಇಲ್ಲೋ ನನ್ನ ಹತ್ರ ನನ್ನ ತಮ್ಮ ಇದ್ದಾನೆ, ನಾನೇ ಇದ್ದೀನಿ, ನನ್ನ ಹೆಂಡ್ತಿನೂ ಇದ್ದಾಳೆ, ಮುಗೀತು. ಆಮೇಲೆ ಈಗ ನಾನು ಬಹಳ ಎಚ್ಚರಿಕೆಯಿಂದ ಆ ಸಂದರ್ಭವನ್ನು ನೋಡಿದ್ದೀನಿ. ಅಲ್ಲಿ ತನಕ ಪ್ರತಿಯೊಂದು ಪಣ ಈ ಜೂಜಾಡೋರ ಹಣೆ ಬರಹವೇ ಇದು. ಇದೊಂದು ಆಟ ಆಡಿ ನಿಲ್ಲಿಸ್ತೀನಿ, ಇದೊಂದು ಆಟ ಆಡಿ ನಿಲ್ಲಿಸ್ಬಿಡ್ತೀನಿ, ಇದೊಂದು ಆಟ ಆಡಿ ನಿಲ್ಲಿಸ್ತೀನಿ ಅಂತ ಆಡಿ 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 ಸೋತ ಮೇಲೆ ಬಾಮಿಸ್ಕೊಂಡ್ಬಿಡ್ತಾರೆ. ಇನ್ನೇನು ಆಡೋಕ್ಕೆ ಇಲ್ವೇ? ಆಟ ಆಗಲಿ, ಎಂಥದ್ದೇ ಊಟ ಆಗಲಿ, ಎಂಥದ್ದೇ ಓಟ ಆಗಲಿ, ಜೀವನದಲ್ಲಿ ನೀವು ಏನೇ ಮಾಡಿ ನಿಲ್ಲಲೇಬೇಕಲ್ರಿ. ಇದು ಯಾವುದೋ ಒಂದು ಹಂತದಲ್ಲಿ ನಿಲ್ಲಬೇಕಲ್ಲ, ಸ್ವಲ್ಪ ಮುಂಚೆ ನಿಲ್ಲಿ. ತುದಿ ತನಕ ಯಾಕೆ ಹೋಗ್ತೀರಿ? ನಾನು ನಕಲನನ್ನು ಇಟ್ಟು ಇಲ್ಲಿ ತನಕ ಸೋತಿದ್ದನ್ನೆಲ್ಲ ಗೆದ್ದು ಬಿಡುತ್ತೇನೆ, ಆಯಿತು, ಭೀಮಂದು ಆಯಿತು, ತಂದು ಆಯಿತು, ಆಗಲಾದರೂ ನಿಲ್ಲಬೇಕಲ್ಲ. ಕೊನೆಯದಾಗಿ ದ್ರೌಪದಿ, ಆಮೇಲೆ ನಿಂತೇ ಹೋಗುತ್ತೆ ಅಲ್ಲ, ಮತ್ತೆ ಮಾತೇ ಇಲ್ಲ ಧರ್ಮರಾಯಂದು. ನೀವು ಗಮನಿಸಿ, ಅದು ಬಹಳ ಪ್ರಧಾನವಾದ ಮೌನವೇ. ಈ ದ್ರೌಪದಿ ಪ್ರವೇಶ ಮಾಡ್ತಾಳೆ, ಅವಳು ಪ್ರಶ್ನೆ ಕೇಳ್ತಾಳೆ, ಉತ್ತರ ಯಾರು ಕೊಡಬೇಕೋ ಅವ್ರು ಬಿಟ್ಟು ಇನ್ನೆಲ್ಲರೂ ಉತ್ತರ ಕೊಡೋಕೆ ನೋಡ್ತಾರೆ. ಮೌನ. ನೀವು ಮಾತಾಡಬೇಕಾಗಿದ್ದರೆ ಆ ಮಾತು ಅನ್ನುವುದು ಮೌನದ ಮೊಗ್ಗನ್ನು ಒಡೆದು ಬರಬೇಕು. ಪಡ 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 ಮಾತಾಡ್ಕೊಡ್ದು, ಕೇಳಬೇಕು. ಸ್ವಲ್ಪ ಮಾತಾಡ್ತೀರಾ ನೀವು ಅಂತ. ಅದಕ್ಕೆ ಉದಾಹರಣೆ ಹನುಮಂತ.
ಯಾರ್ರೀ ಸಮುದ್ರನ ದಾಟ್ತಾರೆ? ನಾನು ದಾಟ್ತೀನಿ. ಹನುಮಂತ ಸುಮ್ಮನೆ ಕೂತಿರ್ತಾರೆ. ದಾಟ್ತೀಯೇನೆ ಅಂತ ಹೋಗಿ ಕೇಳಬೇಕಾಗ್ತದೆ. ಧರ್ಮರಾಯ ಮಾತಾಡಿ ಆಮೇಲೆ ಮೌನ ಆಗುತ್ತೆ. ಈ ಮೌನ ಆಗುವುದೇ ಕೊನೆ ಅಂತ ಗೊತ್ತಿದ್ದಾಗ ಸ್ವಲ್ಪ ಮೊದಲೇ ಮೌನ ಆಗಿ ಮರ್ಯಾದೆ ಆದರೂ ಸ್ವಲ್ಪ ಉಳಿಯುತ್ತೆ. ಇವತ್ತು ನಾವು ಇಷ್ಟೊಂದು ಚರ್ಚೆ ಮಾಡ್ತಿರೋದಿಲ್ಲ ಧರ್ಮರಾಯನ ಬಗ್ಗೆ. ಅವನು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಮುಂಚೆ ಮೌನ ಆಗಿದ್ದಿದ್ದರೆ ಪ್ರತಿಯೊಂದು ಪಣವಿಟ್ಟು ಇದನ್ನಿಟ್ಟು ನಾನು ಗೆಲ್ತೀನಿ ಹೇಳಿ ದ್ರೌಪದಿ ನಿಟ್ಟ ಮೇಲೆ ಸುಮ್ಮನೆ ಆಗ್ಬಿಟ್ಟು ಮತ್ತೆ ಆಡಲ್ಲ. ಆಮೇಲೆ ಆಡೋಕೆ ಇಲ್ಲೇ ಏನಿದೆ? ಮಾತಾಡಬೇಕಾದಾಗಲೂ ಮಾತಾಡಲ್ಲ, ಅವನನ್ನೇ ಪ್ರಶ್ನಿಸಿದರೂ ಮಾತಾಡಲ್ಲ. ಯಾಕೆಂದರೆ ಆಡಬೇಕಾಗಿದ್ದಾಗೆಲ್ಲ ಮಾತಾಡ್ಬಿಟ್ಟು ಯಾವಾಗ ದ್ರೌಪದಿಯನ್ನು ಸೋತನೋ ಆಗ ಇನ್ನೇನು ಇಲ್ಲ. ಇನ್ನೇನು ಹೇಳ್ತೀಯ? ಶಕುನಿಗೆ ಹೇಳ್ತಾನೆ ಧರ್ಮರಾಯ, ನಾವು ನ್ಯಾಯವಾಗಿ ನಡೆದಿದ್ದೇವೆ, ನಾವು ಅಧರ್ಮದಿಂದ ನಿನ್ನನ್ನು ಸೋಲಿಸಿಲ್ಲ. ಈಗ ನಿನ್ನ ಸ್ವಾಮಿ ದುರ್ಯೋಧನ, ಹೌದ್ ತಾನೇ? ಹೇಳು. ಇನ್ನು ಮಾತಾಡಲ್ಲ. ಆದ್ದರಿಂದ ಪರೀಕ್ಷಾ ಸಮಯದಲ್ಲಿ ವಿಶೇಷವಾಗಿ ನಾವು ಹೆಚ್ಚು ಮಾತಾಡಬಾರ್ದು. ನನಗೆ ಕಥೆ ಹೇಳ್ತಾ ಇದ್ದೀರಿ, ಆ ಪಾಠನ ಕೂಗಬೇಡ. ಪರೀಕ್ಷೆ ನಡೀತಾ ಇದೆ, ನಿಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೀಯಾ, ಸ್ವಲ್ಪ ಇರು, ಅಣಿಗೆ ಮಣಿಗೆ ಇರು ಸ್ವಲ್ಪ. ಸರಿ, ಈಗ ದ್ರೌಪದಿ ವಿಷಯ ಏನು? ಅವಾಗ ದುರ್ಯೋಧನ ಹೇಳ್ತಾನೆ, ದ್ರೌಪದಿಗೆ ಈಗ ಅರಮನೆಯಲ್ಲಿ ಇರುವ ಹಕ್ಕು ಇಲ್ಲ. ಸೋತ್ ಹೋಗಿದ್ದಾನೆ ಧರ್ಮರಾಯ, ಈಗ ದಾಸಿ ಆಗಿಬಿಟ್ಟಿದ್ದಾಳೆ. ದಾಸಿ ಹೇಗೆ ಅರಮನೆಗಿರ್ತಾಳೆ? ಸಾಧ್ಯ ಇಲ್ಲ. ಆದ್ದರಿಂದ ಅವಳು ದಾಸಿಯ ವಠಾರಕ್ಕೆ ಹೋಗಲಿ. ತಪ್ಪಿಲ್ಲ. ಅಕಸ್ಮಾತ್ ಏನಾದರೂ ಧರ್ಮರಾಯ ಮಾಡಿದ್ದು ತಪ್ಪ ಅಲ್ಲ, ಅವನದು ಎಲ್ಲೋ ಒಂಚೂರು ಸರಿ ಇದೆ ಅಂತಂದಿರಿ ಭೀಷ್ಮಾಚಾರ್ಯ ಸುಮ್ಮನೆ ಇರ್ತಿದ್ರೇನ್ರಿ? ದ್ರೋಣಾಚಾರ್ಯ ಸುಮ್ಮನೆ ಇರ್ತಿದ್ರೇನ್ರಿ? ನೋಡ್ತಾ ಇದ್ದಾರೆ, ಒದ್ದಾಡ್ತಾ ಇದ್ದಾರೆ, ಅಳುತ್ತಾರೆ, ಅಯ್ಯೋ ಅಂತಾರೆ. ವಿನಃ ದುರ್ಯೋಧನ ನೀನು ಮಾಡಿದ ತಪ್ಪು ಅಂತ ಹೇಳ್ತಾ ಇಲ್ಲ. ಧರ್ಮರಾಯ ಸರಿಯಾಗಿ ಏನಿದ್ದಾನೆ ನಮಗೆ ಅನಿಸುತ್ತೆ. ಎಲ್ಲಿದ್ದಾನೆ ಸರಿಯಾಗಿ? ಸುಮ್ಮನೆ ಇರ್ತಿದ್ರೆ ಅಷ್ಟು ಜನ ಸುಮ್ಮನೆ ಇದ್ದಾರೆ ಅಂದರೆ ಅರ್ಥ ಏನು? ದುರ್ಯೋಧನ ಕುಣಿದಾಡ್ತಾ ಇದ್ದಾನಲ್ಲ. ಆದರೂ ಕೆನ್ಗೆರಡು ಕೊಡಬಹುದಾಗಿತ್ತು, ಭೀಷ್ಮಾಚಾರ್ಯರು ಕೊಡಲಿಲ್ಲ. ಅದಕ್ಕೇನೋ ಪುಟ್ ಕಾರಣ ಕೊಟ್ಟರು, ಅದೇನು ಕಾರಣವೇ ಇಲ್ಲ. ನಾನು ಮಾತಾಡ್ತೀನಿ. ಸರಿ, ಈಗ ಅರಮನೆಯಲ್ಲಿ ಇರಕೂಡದಾದ ದಾಸಿಯ ವಠಾರದಲ್ಲಿ ಇರಬೇಕಾದ ದ್ರೌಪದಿಯನ್ನು ಅಲ್ಲಿಗೆ ಹೋಗು ಅಂತ ಹೇಳಪ್ಪ. ವಿದುರ ನೀನು ಹೋಗಿ ಹೇಳು ಒಂದು ದುರ್ಯೋಧನ. ವಿದುರ ಹೇಳ್ತಾನೆ, ಅವನು ಬಾಯಿ ಬಂದಾಗ ಬೈಯೋಕೆ ಅವನಿಗೆ ಅಧಿಕಾರ ಇದೆ, ಚಿಕ್ಕಪ್ಪ ಅವನು. ಏನು ಮಾತಾಡ್ತಾ ಇದೀಯ ನೀನು? ಸೋತಿದೀಯ ಸರಿ, ಹಾಗಂದಾಕ್ಷಣ ದಾಸಿ ಇದು ಕರೀತಾ ಇದೀಯಾ? ನಾವು ನೆನಪಿಟ್ಟುಕೊಳ್ಳಬೇಕಾದ್ದು, ಬಹಳ ಗಂಭೀರವಾಗಿ ತಗೊಳ್ಬೇಕಾದ್ದು, ದುರ್ಯೋಧನ ಯಾರನ್ನು ದಾಸಿ ಅಂತ ಕರೀತಾ ಇದ್ದಾನೆ ಅಂದರೆ ಅವನ ಅತ್ತಿಗೆಯನ್ನು. ಇದು ಬಹಳ ಪ್ರಧಾನವಾಗಿ ಇರಲಿ. ಧರ್ಮರಾಯನ ಜೊತೆಗೆ ಒಂದು ಗಲಾಟೆ ಇದೆ, ಭೀಮನ ಜೊತೆಗಿದೆ, ಅದೇನೋ ನಡೆಯಿತು, ನಡೆದಾತು, ಅಣ್ತಮ್ಮಂದ್ರು ಕಿತ್ತಾಡ್ತಾರೆ, ಬಿಡ್ರಿ. ಆದರೆ ದ್ರೌಪದಿಯ ವಿಷಯದಲ್ಲಿ ಹಾಗೆ ಮಾತಾಡೋ ಹಾಗಿಲ್ಲ ಅವನು. ಅತ್ತಿಗೆಯನ್ನು ಇನ್ನೂ ಕೆಟ್ಟದಾಗಿ ಮಾತಾಡ್ತಾನೆ. ಅತ್ತಿಗೆಯನ್ನು ದಾಸಿ ಅಂತ ಕರೀತಾ ಇದ್ದಾನು. ದಾಸಿ ವಠಾರಕ್ಕೆ ಕಳಿಸ್ರಿ. ಹೋಗ್ಲಿ ಬಿಡ್ರಯ್ಯ, ಅತ್ತಿಗೆ ಇಲ್ಲನಯ್ಯ. ಇಲ್ಲ. ಯಾಕೆ ಇಲ್ಲ? ಸ್ಪರ್ಧೆ, ಮತ್ಸ್ಯ ಯಂತ್ರ ಭೇದನದ ಸ್ಪರ್ಧೆಯಲ್ಲಿ ಇವರನ್ನೆಲ್ಲ ಸೋಲಿಸಿದ್ಲು ಅವಳು. ಇವರಿಗೆಲ್ಲ ಬೆಲೆನೇ ಕೊಟ್ಟಿರಲಿಲ್ಲ ಅವಳು. ಎಲ್ಲೆಲ್ಲಿ ಸ್ಪರ್ಧೆ ಇರುತ್ತದೋ ಅಲ್ಲೆಲ್ಲ ನೋವು ಇರುತ್ತದೆ. ಇದು
ವೇದವಾಕ್ಯ ಇದ್ದ ಹಾಗೆ. ಈ ಕರ್ಣ ಹೇಳ್ತಾನ್ರಿ, ಯಾಕೆ ಹೇಳ್ತಾನೆ? ಅವಳು ಅವತ್ತು ಹೇಳಿದ್ಲು ಅವನಿಗೆ. ಇದನ್ನೇ ಆ ಇಡೀ ಸಭಾಪರ್ವ ಯಾಕೆ ಅಷ್ಟು ಪ್ರಧಾನ ಅನಿಸ್ಬಿಡುತ್ತೆ ನನಗೆ ಅಂದರೆ, ಇಡೀ ಜೀವನದ ಪಾಠ ಕಲಿಸುತ್ತೆ. ಕರ್ಣ ಮತ್ಸ್ಯಂತ್ರವನ್ನು ಭೇದ ಮಾಡಲಿಕ್ಕೆ ಬಂದು ಆ ಬಿಲ್ಲನ್ನು ತಗೊಂಡು ನೇರಿಸಿ ಇನ್ನೇನು ಬಿಡಬೇಕು ಅಂದರೆ, ನಾನು ಸೂತನ ಮದುವೆ ಆಗಲ್ಲ ಅಂದ್ಬಿಟ್ಟು. ಮೊದಲೇ ಹೇಳಿಲ್ಲ ಪಾಪ, ಅಲ್ಲಿ ತಾಗೆ ಆಗಿಬಿಟ್ರಿ ಅವನ್ನ. ನನಗೆ ಕರ್ಣದ ಬಗ್ಗೆ ವಿರೋಧ ಇರೋ ಕಾರಣ ಹೇಳ್ಬಿಟ್ಟಿದ್ದೀನಿ ಆಗಲೇ. ಆದರೆ ಇದು ಪಾಪ ಅವನ ಪರ್ವ ಮಾತಾಡಬೇಕಾಗಿರೋ ಕಾರಣ ಇದು. ನೀವು ಡಂಗೂರ ಹಾಕಿಸಿ ಸ್ವಯಂವರಕ್ಕೆ ಬನ್ನಿ ಅಂತ, ಸ್ವಯಂವರ ಅಲ್ಲ ಅದನ್ನು ಹೇಳಿದ್ದೀನಿ ಆಗಲೇ, ಸ್ವಯಂವರಕ್ಕೆ ಬನ್ನಿ ಅಂತಂತ ಡಂಗೂರ ಹಾಕಿಸಿ ಎಲ್ಲ ಬಂದಲ್ಲಿ ಕೂತ್ಕೊಂಡು ಆ ಧೃಷ್ಟದ್ಯುಮ್ನ ಬಂದು ಇಂಥವ್ರ ಕ್ಷತ್ರಿಯರು ಮಾತ್ರ ಅಂತ ಏನಾದ್ರು ಹೇಳಿದ ಅವನು. ಮತ್ಸ್ಯಂತ್ರ ಭೇದನವನ್ನು ಮಾಡಿ ಇಂದ ಕರ್ಣ ಬಂದ ಭೇದಿಸೋಕೆ ಹೋದ. ನಾಹಂ ವರಯಾಮಿ ಸೂತಂ, ನಾನು ಸೂತನನ್ನು ಮದುವೆ ಆಗಲ್ಲ. ಮೊದಲೇ ಹೇಳಪ್ಪ. ಅವನು ಎದ್ದು ಬಿಲ್ ತಗೊಂಡು ಬಾಣ ಬಿಡೋಕೆ ಹೋದಾಗ ಹೇಳಿದ್ರೆ ಎಷ್ಟು ಅವಮಾನ ಅವನಿಗೆ. ಆ ಅವಮಾನವನ್ನು ಮಾಡಿದ್ದರಿಂದ, ಅಂದು ಕರ್ಣನಿಗೆ ಅವಮಾನವನ್ನು ಮಾಡಿದ್ದರಿಂದ ಈಗ ಕರ್ಣ ಹೇಳ್ತಾನೆ ಅವಳು ಸೀರೆ ಬಿಚ್ಚಿ ಅಂತ. ಅವನು ಕರೆಸಿ ಅಂತಾನೆ, ಅವಮಾನ ಮಾಡಿ ಅಂತ ಅವನೇ ಹೇಳ್ತಾನೆ. ನಮಗೆ ಎಷ್ಟು ಅವಮಾನ ಮಾಡಿಲ್ಲ ಅವಳು ಅಂತಾನೆ ಕರ್ಣ. ಕರ್ಣ ಹಾಗೆ ಹೇಳಿದ್ದು ಸರಿ ಅಂತ ನಾನು ಒಪ್ಕೊಳ್ತಾ ಇಲ್ಲ, ಆದರೆ ಆ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅಂತ ನೀವು ಮಾಡಿದ್ದು ನೀವು ವಾಪಸ್ ಬಂದುಬಿಡುತ್ತೆ. ಕರ್ಕೊಂಡು ಅವಳನ್ನ ಕರ್ಕೊಂಡು ಬನ್ನಿ. ಪ್ರಾತಿಕಾಮಿ ಹೋಗಿದ್ದಾನೆ, ಕರೆದಿದ್ದಾನೆ. ದ್ರೌಪದಿ ಪ್ರಶ್ನೆಯೊಂದನ್ನು ಕಳಿಸಿದ್ದಾಳೆ. ಧರ್ಮರಾಯ ತಾನು ಸೋತು ನನ್ನನ್ನು ಸೋತನೋ, ನನ್ನನ್ನು ಸೋತ ಮೇಲೆ ಧರ್ಮರಾಯ ಸೋತನೋ, ಇದು ಪ್ರಶ್ನೆ ಅಲ್ಲ. ಯಾಕೆ ನಮಗೆ ಗೊತ್ತಿದೆ ಏನು ನಡೆದಿದೆ ಅಂತ. ಮೊದಲು ಧರ್ಮರಾಯ ಸೋತ, ಆಮೇಲೆ ದ್ರೌಪದಿ ಸೋತಿದ್ದು, ದ್ರೌಪದಿಯನ್ನು ಸೋತಿದ್ದು ಗೊತ್ತು ನಮಗೆ, ಎಲ್ರಿಗೂ ಗೊತ್ತು. ಎಲ್ಲರಿಗೂ ಗೊತ್ತಿರತಕ್ಕಂತಹ ಸತ್ಯವನ್ನು ಪ್ರಶ್ನೆ ಕೇಳ್ತಾ ಇದ್ದಾಳೆ. ಹಾಗೆ ಪ್ರಶ್ನೆ ಕೇಳೋದ್ರೊಳಗೂ ಒಂದು ಅರ್ಥ ಇದೆ ಅಂತ ನೆನ್ನೆ ನಾನು ಹೇಳಿದೆ. ಆ ಪ್ರಶ್ನೆಯನ್ನು ಕಳಿಸಿ ಆ ಪ್ರಾತಿಕಾಮಿ ಬಂದು ಸಭೆಯಲ್ಲಿ ಆ ಪ್ರಶ್ನೆ ಕೇಳಿದ್ದಾನೆ. ದ್ರೌಪದಿ ಹೇಳಿ ಕಳಿಸಿದ್ದಾಳೆ, ಈ ಪ್ರಶ್ನೆಗೆ ಸಭಾಸದರು ಯೋಚನೆ ಮಾಡಿ ಉತ್ತರ ಕೊಡಬೇಕಂತೆ. ನನ್ನನ್ನು ಮೊದಲು ಸೋತನೋ, ಅವನು ಸೋತು ನನ್ನನ್ನು ಸೋತನೋ, ಇಲ್ಲೇನಿದೆ ಯೋಚನೆ ಮಾಡೋದಕ್ಕೆ? ಯೋಚನೆ ಮಾಡೋಕ್ಕೆ ಏನೂ ಇಲ್ಲ. ಇಲ್ಲೇ ಧರ್ಮರಾಯ ಸೋತ ಮೇಲೆ ಅವಳನ್ನು ಸೋತಿದ್ದು ವಿವರ ಬಂದುಬಿಟ್ಟಿದೆ, ಹಂತ ಹಂತವಾಗಿ ನಾವು ನೋಡಿದ್ದೀವಿ. ಇನ್ನೇನಿದೆ ಯೋಚನೆ ಮಾಡೋದಕ್ಕೆ? ಆದರೆ ನಿನ್ನೆ ಹಾಗಲೇ ಹೇಳಿದ ಹಾಗೆ ಆ ಪ್ರಶ್ನೆಯ ಗೂಢಾರ್ಥ ಏನಪ್ಪ ಅಂದರೆ, ನನ್ನನ್ನು ಸೋಲುವುದಕ್ಕಿಂತ ಮುಂಚೆ ಧರ್ಮರಾಯ ಸೋತನೋ ಅಂದರೆ ಧರ್ಮರಾಯನೇ ಸೋತ ಮೇಲೆ ನನ್ನನ್ನು ಸೋಲಿಕ್ಕೆ ಅವನಿಗೆ ಅಧಿಕಾರವೇ ಇಲ್ಲ. ಅವನೇ ಸೋತ ನನ್ನನ್ನು ಹೇಗೆ ಸೋಲೋದು ಅಂದರೆ ಅರ್ಥ ಏನಪ್ಪ ಅಂದರೆ, ನಾನು ನನ್ನನ್ನು ಇನ್ನೊಬ್ಬನಿಗೆ ಒಪ್ಪಿಸಿಕೊಂಡ ಮೇಲೆ ನನಗೆ ಇನ್ಯಾರ ಮೇಲೂ ಅಧಿಕಾರ ಇಲ್ಲಿದೆ. ನಂದೆಲ್ಲ ಒಂದೇ ಸೇವಕ, ಈಗ ದಾಸ್ಯ. ನಾನೇ ಇನ್ನೊಬ್ಬನಿಗೆ ಅಡಿಯಾಳಾಗಿದ್ದಾಗ ಇನ್ನೊಬ್ಬರ ಮೇಲೆ ನಾನು ಅಧಿಕಾರ ಏನು ತೋರಿಸೋದು? ಹೀಗಾಗಿ ಧರ್ಮರಾಯ ಮೊದಲು ಸೋತಿದ್ದಾನೆ ಅಂದರೆ ನನ್ನನ್ನು ಸೋಲುವುದಕ್ಕೆ ಸಾಧ್ಯನೇ ಇಲ್ಲ. ಇದು ಅವಳ ಅಂತರಾರ್ಥ. ಅಕಸ್ಮಾತ್ ಇಲ್ಲ, ಅದು ಅಕಸ್ಮಾತ್ ಧರ್ಮರಾಯ ಸೋಲುವುದಕ್ಕಿಂತ ಮುಂಚೆಯೇ ದ್ರೌಪದಿಯನ್ನು ಸೋತಿದ್ದಾನೆ ಅಂತ ಆದರೆ ಅದಿಲ್ಲ. ಅಕಸ್ಮಾತ್ ಹಾಗಾದರೆ ಆಗ ನನ್ನ ಮೇಲೆ ಧರ್ಮರಾಯನಿಗೆ ಇರೋದು 1/5 ಅಧಿಕಾರ ಅಷ್ಟೇ. ಅವನು ನನ್ನ ಪಣ ಇಡೋಕೆ ಸಾಧ್ಯ ಇಲ್ಲ. ಧರ್ಮರಾಯ ಮೊದಲೇ ನನ್ನನ್ನು ಏನಾದರೂ ಇಟ್ಟಿದ್ದರೆ ಇನ್ನು 4 ಜನ ಗಂಡಂದಿರು ಒಪ್ಪಿಗೆಯನ್ನು ತಗೋಬೇಕು. ತಗೊಳ್ಳೋ ಹಾಗಿಲ್ಲ, ಯಾಕೆಂದರೆ ಅವ್ರು ನಾಗಲೇ ಸೋತ್ಬಿಟ್ಟಿದ್ದಾನೆ. ಹೀಗೆ ನನ್ನ ಸೋಲೋಕ್ಕೆ ಪಣ ಇಡೋಕೆ ಸಾಧ್ಯ ಇಲ್ಲ. ಈ ಎರಡೂ ಸಂದರ್ಭಗಳಲ್ಲಿ ನನ್ನನ್ನು ಗೆಲ್ಲಲು ಧರ್ಮರಾಯನಿಗೆ ಮೂಲವಾದ ಅಧಿಕಾರ ಇಲ್ಲ. ಇದು ದ್ರೌಪದಿಯ ಪ್ರಶ್ನೆ. ಅದನ್ನು ಸಭೆ ಹೇಳಲಿ ಅಂತ ಕೇಳ್ತಾ ಇದ್ದಾಳೆ. ಅವಳು ಮಹಾ ಒಳ್ಳೆ ಹೆಂಡತಿ. ಗಂಡ ಮಾಡಿರತಕ್ಕಂಥ ಎಲ್ಲ ಅನ್ಯಾಯಗಳನ್ನೂ ಪಕ್ಕಕ್ಕಿಟ್ಟು ಅಲ್ಲಿ ಬೈತಾಳೆ ಬಾಯಿ ಬಂದಾಗ. ಆಮದು ಬೇರೆ, ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು ಅಂತಾಳು. ಇದಕ್ಕಿನ್ನ ದೊಡ್ಡ ಅವಮಾನ ಗಂಡಂದ್ರಿಗೇನಿದೆ?
ಪತಿಗಳೆನ್ನನು ಮಾರಿ ಧರ್ಮಸ್ಥಿತಿಯ ಕೊಂಡರು. ಏನು ಧರ್ಮರಾಯನಯ್ಯ ಅವನು? ಅವನಿಗೆ ಹೇಳ್ತಾ ಇರೋದು ಇದನ್ನು, ಅವನೇ ತಾನೇ ಆಡಿರೋದು. ಧರ್ಮ ಅನ್ನೋದನ್ನು ಕೊಂಡ್ಕೊಂಡ್ಬಿಟ್ರಂತೆ, ನನ್ನನ್ನು ಕೊಟ್ಬಿಟ್ಟು ಅಂತ. ಧರ್ಮಸ್ಥಿತಿಯ ಕೊಂಡರೂ ಪತಿಗಳೆನ್ನನು ಮಾರಿ. ಭೀಷ್ಮಾದಿಗಳು ಪರಹಿತವ ಬಿಸುಟರು ವ್ಯರ್ಥ ಭೀತಿಯಲಿ ಅಂತ ಹೇಳೋದು. ಭೀಷ್ಮರಾಗಲಿ ದ್ರೋಣರಾಗಲಿ ಯಾಕೆ ನನ್ನ ಪರವ ಮಾತಾಡ್ತಾ ಇಲ್ಲ, ಯಾಕೆ ಇಲ್ಲಿ ನಡೀತಾ ಇರತಕ್ಕಂಥದ್ದು ಅನ್ಯಾಯ ಅಂತ ಹೇಳ್ತಾ ಇಲ್ಲ ಅನ್ನೋದಕ್ಕೆ ದ್ರೌಪದಿನೇ ಉತ್ತರ ಕೊಡ್ತಾಳೆ. ವ್ಯರ್ಥ ಭೀತಿಯಲ್ಲಿ, ಅರ್ಥವಿಲ್ಲದ ಹೆದರಿಕೆಯಿಂದ ಅವ್ರು ಮಾತಾಡ್ತಾ ಇಲ್ಲ. ಅರ್ಥವಿಲ್ಲದ ಹೆದರಿಕೆ ಏನು? ಅವ್ರಿಗೇನೋ ಒಂದು ಧರ್ಮ ಪ್ರಜ್ಞೆ ಏನು? ಇಲ್ಲಿ ತನಕ ನಾನು ಹುಡುಗನಾಗಿದ್ದಾನೆ ನೀವು ಕೇಳ್ಕೊಂಡು ಬಂದುಬಿಟ್ಟಿದ್ದೀನಿ. ದ್ರೌಪದಿ ಮಾತು ಎಷ್ಟು ಸರಿ ಅಂತನ್ನಲಿಕ್ಕೆ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಬ್ಬರೂ ದೊಡ್ಡ ಕುರುಕುಲ ಪಿತಾಮಹ ಕಣ್ರಿ ಭೀಷ್ಮಾಚಾರ್ಯ. ಅವ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಆಗಲೇನು, ಅಷ್ಟು ದೊಡ್ಡ ವ್ಯಕ್ತಿತ್ವ ಇರೋರು. ಅಂಥವರು ಇಷ್ಟೆಲ್ಲ ಅವಮರ್ಯಾದೆ ಇನ್ನೂ ಆಗುತ್ತಲ್ಲ ಮುಂದೆ, ತೆಗೆದು ಎರಡಿಗೆ ಯಾಕೆ ಕೊಡಲಿಲ್ಲ ದುರ್ಯೋಧನಂಗೆ? ಕೆನ್ನಿ ಕೊಡಬೇಕಾಯಿತು. ಹುಡುಗ ಅವನಿನ್ನ ಯಾಕೆ ಕೊಡಲಿಲ್ಲ? ದ್ರೋಣಾಚಾರ್ಯ ಪಾಠ ಹೇಳ್ಕೊಟ್ಟಿದ್ದಾರೆ ಮೇಷ್ಟ್ರು, ಅವರೇ ಬೈಲಿಲ್ಲ ಒಂದು ಮಾತು. ಮಾಡ್ತಾರೆ ಸರಿ ಇಲ್ಲ ಸುಮ್ಮನೆ ಅದು ಯಾಕೆ ಹೇಳಲಿಲ್ಲ ಅನ್ನುವುದಕ್ಕೆ ಎಲ್ಲರೂ ಕೊಡುವ ಕಾರಣ. ನಾನು ಇಲ್ಲಿ ತನಕ ದೊಡ್ಡವರು ಕೊಟ್ಟ ಕಾರಣ ಎಲ್ಲ ಒಂದೇ ಕಾರಣ. ಅದೇನು? ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಆ ಸಿಂಹಾಸನದ ಉಪ್ಪು ತಿಂದು ಬಿಟ್ಟಿದ್ದಾರೆ. ಅವರು ಕೊಟ್ಟಿರೋ ಸಂಬಳ ತಗೊಂಡಿದ್ದಾರೆ, ಅಲ್ಲಿ ಊಟ ಮಾಡುತ್ತಿದ್ದಾರೆ, ಆ ಸಿಂಹಾಸನವನ್ನು ರಕ್ಷಿಸುತ್ತೇನೆ ಅಂತ ಭೀಷ್ಮಾಚಾರ್ಯರು ಪ್ರತಿಜ್ಞೆ ಮಾಡಿದ್ದಾರೆ. ಅದು ಕಾರಣದಿಂದ, ಆ ಕಾರಣದಿಂದ ಏನು ಬೈಕೊಳ್ಳೋದು ಅಂತಿದೆ ಅದು? ಅರೆ ಭೀಷ್ಮಾಚಾರ್ಯ ಬಿಟ್ಟಿರೋ ಸಿಂಹಾಸನ ಅಂದರೆ ಇದು ನೀವು ಕೂತ್ಕೊಂಡಿರೋದು. ಆತನ ಮಾತಾಡೋಕೆ ಅಧಿಕಾರ ಇಲ್ವಾ, ಯೋಗ್ಯತೆ ಇಲ್ವಾ? ನಾನು ಸಿಂಹಾಸನದ ರಕ್ಷಣೆ ಮಾಡ್ತೀನಿ ಅಂದಿರೋದು ನಿಜ, ಹಾಗಂತ ನೀನು ಮಾಡಿದ್ದೆಲ್ಲ ಸರಿ ಅಂತಲ್ಲ. ನಾನು ಬಿಟ್ಟುಕೊಟ್ಟಿದ್ದು ವಚನಕ್ಕೆ ಬದ್ಧನಾಗಿ. ಮೇದಿನಿಯನ್ನೊಪ್ಪಿಸುವೆ ನಿನ್ನಯ ಮಗಳ ಮಕ್ಕಳಿಗೆ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೀನಿ. ಈ ಕ್ಷಣದಿಂದ ನಾರಿಯರು ಭಾಗೀರಥಿಗೆ ಸರಿ. ಆ ಮಾತಿಗೆ ಬದ್ಧನಾಗಿ ನನ್ನ ಸಿಂಹಾಸನವನ್ನು ನಿನಗೆ ಕೊಟ್ಟಿದ್ದೇನೆ. ನೀನು ಕೂತ್ಕೊಂಡಿದ್ದೀಯಾ ಇವತ್ತಿನ ದಿವಸ, ಪುಟಾಣಿ ಹುಡುಗ ನೀನು ನನ್ನ ಕಣ್ಮುಂದೆ. ಹಾಗಂದಾಕ್ಷಣಿಗೆ ನೀನು ಮಾಡಿದ್ದೆಲ್ಲ ಸರಿ ಅಂತ ಅರ್ಥ ಅಲ್ವಲ್ರಿ? ಇದು ಏನು ಕಾರಣ ಕೊಡ್ತಾ ಇದ್ದೀರಿ ನೀವು? ದ್ರೋಣಾಚಾರ್ಯರು ನಾನು ಮೇಷ್ಟ್ರಾಗಿದ್ದರು ಅವರು ನನಗೆ ದುಡ್ಡು ಕೊಟ್ಬಿಟ್ಟಿದ್ದಾರೆ. ಅದೇ ದುಡ್ಡು ಕೊಟ್ಟ ತಕ್ಷಣಕ್ಕೆ ಪಾಠ ಕಲಿಸ್ಕೊಟ್ಟಿಲ್ವಾ? ಪಾಠ ಹೇಳಿಕೊಟ್ಟ ಮೇಲೆ ಅವ್ರು ಮಾಡಿದ್ದನ್ನೆಲ್ಲ ಒಪ್ಕೋಬೇಕೇನ್ರಿ ನೀವು? ಹೀಗಾಗಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕೊಡ್ತಕ್ಕಂಥದ್ರಿಗೆ ಅರ್ಥವೇ ಇಲ್ಲ ಕಾರಣನ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ವ್ಯರ್ಥ ಭೀತಿಯಲ್ಲಿ ಏನೋ ಮಾತಿ ತಪ್ಪಿಡ್ತೀವಿ ನಾವು, ಅಧರ್ಮ ಮಾಡಿಬಿಡ್ತೀವಿ ಅಂತ ಕಾರಣವಿಲ್ಲದ ಹೆದರಿಕೆಯಿಂದ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಯಾವಾಗ ಈ ಪ್ರಾತಿಕಾಮಿ ಬಂದು ದ್ರೌಪದಿ ಹೇಳಿದ್ದನ್ನು ಸಭೆಯಲ್ಲಿ ಹೇಳಿದನೋ ಆಗ ದುರ್ಯೋಧನ ಹೇಳ್ತಾನೆ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ಮುಗಿಸಿದ್ವು. ನಿನ್ನೆ ಅಷ್ಟು ಸಮರ್ಥವಾಗಿ ಈ ವಾದವನ್ನು ಮಂಡನೆ ಮಾಡಲಿಕ್ಕೆ ಕಾಲ ಸಿಕ್ಕಿಲ್ಲದೆ ಇದ್ದಿದ್ದರಿಂದ ತಡವಾಗಿ ಶುರುವಾದ್ದರಿಂದ ಇವತ್ತಿಷ್ಟು ಮಾತಾಡಬೇಕಾಯ್ತು ನನಗೆ. ಇಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ? ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂಚೈವ ತತೋ ಜಯಮುದೀರಯೇತ್. ದ್ರೌಪದಿ ಹೇಳಿ ಕಳಿಸಿದ್ದಾಳೆ, ಪ್ರಶ್ನೆಯನ್ನು ಕೇಳಿದ್ದಾಳೆ, ಸಭಾಸದರನ್ನು ಕೇಳು ಅಂತ ಹೇಳಿದ್ದಾಳೆ. ಆ ಪ್ರಾತಿಕಾಮಿ ಬಂದು ಪಾಪ ಅವನೇನು ಮಾಡ್ತಾನೆ, ಅವನು ಜವಾನ, ಅವನೊಂದು ದುರ್ಯೋಧನಿಗೆ ಹೇಳಿದ ಸ್ವಾಮಿ ಹೇಗಂತ ಹೇಳಿ ಕಳಿಸಿದ್ದಾರೆ. ಏನು ಉತ್ತರ ಕೊಡ್ತೀರ? ಕೊಡ್ರಪ್ಪ. ಯಾರೂ ಉತ್ತರ ಕೊಡ್ತಾ ಇಲ್ಲ. ಈಗ ಸಭೆಯನ್ನು ಕೇಳಿದಲ್ರಿ ಉತ್ತರ ಹೇಳಿ ಅಂತ, ಸಭಾಸದರೆಲ್ಲರೂ ಸುಮ್ಮನೆ ಇದ್ದಾರೆ. ಈಗೇನು ಮಾಡಬೇಕು? ಮುಂದಿನ ಕಥೆ ಏನು? ದುರ್ಯೋಧನನ ನಡೆ ನನಗೆ ಈಗಲೂ ತಪ್ಪು ಅನ್ಸಲ್ಲ. ನಾನು ಹೇಳ್ತೀನಿ ಯಾವಾಗ ತಪ್ಪು ಶುರುವಾಯಿತು ಅನ್ನೋದನ್ನು ಹೇಳ್ತೀನಿ. ಈಗಲೂ ತಪ್ಪು ಅನ್ಸಲ್ಲ. ಅವನೇನು ಹೇಳ್ದ? ಈಗ ಪ್ರಶ್ನೆ ಕೇಳಿದ್ದಾಳೆ, ಅವಳಿಗೆ ಉತ್ತರ ಬೇಕಾಗಿದೆ, ಅವನು ಬಾ ಅಂತ ಹೇಳಿಲ್ಲಿಗೆ ಎಂದ.
ಪ್ರಶ್ನೆಯನ್ನು ಕೇಳಿ ಉತ್ತರವನ್ನು ಸ್ವೀಕರಿಸಬೇಕಾದ್ರೆ ಇಲ್ಲಿಗೆ ಬರಲಿ, ಬಂದು ಅವಳೇ ಕೇಳಲಿ ಇಂದ. ಅವಳು ಬರಲ್ಲ ಅಂದ್ಲು. ದುಶ್ಯಾಸನಿಗೆ ಹೇಳಿದೆ, ಹೋಗಿ ಕರ್ಕೊಂಡು ಬರಯ್ಯ ಅಂತ. ಮೊದಲೇ ದುಶ್ಯಾಸನ, ಇನ್ನೂ ಬೇರೆ ಹೇಳ್ಬಿಟ್ಟೆ ಕರ್ಕೊಂಡು ಬಾ ಅಂತ. ಬಂದ, ದಾರಿಲಿದ್ದವರನ್ನೆಲ್ಲ ಹೊಡೆದ. ಅವನು ದುಶ್ಯಾಸನ, ದುಷ್ಟ ಶಾಸನ. ಅವನು ಬರೀ ದುಷ್ಟಚರ್ಯೆ ಇಲ್ಲ, ಅವನು ದುಷ್ಟ ಮಾತು, ದುಷ್ಟ ಮನಸ್ಸು. ಕೆಟ್ಟ ಕೆಲಸ ಮಾಡುವುದು ಬೇರೆ, ಕೆಟ್ಟದಾಗಿ ಯೋಚಿಸುವುದು ಬೇರೆ, ಕೆಟ್ಟದಾಗಿ ಮಾತನಾಡುವುದು ಬೇರೆ. ಮತ್ತೆ ಮತ್ತೆ ನೆನಪಿಟ್ಕೋಬೇಕು, ದ್ರೌಪದಿ ಇವರಿಗೆ ಅತ್ತಿಗೆ ಅನ್ನೋದನ್ನು, ಅದನ್ನು ಮರಿಬಾರ್ದು. ಯಾವ ಹೆಣ್ಣಿನ ಬಗ್ಗೆ ಮಾತಾಡಿದರೂ ಹಾಗೆ ಮಾತಾಡಕೂಡ್ದು. ಅತ್ತಿಗೆ ವಿಷಯದಲ್ಲಿ ಇನ್ನೂ ಎಚ್ಚರಿಕೆ, ಯಾಕೆಂದರೆ ತಾಯಿ ಇದ್ದ ಹಾಗೆ ಅಂತ. ಅತ್ತಿಗೆಯನ್ನು ತಾಯಿ ಅಂತ ಕರೀತಾರೆ. ಆ ದುಶ್ಯಾಸನ ಬಂದು, ಅಸಹ್ಯ ಆ ದುಶ್ಯಾಸನ ಬಂದು, ಏನು ಮಂಚಲ್ಲಿ ಜೋರು ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದೀವಿ ರಾಣಿ ಕೂತಾಗೆ. ರಾಣಿ ಆಗಿದ್ದಾಳಲ್ರಿ, ಈ ಒಂದು 2 ನಿಮಿಷ ಆಯ್ತು ಅವಳು ಸೋದು. ಅದು ಪ್ರಶ್ನಾರ್ಹವಾಗಿದೆ. ಆ ಸೋಲು ನ್ಯಾಯವಲ್ಲ ಅಂತ ಸಾಧಿಸಬೇಕಾಗಿದೆ ದ್ರೌಪದಿ. ಇದ್ವಾ ಮಂಚ ಬಿಟ್ಟಿಡಿ, ರಾಜ್ಯಸಭೆಗೆ ಬಾ, ನೀನು ಪ್ರಶ್ನೆಗೇನು ಉತ್ತರ ಬೇಕು ಅಂತಿದೆಯಲ್ಲ, ಅಲ್ಲಿ ಕೊಡ್ತಾರೆ ಬಾ ಅಂದ. ಆಯಿತು, ಅದು ಏನಷ್ಟು ಹೊರಟಾಗಿ ಮಾತಾಡಿದ, ಹಾಳಾಗೋದು. ಅವಳು ಹೇಳಿದ್ಳು, ನೀವು ಎಂಥ ಶತ್ರುವೇ ಇರಲಿ, ಕೆಲವು ಸಂದರ್ಭಗಳಲ್ಲಿ ಎಂಥ ಶತ್ರುವಾದರೂ ಅದಕ್ಕೆ ಮಾನ್ಯತೆ ಕೊಡಬೇಕಾಗತ್ತೆ. ಕಾಂಗ್ರೆಸ್ ಬಗ್ಗೆ ನನಗೇನು ಒಲವಿಲ್ಲ ಇರೋ ವಿಷಯ, ನಾವು ಮೋದಿಯನ್ನು ಇಷ್ಟಪಡ್ತಕ್ಕವರು. ಡಿ ಕೆ ಶಿವಕುಮಾರನ್ನ ಸೆರೆಗೆ ಹಾಕಿದ್ದಾರೆ. ಹಾಕಿದಾಗ ಆತೊಂದು ಪ್ರಾರ್ಥನೆ ಮಾಡಿದೆ. ಈಗ ಮಾತಾಡೋದು ಡಿ ಕೆ ಶಿವಕುಮಾರ್ ಪರವಾಗಲ್ಲ, ನೀವು ಶತ್ರುವೇ ಆಗಿರಲಿ ಬಿಡಿ. ಆತ ಹೇಳ್ದ, ನಾಳೆ ನಮ್ಮ ಅಪ್ಪನ ತಿಥಿ ಇದೆ ರೀ, ಒಂದು ದಿವಸ ರಜೆ ಕೊಡಿ. ಯಾರೇ ಆಗಿರಲಿ ಬಿಡ್ರಿ, ಡಿ ಕೆ ಶಿವಕುಮಾರ್ ಆದ್ರೇನು, ಮೋದಿ ಆದ್ರೇನು, ಅಮಿತ್ ಶಾ ಯಾರಾದ್ರೇನಂತೆ, ಇದು ಮಹಾಪ್ರಧಾನವಾಗಿರ್ತಕ್ಕಂಥದ್ದು ಧರ್ಮ ಕಾರ್ಯ ನಮ್ಮಲ್ಲಿ, ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಅಪ್ಪನ ತಿಥಿ ನಾಳೆ ಇದೆ, ನನಗೆ ಒಂದು ದಿವಸ ಪೆರೋಲ್, ಒಂದು ದಿವಸ ರಜಾ ಕೊಡಿ, ನಾನು ತಿಥಿ ಮುಗಿಸ್ಕೊಂಡು ಬರ್ತೀನಿ. ಆ ಒಂದು ದಿವಸ ಕೊಡಬಾರ್ದೇನು ರೀ? ಇದನ್ನು ಧರ್ಮ ಅಂತ ಹೇಗೆ ಹೇಳೋಕ್ಕಾಗುತ್ತೆ? ಕೊಡಲಿಲ್ಲ ಆತ, ಜೈಲಿನಲ್ಲೇ ಕೂತಿದ್ದ ಆತ. ನನಗೆ ಆ ಇಡೀ ಪ್ರಕರಣ ನೋಡಿದಾಗ ಅಯ್ಯೋ ಪಾಪ ಅನಿಸ್ಬಿಡ್ತು. ಎಲ್ಲಿ ಓಡೋಗ್ತಾ ಇದ್ದ? ಹಿಡ್ಕೊಂಡು ಬಂದಿದ್ದಾರಲ್ಲ, ಒಂದು 100 ಜನ ಪೊಲೀಸ್ನವ್ರ ಜೊತೆ ಕಳಿಸ್ಲಿ, ಅಲ್ಲೇ ಮಾಡಲಿ, ಬೇರೆ ಬೆಂಗಳೂರು ಬರಬೇಕಾದ್ದೇ ಇಲ್ಲ. ಯಾವ ಜೈಲಿದೆಯೋ, ಯಾವ ಊರಿದೆಯೋ ಆ ಊರಿನಲ್ಲಿ ಜೈಲು ಪಕ್ಕದಲ್ಲೇ ಮಾಡ್ಕೊಂಡು ಬರಲಪ್ಪ. ನೀವು ಒಂದು ಧರ್ಮ ಕಾರ್ಯವನ್ನು ಮಾಡಬೇಕು ಅಂದಾಗ ನೀವು ಯಾರೇ ಆಗಿರಿ, ಶತ್ರುವೇ ಆಗಿರಲಿ, ಅದಕ್ಕೆ ನೀವು ಮಾನ್ಯತೆ ಕೊಡಬೇಕು. ಸೋತಿದ್ದಾಳೆ ದ್ರೌಪದಿ, ಸೋತು ಹೋಗ್ಬಿಟ್ಟಿದ್ದಾಳೆ. ಆದರೆ ಅವಳೊಂದು ಧಾರ್ಮಿಕವಾದ ವಿಷಯವನ್ನು ಹೇಳ್ತಾಳೆ. ನೋಡಯ್ಯ ಮೈದುನ, ಧರ್ಮರಾಯ ನಿನಗೆ ಅಣ್ಣ, ನಾನು ನಿಮಗೆ ಅತ್ತಿಗೆ. ಈಗ ನಾನು ಮುಟ್ಟಾಗಿದ್ದೀನಿ, ಪುಷ್ಪವತಿಯಾಗಿದ್ದೇನೆ. ನಮ್ಮ ಶಾಸ್ತ್ರಗಳ ಪ್ರಕಾರ ಮುಟ್ಟಾಗಿರತಕ್ಕವಳು ಸಭೆಗೆ ಬರೋ ಹಾಗಿಲ್ಲ. ಯಾಕೆಂದರೆ ಸಭೆ ಅಂದರೆ ಪಂಚಾಗ್ನಿಗಳಿವೆ ಅಲ್ಲಿ, ಮತ್ತು ನನಗಿನ್ನ ದೊಡ್ಡವರಿದ್ದಾರೆ, ಶಾಸ್ತ್ರವೇತ್ತರಿದ್ದಾರೆ, ಪುರೋಹಿತರುಗಳಿದ್ದಾರೆ, ಜ್ಯೋತಿಷಗಳಿದ್ದಾರೆ, ಮಂತ್ರವೇತ್ತರಿದ್ದಾರೆ, ತಾತ ಇದ್ದಾರೆ, ಭಾಳ ದೊಡ್ಡವರೆಲ್ಲ ಇದ್ದಾರೆ, ನಮ್ಮ ಮಾವ ಇದ್ದಾರಲ್ಲಿ. ಹೀಗಾಗಿ ನಾನು ಪುಷ್ಪವತಿಯಾಗಿದ್ದು ಸಭೆಗೆ ಬರೋ ಹಾಗಿಲ್ಲಪ್ಪ ಅಂತಾಳೆ. ಇವನು ಎಂಥ ಮನೆಹಾಳ, ಇವನು ಅಯೋಗ್ಯ ಮುಟ್ಟಾಳ, ಎಂಥ ಮಾತಾಡ್ತಾನೆ ಅಂದರೆ ಅದಕ್ಕೆ ಹೇಳಿದ್ದವನು ದುಷ್ಟ ಬುದ್ಧಿ, ದುಷ್ಟ ವಾಚ್ಯ. ಎಲ್ಲಿಯದು ದುಷ್ಪ್ರಶ್ನೆ? ಏನು ಪ್ರಶ್ನೆ ಕೇಳ್ತಾ ಇದೀಯ ನೀನು? ಮುರುಮಾತೆಲ್ಲಿಯದು? ನೀ ಪುಷ್ಪವತಿಯಾಗಿಲ್ಲಿ,
ನಡೆ ಫಲವತಿಯಾಗು ಕೌರವನ ಭವನದಲ್ಲಿ. ಅವ್ನು ಮಾಡೋ ಮಾತೇನ್ರಿ ಇದು ಅತ್ತಿಗೆಗೆ. ಅವನು ಹೇಳ್ತಾ ಇರೋ, ನೀನು ಮುಟ್ಟಾಗಿದೆಯಾ ಇಲ್ಲಿ, ಬಾ ದುರ್ಯೋಧನನ ಭವನಕ್ಕೆ ಹೋಗೋಣ, ಅಲ್ಲಿ ನೀನು ಗರ್ಭವತಿಯಾಗು. ಹೇಳ್ಬೋದೇ ದುಶ್ಯಾಸನ ಈ ಮಾತನ್ನು? ಏನು ಮಾಡಬೇಕೀಗ? ಇಲ್ಲಿಂದ ಪತನ ಶುರುವಾಯಿತು. ಇಲ್ಲಿಯ ತನಕ ದುರ್ಯೋಧನನ ಪರವಾಗಿ ಯಾರೇ ಮಾತನಾಡಿದರೂ ಈ ಘಟ್ಟ ಇದೆಯಲ್ಲ, ಇದು ಹೊರಳಿಬಿಡ್ತು ದುರ್ಯೋಧನನಿಗೆ ವಿರುದ್ಧವಾಗಿ. ಅವಳು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೆ, ತುರುಬಿಗೆ ಕೈ ಹಾಕಿಬಿಟ್ಟು ಹಿಡ್ಕೊಂಡ್ಬಿಟ್ಟಿದ್ದಾನೆ. ಥೋ, ಎಂಥ ಯೋಗ್ಯ ಪಾತ್ರ ಆಗಿಬಿಟ್ಟ ಅವನು ದುಶ್ಯಾಸನ. ಪಂಪ ಈ ಸಂದರ್ಭವನ್ನು ಯುದ್ಧದ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾನೆ. ಇದರೊಳ್ ಶ್ವೇತಾತ ಪತ್ರ ಸ್ಥಗಿತ ದಶ ದಿಶಾ ಮಂಡಲಂ ರಾಜ್ಯ ಚಕ್ರಂ ಪುದಿದಳ್ ಕಾಡಿತ್ತು ಅಡಂಗಿತ್ತಿದರೊಳೆ ಕುರು ರಾಜಾನ್ವಯಂ ಮತ್ ಪ್ರತಾಪಕ್ಕೆ ಇದರಿಂದ ಅಗುರುವು ಉರ್ವಿದುದು ಅಬ್ಜದಳಾಯತಾಕ್ಷಿ ಕೇಳ ಭವತ್ ಕೇಶ ಪಾಶ ಪ್ರಪಂಚಂ ಅಂತ. ಆ ತುರುಬಿಗೆ ಕೈ ಹಾಕಿ ಹಿಡಿದು ದುಶ್ಯಾಸನ ದರ 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 ಹೇಳ್ಕೊಂಡು ಹೋಗ್ಬಿಡ್ತಾನೆ ರೀ ಅವನು. ಎಂಥ ಅಮಾನವೀಯ, ಅಸಹ್ಯವಾದ, ಹೇಯವಾದ ಕೆಲಸ ಆಗಿದೆ. ಮತ್ತೆ ನೆನಪಿಸ್ಬೇಕದು, ಅತ್ತಿಗೆಯನ್ನು ತುರುಬು ಹಿಡಿದು ಎಳ್ಕೊಂಡು ಅವಳು ಸೀರೆ ಜಾರೋಗ್ತಾ ಇದೆ, ಎಳ್ಕೊಂಡು ಹೋಗ್ತಾನೆ. ಪಾಪ ಅವಳು ಒದ್ದಾಡ್, ಎಷ್ಟೇ ಆಗಲಿ ದುರ್ಬಲ ಇವಳು, ಇವನು ಭೀಮಕಾಯ ಇದ್ದಾನೆ, ಎಳ್ಕೊಂಡು ಹೋಗ್ತಾ ಇದ್ದಾನೆ. ಹಾಗೆ ಇಷ್ಟೆಲ್ಲ ನಾಟಕ ಆಡಿ ದ್ರೌಪದಿ ಬರಬೇಕಾಗಿತ್ತ ಅನ್ನೋದೊಂದು ಪ್ರಶ್ನೆ. ದುರ್ಯೋಧನ ಹೇಳಿ ಕಳಿಸಿದಂತೆ ಹಾಗೆ ಹೋಗ್ಬಿಡ್ಬೋದಾಗಿತ್ತಲ್ರಿ. ಇಷ್ಟೆಲ್ಲ ಚರ್ಚೆ ಮಾಡಿ ಸಭೆಗೆ ಬಂದು ಗಲಾಟೆ ಇಷ್ಟೆಲ್ಲ ಮಾಡಬೇಕೇ? ಅಯ್ಯೋ, ರಾಜ್ಯ ಕಳ್ಕೊಂಡಿದ್ದಾರೆ, ಈಗ ದ್ರೌಪದಿ ಹೋಗಿ ಏನು ಮಾಡಬೇಕು? ಸೋತಿದ್ದಾಳೆ, ಅವಳೇನು ಹೋಗಿ ಗಲಾಟೆ ಮಾಡೋದು ಅಂತ ನಮಗೆ ಅನ್ನಿಸುತ್ತದೆ, ಜನಸಾಮಾನ್ಯರಿಗೆ ಅನ್ನಿಸುತ್ತದೆ. ಆದರೆ ಕ್ಷತ್ರಿಯನಿಗೆ ಹಾಗೆ ಅನ್ನಿಸುವುದಿಲ್ಲ, ರಾಜನಿಗೆ ಹಾಗೆ ಅನ್ನಿಸುವುದಿಲ್ಲ. ನಾವು ನೋಡ್ತೀವಲ್ರಿ, ಈಗ ಏನು ರಾಜಕೀಯ ದೊಂಬರಾಟ ನಡೀತಾ ಇದೆ ಅಂತ ಅವ್ರ ಮೇಲೆ ಇವ್ರು ಹೇಳೋದು, ಇವ್ರ ಮೇಲೆ ಅವ್ರು ಹೇಳೋದು, ಯಾರೂ ಯಾವುದನ್ನೂ ಕೊನೆ ಮುಟ್ಟಿಸಲ್ಲ, ಅಲ್ಲಲ್ಲಲ್ಲ ಹಾಗಾಗೇ ಬಿಡ್ತಾರೆ. ಈಗ ಧರ್ಮರಾಯ ಕಳ್ಕೊಂಡಿದ್ದಾನ, ಸ್ವಯಂ ಕೃತ ಅಪರಾಧದಿಂದ ತನ್ನ ರಾಜ್ಯ ಎಲ್ಲ ಹೋಗಿದೆಯಾ, ತಾನೇ ನಿರ್ಗತಿಕನಾಗಿದ್ದಾನೆ, ಏನು ಮಾಡಬೇಕೀಗ? ನೋಡುವವರ ಕಣ್ಣಲ್ಲಿ ನೀವೆಲ್ಲ ಅಯ್ಯೋ ಪಾಪ ಅನ್ಬೇಕು ಧರ್ಮರಾಯನಿಗೆ. ಅಯ್ಯೋ ಪಾಪ ಮೆತ್ತಗಾಗ್ಬಿಟ್ಟಿದ್ದಾನೆ, ಏನು ಮಾಡೋದು, ತಲೆ ತೆಗೆಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ. ಆದರೆ ಧರ್ಮರಾಯನಿಗೆ ಆ ರಾಜ್ಯ ವಾಪಸ್ ತಗೋಬೇಕು ಅಂತ ಕಾಯಲಿ ಇದೆ, ಇರ್ಬೋದು, ಇರಲಿ, ಕಳ್ಕೊಂಡಿದ್ದಾನೆ, ತಗೋಬೇಕು. ಆದರೆ ಅದಕ್ಕೊಂದು ಮಾರ್ಗ ಇದೆಯಲ್ಲ, ಅದೇ ಶ್ರೀರಾಮನಿಗೂ ಶ್ರೀಕೃಷ್ಣನಿಗೂ ಇರೋ ವ್ಯತ್ಯಾಸ. ಆ ಮಾರ್ಗ ಇದೆಯಲ್ಲ, ಹೇಗೆ ವಾಪಸ್ ತಗೋಬೇಕು? ದುಶ್ಯಾಸನ ಪುಣ್ಯಕ್ಕೆ ಕುಮಾರವ್ಯಾಸನಲ್ಲಿಲ್ಲ, ಇದು ವ್ಯಾಸನಲ್ಲಿದೆ, ಮೂಲದಲ್ಲಿದೆ. ಹಾಗೆ ಕುಮಾರವ್ಯಾಸ ಈ ಒಂದು ಶ್ಲೋಕವನ್ನು ಬಿಟ್ಬಿಟ್ಟ, ಭಾಳ ಬಿಟ್ಟು ಒಳ್ಳೆ ಕೆಲಸ ಮಾಡ್ದ ಅಂದ್ಕೊಳ್ತೀನಿ. ಧರ್ಮರಾಯ ತನಗೆ ತುಂಬ ನಿಷ್ಠನಾಗಿರತಕ್ಕಂಥ ಒಬ್ಬ ದಾಸನ ಹತ್ತಿರ ಗುಟ್ಟಾಗಿ ದ್ರೌಪದಿಗೆ ಹೇಳಿ ಕಳಿಸುತ್ತಾನೆ, ನಾವು ದುಶ್ಯಾಸನ ದ್ರೌಪದಿಯನ್ನು ಎಳ್ಕೊಂಡು ಹೋಗಿದ್ದು ಅಸಹ್ಯ, ಅಮಾನವೀಯತೆ ಅಂತ ಬೈತೀವಿ. ಆದರೆ ಧರ್ಮರಾಯ ಹೇಳಿ ಕಳಿಸ್ತಾನ್ರಿ, ನೀನು ಮುಟ್ಟಾಗಿದ್ರು ಬಾ ಅಂತ. ಏಕವಸ್ತ್ರಾತ್ ಅಧೋನೀವಿ ರೋದಮಾನ ರಜಸ್ವಲ ಸಭಾಮ್ಯ ಆಗಮ್ಯ ಪಾಂಚಾಲಿ
ಶ್ವಶುರಸ್ಯ ಅಗ್ರತೋ ಭವ. ಮುಟ್ಟಾಗಿದ್ದಾಳೆ ಅಂದರೆ ರಕ್ತಸ್ರಾವ ಆಗ್ತಾಯಿತ್ತು. ಹಾಗೆ ರಕ್ತಸ್ರಾವ ಆಗ್ತಾ ಇದ್ದಾಗ ಬಹುಶಃ ಆಗಿನ ಕಾಲದಲ್ಲಿ ವಸ್ತ್ರಗಳು ಹಾಗೆ ಕಟ್ತಿದ್ರು ಅಂತ ಕಾಣುತ್ತೆ, ಸೀರೆ ಕಟ್ಕೊಳ್ತಾ ಇದ್ರು. ಮುಡಿ ದೃಷ್ಟಿನೋ ಆವಾಗಿನ ಶಾಸ್ತ್ರಗಳು ಹೇಗಿತ್ತೋ ಒಂದೇ ಒಂದು ಬಟ್ಟೆ ಕಟ್ಕೊಳ್ತಾ ಇದ್ರಂತೆ. ಏಕವಸ್ತ್ರಾತ್ ಅಧೋನೀವಿ, ನೀವಿ ಅಂದರೆ ಸೊಂಟ ಅಂತ. ಅಧೋನೀವಿ, ನೀನು ಉಟ್ಟುಕೊಂಡಿರತಕ್ಕಂಥ ಒಂದು ವಸ್ತ್ರ ಅಧೋನಿ ಸೊಂಟದಿಂದ ಕೆಳಕ್ಕೆ ಜಾರಿ ಹೋಗುತ್ತಿದ್ದರೂ ರೋದಮಾನ, ಹತ್ಕೊಂಡು ಬರಬೇಕು, ಸುಮ್ಮನೆ ಹಾಗೆ ಹೇಗೆ ಬರಬಾರ್ದು, ಹತ್ಕೊಂಡು ಬಂದರೆ ಜನರೆಲ್ಲ ನಿನ್ನ ನೋಡ್ತಾರೆ ಅಂತ. ಇಂದಿರಾ ಗಾಂಧಿನ ಸೆರೆಮನೆಗೆ ಹಾಕಬೇಕು ಅಂದರೆ ಬಿಡಿ ಕರ್ಕೊಂಡು ಹೋಗ್ರಿ ಇನ್ಲಾಕೆ, ಯಾಕಂದರೆ ಜನ ಎಲ್ಲ ನೋಡಲಿ ಇಂತಂತ. ರಾಜಕಾರಣದ ಅಪ್ಪಟ ವೇಷ ಇದೆಲ್ಲ. ಏಕವಸ್ತ್ವಾತ್ವಧೋನೀವಿ ರೋದಮಾನ ರಜಸ್ವಲ, ನೀನು ಮುಟ್ಟಾಗಿದ್ರು ಬಾ, ಹತ್ಕೊಂಡು ಬಾ, ಕೂಕ್ಕೊಂಡು ಬಾ. ಸಭಾಮ್ಯ ಆಗಮ್ಯ ಪಾಂಚಾಲಿ, ಈ ಸಭೆಗೆ ಬಂದು ಶ್ವಶುರಸ್ಯ ಅಗ್ರತೋ ಭವ, ನಿಮ್ಮ ಮಾವನು ಮುಂದೆ ಬಂದು ನಿಂತ್ಕೊಂಡು ನಮಸ್ಕಾರ ಮಾಡು, ಜನರೆಲ್ಲ ನಿನ್ನನ್ನು ನೋಡ್ತಾರೆ. ಅಯ್ಯೋ ಪಾಪ ಅಂತಾರೆ. ಆ ಅಯ್ಯೋ ಪಾಪ ಅಂದರೆ ನನಗೆ ರಾಜ್ಯ ವಾಪಸ್ ಸಿಗುತ್ತೆ. ಒಬ್ಬ ಗಂಡ ಹೇಳ್ಕೊಳ್ಳೋದೇನ್ರಿ ಇದನ್ನು? ಧರ್ಮರಾಯ ಎಷ್ಟು ಅನೈತಿಕ ಮಟ್ಟಕ್ಕೆ ಹೋಗ್ತಾನೆ ಅಂತ ನೋಡ್ಬೇಕು ನಾವು. ಧರ್ಮರಾಯನಂಥ ಧರ್ಮರಾಯ ಹೀಗೆ ಹೆಂಡತಿ ಗುಟ್ಟಾಗಿ ಹೇಳಿ ಕಳಿಸಿದ್ರಿಂದ ಅವಳು ಬಂದು ಇಷ್ಟೆಲ್ಲ ಗಲಾಟೆ ಮಾಡಿದ್ರೆ ಅವಳು ಯಾಕೆ ಬರ್ತಾಯಿದ್ಲು? ಅಲ್ಲ, ಅವಳು ಬಂದಿದ್ದಾಯಿತು, ರಾಜ್ಯ ಸಿಕ್ಕಿದ್ದು, ಅದೆಲ್ಲ ಬೇರೆ ಮಾತು. ಆದರೆ ಅದನ್ನು ಗಳಿಸುವುದಕ್ಕೆ ಹೇಗಾದರೂ ಪರವಾಗಿಲ್ಲ, ನಾನು ಗೆಲ್ತೀನಿ ಇಂದ ಹಾಗೆ. ಹೇಗೋ ನೀವು ಗೆದ್ದರೆ ನೀವು ನಿಲ್ಲುವುದಿಲ್ಲ, ಹಾಗೆ ಗೆದ್ದರೆ ಮಾತ್ರವೇ ಸಾವಿರ ವರ್ಷ ಆದರೂ ಶ್ರೀರಾಮನಿಗೆ ಮಂದಿರ ಕಟ್ತಾರೆ. ಪಾಂಡವರಿಗೆ ಯಾರು ದೇವಸ್ಥಾನ ಕಟ್ಟಲ್ಲ, ಇನ್ನು ಹಿಡಿಂಬುಗೊಂದು ದೇವಸ್ಥಾನ ಕಟ್ತಾರೆ ಅಲ್ಲೆಲ್ಲ. ಅದಕ್ಕೆ ಕೃಷ್ಣ ಬಂದು ಬೈಯೋದು ಧರ್ಮರಾಯನ, ಸಾಯಿಸಿಬಿಡ್ತೀನಿ ಬಡ್ಡಿ ಮಗನೇ ಅಂತ. ಸಾಯಿಸ್ತೀನಿ ನಿನ್ನ ಅಂತ ಹೇಳಿದ್ರೆ ಅವನು ಸಾಯಿಸ್ತೀನಿ ಅಂತಾನೆ, ನಿನಗೂ ಅನ್ವಯ ಆಗುತ್ತೆ. ದ್ಯೂತ ಆಡಿದ್ನಲ್ಲ ಅವನು, ಇವನು ಆಡಿದಂತಾನೆ. ದ್ಯೂತವನ್ನು ಆಡಿದ ಕೌರವನನ್ನು ಸಾಯಿಸಿ ಬಿಡುತ್ತಿದ್ದೆ, ಆಡಿದ ನೀನು. ನೇರವಾಗಿ ಹೇಳಬೇಕಾಯ್ತು, ಕೃಷ್ಣ ಯಾಕೆ ಹೇಳಲಿಲ್ಲ ಅಂತ ನನಗೆ ಗೊತ್ತಿಲ್ಲ. ಇರಲಿ, ಎಳ್ಕೊಂಡು ಬಂದರೆ ಈಗ ಶ್ರೀ 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 ಧರ್ಮರಾಯರು ಮತ್ತು ತಮ್ಮಂದಿರೆಲ್ಲ ದ್ರೌಪದಿ ದುರವಸ್ಥೆಯಿಂದ ಎಳೆದುಕೊಂಡು ಬರತಕ್ಕಂಥದ್ದನ್ನು ನೋಡಿ ಹೊಟ್ಟರೋಗಿದೆ ಅವರಿಗೆ. ಧರ್ಮರಾಯನಿಗಾಗಿಲ್ಲ, ಅವನಿಗೆ ಅದೇ ಅಪೇಕ್ಷೆ ಇತ್ತು, ಅವನೇ ಹೇಳ್ಕಳಿಸುತ್ತಾನೆ ಬಾ ಹಾಗೆ ಅಂತ. ಧರ್ಮರಾಯನ ಅಪೇಕ್ಷೆಯಂತೆ ಶ್ವಶುರಸ್ಯ ಅಗ್ರತೋ ಬಂದು ನಿಂತ್ಕೊಂಡು ಧೃತರಾಷ್ಟ್ರನ ಮುಂದೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಂಡು ಹತ್ಕೊಂಡು ಜನರೆಲ್ಲ ನೋಡ್ತಾ ಇದ್ದಾರೆ. ಅಯ್ಯೋ ಪಾಪ, ಅಯ್ಯೋ ಪಾಪ, ಇಂಥ ಪತಿವ್ರತೆ ಈ ರೀತಿ ದುರವಸ್ಥೆಯಲ್ಲಿ ಬಂದು ನಿಂತು ಬಿಟ್ಲಲ್ಲ. ಭೀಷ್ಮಾಚಾರ್ಯರು ಬಟ್ಟೆಗಿಟ್ಟೆ ಹಾಕ್ಕೊಂಡ್ರಂತೆ ಮುಖಕ್ಕೆ, ನಂಗೆ ನೋಡೋಕ್ಕಾಗಲ್ಲಪ್ಪೋ ಅಂತ. ಹೀಗೆ ಎರಡು ವದಿ ಕುಡ್ದ ಎದ್ದು ನೋಡಿ ಬಟ್ಟೆ ಹಾಕ್ಕೊಳ್ಳೋದ್ರ ಬದಲು ಆ ದುರ್ಯೋಧನನಿಗೆ ಹಿಡ್ಕೊಂಡು ಚಚ್ಚಬೇಕು. ಯಾಕೆಂದರೆ ಆತನ ಮೀರ್ಸೋಕೆ ಯಾರಿಗೋ ಆಗಲಿಲ್ವಲ್ರಿ. ಆಮೇಲೂ ಬಿಡು ಕೂದಲು ಬಿಡು ಸ್ವಲ್ಪ, ಕರ್ಣ ಅವಳಿಗೆ ಹೇಳಪ್ಪ, ಅವಳು ದಾಸಿ ಮನೆಗೆ ಹೋಗ್ತಾಳೆ ನೋಡಪ್ಪ. ದುರ್ಯೋಧನ ದುಶ್ಯಾಸನಿನ ಚೂರು ಮೇಲವನು. ದುಶ್ಯಾಸನ ತುರುವಿಗೆ ಕೈ ಹಿಡಿದು ಎಳೆದುಕೊಂಡು ಬಂದರೆ ಬಿಡು ಹಾಗೆಲ್ಲ ಹಿಡ್ಕೊಬೇಡ ನೀನು ತಲೆನ ಅಂತ ದುರ್ಯೋಧನ ಆ ತುರುವನ್ನು ಬಿಡಿಸಿ ಕರ್ಣನಿಗೆ ಹೇಳ್ತಾನೆ. ಯಾಕೆಂದರೆ ಇವರೆಲ್ಲ ನೊಂದವರು, ಇವರೆಲ್ಲ ದ್ರೌಪದಿಯಿಂದ ಅವಮಾನಿತರಾದವರು. ಅದಕ್ಕೆ ಕರ್ಣನಿಗೆ ಹೇಳ್ತಾನೆ, ಅವಳಿಗೆ ಹೇಳು, ಅವಳಿಗೆ ಆಯ್ಕೆ ಮಾಡ್ಕೊಳ್ಳಿ, ಹೇಳು, ದಾಸಿ ಮನೆಗೆ ಹೋಗ್ತಾಳೋ ಅಥವಾ ರಾಣಿವಾಸಕ್ಕೆ ಹೋಗ್ತಾಳೋ. ಈ ಬುದ್ಧಿ ಇದೆಯಲ್ಲ, ರಾಣಿವಾಸಕ್ಕೆ ಹೋಗುವುದು ಅಂದರೆ ಅರ್ಥ ಏನಪ್ಪ ಅಂದರೆ ದುರ್ಯೋಧನ ಅವಳನ್ನು ಸಂಭೋಗ ಮಾಡ್ಬೋದು ಅಂತ. ಅತ್ತಿಗೆ ಇದನ್ನು 100 ಸಲ ದಾಖಲೆ ಮಾಡ್ಕೋಬೇಕಿಂತ ಮಾತುಗಳಾಡ್ತಾ ಇದ್ದ.
ಕರ್ಣ ಹೇಳ್ತಾನೆ, ಅಯ್ಯ ಅವಳಿಗೇನು ರೀ ಒಬ್ಬಳಲ್ವಲ್ಲ ಗಂಡ, ಅಮ್ಮ ನೀನು ಅಂಥವ್ರನ್ನ ಆಯ್ಕೆ ಮಾಡ್ಕೊ. ನಮ್ಮ ದುರ್ಯೋಧನ ಇದಾನಲ್ಲ ಭಾಳ ಉದಾರಿ, ಅವನು ರಾಣಿವಾಸಕ್ಕೆ ಹೋಗು, ನಿನ್ನ ಗಂಡಂದು ಜೀವಿತಾಡು ಸೋತರಲ್ಲ ಹಾಗೆಲ್ಲ ಮಾಡಲ್ಲ, ಅವನು ಭಾಳ ಚೆನ್ನಾಗಿ ನೋಡ್ಕೊಳ್ತಾನೆ. ಮಾತು ಕೇಳೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದರ ಆಂತರ್ಯ ಎಷ್ಟು ಕೆಟ್ಟದಾಗಿದೆ. ದುಶ್ಯಾಸನದು ಕ್ರಿಯೆಯಲ್ಲಿ ಕ್ರೌರ್ಯ, ಇವರು ಮಾತೆಲ್ಲ ಕ್ರೌರ್ಯ. ಹೋಗಿ ಪಾಪ ದಾಸಿಗೆ ಯಾಕೆ ಹೋಗ್ತೀಯ, ದಾಸಿಗೆ ಯಾಕೆ ಆಗ್ತೀಯ, ದುರ್ಯೋಧನ ರಾಣಿವಾಸಕ್ಕೆ ಹೋಗಿ ಸೇರ್ಕೊ. ಏನು ಮಾತಾಡ್ತಿದೆಯಲ್ಲ ಅಸಹ್ಯವಾಗಿ ಅಯೋಗ್ಯವಾಗಿ ಅಂತ ಭೀಷ್ಮಾಚಾರ್ಯ ಅಂತೂ ಮಾತಾಡಿದರು. ಏನು ಕೆಟ್ಟದಾಗ ಮಾತಾಡ್ತಾ ಇದೆಯಾ, ಯಾಕೆ ಸ್ವಾಮಿ ಏನು ಕೆಟ್ಟದಾಗಿ, ನೀವು ಪಾಂಡವರ ಪರವಾಗಿ ಯಾವಾಗಲೂ ಯೋಚನೆ ಮಾಡೇ ಮಾಡ್ತೀರಿ, ನಾವು ಧರ್ಮ ಏನಾದ್ರು ಬಿಟ್ಟಿದ್ದೀವ, ನಾವು ಅನ್ಯಾಯ ಏನಾದ್ರು ಮಾತಾಡ್ತಾ ಇದ್ದೀವ, ಕೇಳಿ ಧರ್ಮರಾಯನ ಕೇಳಿ, ಅನ್ಯಾಯ ನಾವೇನಾದರೂ ಮಾತಾಡ್ತಾ ಇದ್ದೀವ, ನಾವು ನ್ಯಾಯವಾಗಿ ಯುದ್ಧವೂ ಒಂದೇ ಜೀವಿತವೂ ಒಂದೇ, ನಾವು ನ್ಯಾಯವಾಗಿ ಗೆದ್ದಿದ್ದೀವಿ. ಆದ್ದರಿಂದ ನೀನು ಬರೀ ಪಾಂಡವ ಪಕ್ಷಪಾತಿಯಾಗಿ ಹಾಗೆಲ್ಲ ಮಾತಾಡಬೇಡ. ದ್ರೌಪದಿ ರಾಣಿವಾಸಕ್ಕೆ ಹೋಗ್ತೀಯೋ ಎಲ್ಲಿ ಹೋಗ್ತೀಯೋ. ಧರ್ಮರಾಯನಿಗೆ ಏನೂ ಅನ್ನಿಸ್ತಾ ಇಲ್ಲ. ನಾವಿಷ್ಟೆಲ್ಲ ನಮ್ಮ ಅಸಹನೆಯನ್ನು ತೋರಿಸಿದರೆ ಪಾಪ ಭೀಮನಿಗೆ ಹೇಗಾಗಿರ್ಬೇಕ್ರಿ. ನೊಂದನಿ ಮಾತಿನಲಿ ಮಾರುತನಂದನನು ಸಹದೇವನನು ಕರೆದೆಂದ ಅಗ್ನಿಯತ, ಯುಧಿಷ್ಠಿರ ನೃಪನ ತೋಳುಗಳ ಸುಡುವೆನು ಈಗಳೆ. ಏ ಸಹದೇವ ಬಾಯ್ಲಿ, ಅಗ್ನಿಯತ ತಗೊಂಡು ಒಂದಷ್ಟು ಬೆಂಕಿ ತಗೊಂಡ, ಯುಧಿಷ್ಠಿರ ನೃಪನ ತೋಳುಗಳ ಸುಡುವೇನೋ. ಆ ಕಣ್ಣಿಂದ ತಾನೇ ಒಂದು ಜೀವಿತ ಆಡಿರೋದು. ಹಾಳಾಗೋಲಿ ಕಣಯ್ಯ ಅರ್ಜುನ ಹೇಳ್ತಾನು, ನಮ್ಮನ್ನು ಸೋತ್ನ ಹಾಳಾಗೋಲಿ, ಅವಳನ್ನು ಸೋತ್ಬಿಟ್ನಲ್ಲ ಇವನು, ಅದೇ ಇರೋದು ಮೂಲ. ಯುಧಿಷ್ಠಿರ ನೃಪನ ತೋಳುಗಳ ಸುಡುವೆನು ಈಗಲೇ. ಅಣ್ಣ ಭೀಮ ಹೇಳ್ತಿದ್ದಾಗೆ ಅವನ ಮೇಲೆ ಎದ್ದೇಳೋದಕ್ಕೆ ಹೋಗ್ತಾನೆ ಸಹದೇವ. ಆಗ ಅರ್ಜುನ ಮಾದ್ರೀನಂದನನ ನಿಲ್ಲಿಸಿದನು ನುಡಿದನು ಫಲುಗುಣ. ಅರ್ಜುನ ಭೀಮನಿಗೆ, ಏ ಭೀಮ ಏನಣ್ಣಯ್ಯ ಹೀಗೆ ಮಾತಾಡ್ತಾ ಇದೀಯಾ, ಅಣ್ಣನ ವಿರುದ್ಧ ಮಾತಾಡ್ತಾ ಇದೆಯಲ್ಲ ನೀನು. ನಾನು ನೀನು ನಕುಲ ಸಹದೇವ ದ್ರೌಪದಿ ಎಲ್ಲರೂ ಅಣ್ಣನಿಗೆ ಸಮಾನವೇ. ನೀನು ಹೀಗೆ ಮಾಡಿದ್ರೆ ಅವರೇನು ಅಂದ್ಕೊಳ್ತಾರೆ, ನಮ್ಮಲ್ಲಿ ಒಡಕು ಅಂದ್ಕೊಳ್ಳಲ್ವಾ. ನೀನು ಹಾಗೆಲ್ಲ ಮಾತಾಡಬೇಡ. ಏನೇ ಮಾತಾಡ್ಕೊಡೋದು ನಾನು, ಅದು ದ್ರೌಪದಿಗೆ ಅಷ್ಟು ಕಷ್ಟ ಕೊಡ್ತಾ ಇದ್ದಾರೆ, ಎಳ್ಕೊಂಡು ಬಂದಿದ್ದಾರೆ, ಮುಡಿ ಕೈ ಹಾಕಿದ್ದಾರೆ, ಈಗ ಅಲ್ಲಿ ಹೋಗುವಂತ ಕೈ ಬೇರೆ ಹೇಳ್ತಾ ಇದ್ದಾರೆ. ನನಗೇ ಶಕ್ತಿ. ಧರ್ಮದಲ್ಲಿ ಒಂದು ಮಾತಿದೆ, ನಿಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇರುತ್ತೆ, ನಿಮಗೆ ಶಕ್ತಿ ಇದ್ದರೆ ನೀವು ಅದನ್ನು ವಿರೋಧಿಸಬೇಕು. ಅದಕ್ಕೆ ಭೀಷ್ಮಾಚಾರ್ಯರ ಬಗ್ಗೆ ಅಷ್ಟು ಬಾರಿ ಟೀಕೆ ಮಾಡೋದು, ಅವ್ರಿಗೆ ಶಕ್ತಿ ಇದೆ. ಶಕ್ತಿ ಇಲ್ಲದೆ ಇದ್ದರೆ ಮುಂದಿನ ಒಂದು ಸ್ವಲ್ಪ ಹೊತ್ತಿಗೆ ವಿದುರ ಸಭೆಯೇ ತ್ಯಾಗ ಮಾಡಿ ಹೋಗ್ಬಿಡ್ತಾರೆ. ನೀವು ಸಭಾ ತ್ಯಾಗ ಮಾಡಬೇಕು, ಅಲ್ಲಿ ಇರಕೂಡ್ದು. ಶಕ್ತಿ ಇದ್ದರೆ ವಿರೋಧಿಸಬೇಕು, ಶಕ್ತಿ ಇಲ್ಲದೇ ಇದ್ದರೆ ಸಭೆ ನೀವು ಅನ್ಯಾಯ ಆಗ್ತಾ ಇರತಕ್ಕಂಥ ಜಾಗವನ್ನು ಬಿಟ್ಟು ಹೋಗಬೇಕು. ಆದರೆ ಭೀಮನ ಸಮಸ್ಯೆಯನ್ನು ಶಕ್ತಿ ಇದೆ, ಬಿಟ್ಟು ಹೋಗೋ ಹಾಗಿಲ್ಲ ಸೇವಕ. ಈ ದರಿದ್ರ ಅವಸ್ಥೆಗೆ ಬಂದಿದ್ದೀನಲ್ಲ ನಾನು, ಈ ಅವಸ್ಥೆಗೆ ತಂದ ಕೌರವ ನಾಯಿಗಳ ನಿಟ್ಟೆಲುವು ಮುರಿದು ನವಾಯಿಯಲ್ಲಿ ಗಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯುಸಖನಲ್ಲಿ ಸುಡುವೆ ನೀಗಳೇ, ಬಿಯ್ಯವಾಗಲಿ ದೇಹ ಚಂದ್ರಾಯತವೇ. ಎಷ್ಟು ದಿವಸ ಬದುಕ್ತೀವಯ್ಯ ನಾವು? ಭಾಳ ದೊಡ್ಡ ತತ್ವ ಅದನ್ನು ವ್ಯಾಸ ಮಹರ್ಷಿಗಳು ಹೇಳ್ತಾ ಇರೋದು. ಎಷ್ಟು ದಿವಸ ಬದುಕ್ತೀವಿ ನಾವು? ಏನೋ ಜುಜುವಿ 100 ವರ್ಷನ? 100 ವರ್ಷ ಇಲ್ಲಿ 70 ವರ್ಷ 80 ವರ್ಷ 90 ವರ್ಷ 120 ವರ್ಷ ಅಷ್ಟೇ ಬದುಕೋದು. ಕೋಟಿ ಕೋಟಿ ವರ್ಷದ ಇತಿಹಾಸ ಇದೆ ಈ ಪೃಥ್ವಿಗೆ. ಏನು ಸೂರ್ಯಚಂದ್ರ ಇರೋ ತನಕ ಇರ್ತೀವ ನಾವು? ಆಚಂದ್ರಾಯತವೇ, ಏನು ನಾವೇನು ಅಷ್ಟು ದಿವಸ ಬದುಕ್ತೀವೇನಯ್ಯ? ಈ ದೇಹ ಬಿಯ್ಯವಾಗಲಿ ಹೋಗಲಿ. ನನ್ನ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದ್ದಾಗ ನಿಗ್ರಹಿಸೋಕೆ ನಂಗೆ ಶಕ್ತಿ ಇದೆ, ಈ ತೋಳುಗಳಿಗೆ ಆ ಶಕ್ತಿ ಇದೆ.
ಬೇಡ ಅಂತ ಇದೆಯಾ ನೀನು? ಧರ್ಮರಾಯನ ತೋಳು ಸುಟ್ಟು ಕೊಡುತ್ತಾನೆ, ನನ್ನ ತೋಳ ನಾನು ಸುಟ್ಟುಕೊಂಡ್ಬಿಡ್ತೀನಿ, ನಂಗೆ ಶಕ್ತಿ ನಿರ್ವೀರ್ಯನಾಗ್ಬಿಡ್ತೀನಿ. ಈ ಅವಸ್ಥೆಯ ತಂದ ಕೌರವ ನಾಯಿಗಳ ನಿಟ್ಟೆಲುವು ಮುರಿದು ನವಾಯಿಯಲ್ಲಿ ಘಟ್ಟಿಸದೆ ಕೊಬ್ಬಿದ ತನ್ನ ತೋಳುಗಳ ವಾಯು ಸಖನಲ್ಲಿ ಸುಡುವೆನು ಈಗಲೇ ಬೆಂಕಿಲಿ ಸುಟ್ಟು ಹಾಕ್ತೀನಿ ನನ್ನ ತೋಳುಗಳನ್ನ. ಏನು ಬಂದು ಪ್ರಯೋಜನ? ನನ್ನ ಶಕ್ತಿ ಇದೇನು ಪ್ರಯೋಜನ? ಇರುವ ಶಕ್ತಿ ಉಪಯೋಗಕ್ಕೆ ಬರಬೇಕು. ಹಾಗೆ ಉಪಯೋಗಕ್ಕೆ ಬರಬೇಕಾದ್ರೆ ಅದು ಧಾರ್ಮಿಕವಾಗಿರಬೇಕು. ಧಾರ್ಮಿಕವಾದ ನೆಲೆಯಲ್ಲಿ ಅಧರ್ಮ ನಡೀತಾ ಇದ್ದಾಗ ನನ್ನಲ್ಲಿ ಶಕ್ತಿ ಇಲ್ಲದೆ ಇದ್ದರೆ ಅಲ್ಲಿ ಇರಕೂಡ್ದು. ಆದರೆ ನನಗೆ ಶಕ್ತಿ ಇದೆ, ಆದರೆ ನಾನು ಬಂಧಿಸಲ್ಪಟ್ಟಿದ್ದೇನೆ ಅಂದಮೇಲೆ ನಾನು ನಿಶ್ಶಕ್ತನಾಗ್ತೇನೆ. ನನಗೆ ತೋಳು ತಗೊಂಡು ಏನಾಗಬೇಕಾಗಿದೆ? ಅಂಗಭಂಗ ಆಗುತ್ತೆ, ಹೋಗಲಿ ಬಿಡು, ಎಷ್ಟು ದಿವಸ ಬದುಕಿರ್ತೀವಿ ನಾವು. ಭಾಳ ದೊಡ್ಡ ಮಾತಾಡ್ತಾನೆ ಭೀಮ. ಧನ್ವರಾಯ ಕುತ್ತಿಗೆರು ಅಂತಾರಂತೆ, ಕಣ್ಸನೆಯಲ್ಲಿ ಕುತ್ತಿಗೆ, ನೀನೇ ನಮ್ಮನ್ನ ಸತ್ತೋಗ್ಬಿಡ್ತೀನಿ ಅಂತಾನೆ. ಅವನು ಮಾತಾಡಲ್ಲ. ದುರ್ಯೋಧನ ಹೇಳ್ತಾನೆ, ನೋಡಮ್ಮ ಈ ಆಟ ಎಲ್ಲ ಆಡಬೇಡ, ನಿಂಗೆ ನಿನ್ನ ಪ್ರಶ್ನೆಗೆ ಉತ್ತರ ಬೇಕಾದರೆ ಕೇಳು. ನಾವು ಬಲವಂತ ಮಾಡಿಲ್ಲ, ಅನ್ಯಾಯವಾಗಿ ನಿನ್ನನ್ನು ಗೆದ್ದಿಲ್ಲ, ನ್ಯಾಯವಾಗಿ ಆಟ ಆಡಿ ಧರ್ಮರಾಯ ನ್ಯಾಯವಾಗಿ ಸೋತಿದ್ದಾನೆ. ಅವನು ಹೇಳಿಬಿಡಲಿ, ಭಾಳ ಚೆನ್ನಾಗಿದೆ, ಮೂಲದಲ್ಲಿ ಭಾಳ ವಿಸ್ತಾರವಾಗಿದೆ, ಕುಮಾರವ್ಯಾಸನಲ್ಲಿ ಅಷ್ಟಿಲ್ಲ. ಅವನು ಹೇಳಿಬಿಡಲಿ, ನಾನು ದ್ರೌಪದಿನ ಇಟ್ಟಿದ್ದು ಸರಿ ಇಲ್ಲ, ತಪ್ಪು ಅಂದ್ಲಿ, ಬಿಟ್ಬಿಡ್ತೀನಿ. ಕೇಳು. ಇವಳು ಎಂಥ ಮಹಾಪತಿವ್ರತೆ ಅಂದರೆ ಗಂಡನ ಮಾತ್ರ ಕೇಳಲ್ಲ, ಎಲ್ಲರನ್ನೂ ಕೇಳ್ತಾಳೆ. ಧರ್ಮರಾಯನನ್ನು ಬಿಟ್ಟು ಮಿಕ್ಕವರನ್ನೆಲ್ಲ ಕೇಳ್ತಾರೆ, ಸ್ವಾಮಿ ಹೇಳಿ, ಸ್ವಾಮಿ ಹೇಳಿ, ಮಾಡ್ತಾ ಇರೋ ಸರಿನಾ ಇವರು? ಅರೆ ಧರ್ಮರಾಯನ ಕೇಳಮ್ಮ. ಧರ್ಮರಾಯ ಅವನು ಮಾತೇ ಇಲ್ಲ, ಮಾತಾಡೋದಿಲ್ಲ. ಅವತ್ತೇ ಆಗಲೇ ಹೇಳ್ಬಿಟ್ಟ, ಇನ್ನು ಮಾತೇ ಇಲ್ಲ. ಭೀಷ್ಮಾಚಾರ್ಯರೇ ನೋಡಿ ಎಂಥ ಅವಸ್ಥೆ ಆಗ್ತಾ ಇದೆ ನನಗೆ, ಇದು ಸರಿನಾ? ಪಾಪ ನಮ್ಮ ಯಜಮಾನರಿಗೆ ಹಿಂದೆ ಗೊತ್ತಾಗಲ್ಲ, ಮುಂದೆ ಗೊತ್ತಾಗಲ್ಲ ಅವನಿಗೆ. ಅದೇ ಹೇಳ್ತಾಳೆ ಅವಳು, ಮಹಾಮುಗ್ಧ ನಮ್ಮ ಯಜಮಾನರು, ಭಾಳ ಧರ್ಮವಂತ. ಇವರು ಅವನು ನೂಕಿದ್ರು. ಓ ಇವನೇನು ಮಹಾ ಪೆದ್ದ, ಇವನು ನೂಕೋದಕ್ಕೆ ಒಪ್ಕೊಂಡು ಒಂದು ಆಟ ಆಡಿದ್ದಾನೆ. ಇವನು ನೂಕಿದ್ರು ಇವನ್ನ, ಇವನು ಬಂದು ಬಿದ್ದ ಇಲ್ಲಿ. ಅವ್ರು ಹೇಗೆ ಹೇಳಿದ್ರು ಇವನು ಹಾಗೆ ಆಟ ಆಡ್ತಾ ಕೂತ್ಕೊಂಡ್ಬಿಟ್ಟ. ಅವಳು ಇಲ್ಲವೇ ಇಲ್ಲ ಅಲ್ಲಿ, ಹೇಳಿದ್ದೆ ಗಂಡನ ಪರವಾಗಿ. ಹೇಳಿ ಸ್ವಾಮಿ ಭೀಷ್ಮಾಚಾರ್ಯರೇ. ಭೀಷ್ಮಾಚಾರ್ಯರು ಸುಮ್ಮನೆ ಕೂತಿದ್ದಾರೆ, ಅವರು ಮಾತಾಡ್ತಾ ಇದ್ದಾರೆ. ದ್ರೋಣಾಚಾರ್ಯರೇ ನೀವು ಇದು ಈ ಭಾಗ ಈಗೇನು ನಾನು ಮಾತಾಡಲಿಕ್ಕಿದ್ದೀನಿ, ಇದು ಬಹಳ 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 ದೊಡ್ಡ ಒಂದು ತತ್ವವನ್ನು ಸ್ಥಾಪನೆ ಮಾಡತಕ್ಕಂಥ ಸಂದರ್ಭ ಇದು. ಭೀಷ್ಮಾಚಾರ್ಯರನ್ನು ಕೇಳಿದ್ದು ಅಂದರೆ ಆಗಿನ ಕಾಲದ ಎರಡು ಗುಣವಾಚಕ ಇದೆ ಆತನಿಗೆ. ಒಂದು ಭಾಗವತ ಮಸ್ತಕ ಶಿರೋಮಣಿ, ಬಹುದೊಡ್ಡ ಭಕ್ತ ಆತ. ಎರಡನೆಯದು ಆಗಿನ ಕಾಲದ ಪ್ರಚಂಡ ಪರಾಕ್ರಮಿ. ಅಂದರೆ ಭಕ್ತಿ ಹಾಗೂ ಶೌರ್ಯ ಎರಡರ ಸಮ್ಮಿಶ್ರ ಸ್ವರೂಪ ಭೀಷ್ಮಾಚಾರ್ಯರು. ಭೀಷ್ಮಾಚಾರ್ಯ ಏನೂ ಮಾತಾಡಲಿಲ್ಲ, ಸುಮ್ಮನೆ ಇತ್ತು. ದ್ರೋಣಾಚಾರ್ಯ ನೀವಾದರೂ ಹೇಳ್ರಿ, ಧರ್ಮರಾಯನ ಕೇಳಮ್ಮ, ಅವನು ಉತ್ತರ ಕೊಡಬೇಕು ಅದಕ್ಕೆ. ಆ ಕಡೆ ನಾನು ನೋಡಲ್ಲ ಅಂತ ಅವಳು, ನಾನು ತಲೆನೇ ಎತ್ತಲ್ಲ ಅಂತ ಇವನು. ದ್ರೋಣಾಚಾರ್ಯ ನೀವು ಹೇಳಿ, ಇವ್ರು ಮಾಡ್ತಾ ಇರೋದು ಸರಿಯಾ? ಏನು ಮಾಡಲಿ ನಾನು? ನನಗೆ ರಕ್ಷಣೆ ಕೊಡಿ, ಸೆರೆ ಹಿಡ್ಕೊಂಡ್ಬಿಟ್ಟಿದ್ದಾನೆ ಅವನು, ಎಳೀತಾ ಇದ್ದಾನೆ. ದ್ರೋಣಾಚಾರ್ಯರು ಸುಮ್ಮನೆ ಕೂತ್ಕೊಂಡ್ರು. ಅಲ್ಲಿ ಆ ಕಡೆ ಅಲ್ಲೇನೋ ಆಗ್ತಾಯಿದೆ, ಇಲ್ಲೇನೋ ಆಗ್ತಾಯಿದೆ. ಇವಳು ಉತ್ತರ ಕೊಡ್ಬಿಟ್ಟು ಅಲ್ಲಿ ಇಲ್ಲಿ ನೋಡ್ತಾ ಕೂತ್ಕೊಂಡ್ರು. ಕೃಪಾಚಾರ್ಯರೇ ನೀವು ಹೇಳಿ, ಧೃತರಾಷ್ಟ್ರ ನೀನು ಹೇಳಪ್ಪ ಮಾವಯ್ಯ. ಅಮ್ಮ ಮಹಾಧರ್ಮಿಷ್ಠೆ, ಏನು ಇಡೀ ಹೋಗ್ಲಿದ್ದು ಹೋಳಿದ್ದೆ ಗಾಂಧಾರಿನ, ಮಹಾಪತಿವ್ರತೆ ಅಂತ. ಆ ಗಾಂಧಾರಿ ಏನಾಗಿದೆ ರೀ ಅಡ್ಡ ಬರದೆ? ಅಮ್ಮ ಗಾಂಧಾರಿ ನೀನು ಹೇಳು, ನಿನ್ನ ಮನೆ ಸೊಸೆ ನಾನು. ಸೀರೆ ಹಿಡಿದು ಎಳೆದು ಅವಮಾನ ಮಾಡ್ತಾ ಇದ್ದಾನೆ ಅವನು. ನಾನು ಎಷ್ಟೊತ್ತು ಅಂತ ಸೀರೆ ಹಿಡ್ಕೊಂಡಿರೋದಕ್ಕಾಗುತ್ತೆ ನನಗೆ. ಗಾಂಧಾರಿ ನೀನು ರಕ್ಷಣೆ ಕೊಡು. ಇಲ್ಲ, ಯಾರು ಏನು ಮಾತಾಡ್ತಾ ಇಲ್ಲ.
ಯಾರು ಯಾರನ್ನು ಸಹಾಯಕ್ಕೆ ಕೇಳಿದರೂ ಯಾರೂ ರಕ್ಷಣೆಯನ್ನು ಕೊಡದಿದ್ದಾಗ ಸುಲಿವರೂರೊಳಗಿಟ್ಟ ಸೀರೆಯ ನೆಲೆ ಮುರಾಂತಕ ರಕ್ಷಿಸೈ ಶಶಿಕಳೆಗೆ ಸದರವೆ ರಾಹು ತೊಡಕಿದ ತುಟಿಯ. ರಾಹುಗ್ರಹ ಚಂದ್ರನನ್ನು ಮುತ್ತಿದರೆ ಆ ತೋಟಿಯಲ್ಲಿ, ಆ ಭಾರದಲ್ಲಿ, ಆ ಸೆಳೆತದಲ್ಲಿ ರಾಹು ತುಡುಕಿದ ತುಟಿಯ ತೋಟಿಯಲ್ಲಿ ಶಶಿಕಳೆಗೆ ಸದರವೇ. ರಾಹು ಒಂದು ಹೀಗೆ ಹಿಡ್ಕೊಂಡ್ರೆ ಆ ಚಂದ್ರನಿಗೇನು ತೊಟ್ಕೊಳಕ್ಕಾಗತ್ತೇನ್ರಿ? ಹಾಗಾಗಿದೆ. ಸುಲಿವರೂರೊಳಗಿಟ್ಟ ಸೀರೆಯ ಎಲೆ ಮುರಾಂತಕ ರಕ್ಷಿಸಿ. ಊರು ಅಂದರೆ ತೊಡೆ ಅಂತ, ತೊಡೆ ಮಧ್ಯದಲ್ಲಿರ್ತಕ್ಕಂಥ ಸೀರೆ ಎಳೆದಾಕ್ತಾ ಇದ್ದಾನು. ಸುಲಿವರು, ಓ ಆ ಪದಗಳನ್ನ ಹೇಗೆ ಬಳಸ್ತಾನೆ ಕುಮಾರವ್ಯಾಸ. ಸೀರೆ ಬಿಚ್ಚಿ ಸುಲಿತಾ ಇದ್ದಾರೆ ಎಂತಂತ ಅಂದರೆ ಚರ್ಮವನ್ನು ಸುಲಿದರೆ ಯಾವ ಬಾಧೆ ಆಗುತ್ತೋ ಆ ರೀತಿ ಎಳೆದಾಕ್ತಾ ಇದ್ದಾರೆ ಅವನು. ದುಶ್ಯಾಸನ ಎಳಿತಾ ಇದ್ದಾನೆ. ಸೆಳೆವರಸುವನು ಖಳರು. ಸೀರೆಯ ಸುಲಿದರೆ ಉಳಿಯೇನು ಕೃಷ್ಣ? ಬದುಕಲ್ಲ ಕಣಯ್ಯ. ಎಲ್ಲರ ಮುಂದೆ ಮಾನಭಂಗ ಆಗ್ಬಿಡುತ್ತೆ. ನನಗೆ ಬೆತ್ತಲೆ ನಿಂತ್ಕೊಂಡ್ಬಿಡ್ಬೇಕಾಗತ್ತೆ. ಇಷ್ಟೊಂದು ಜನ ಸಭಾಸದರಿದ್ದಾರೆ. ಯಾವುದೋ ಒಂದು ಯಾವನು ಮುಟ್ಟಾಳ ನನ್ನ ಪ್ರಶ್ನೆ ಕೇಳಿದೆ, ನಮ್ಮಲ್ಲಿ ಕ್ಯಾಬ್ರೆ ಡಾನ್ಸರ್ಸ್ ಹಾಗೆ ನಿಂತ್ಕೊಳ್ಳೋದು ಅಂತಂತ. ಕ್ಯಾಬ್ರೆ ಡಾನ್ಸರ್ಗೂ ದ್ರೌಪದಿಗೂ ಸಭೆಗೂ ಹೋಲಿಸ್ತೀರೇನ್ರಿ? ಒಬ್ಬ ಕ್ಯಾಬ್ರೆ ಡಾನ್ಸರು ಸ್ವಇಚ್ಛೆಯಿಂದ ಬದಲಾಗ್ತಾಳಲ್ಲಿ, ಯಾರು ಬಲವಂತ ಮಾಡಲ್ಲ, ದುಡ್ಡು ತಗೊಂಡಾಗ್ತಾಳೆ ಅವಳು. ಇಲ್ಲಿ ಬಲವಂತ ಆಗ್ತಾ ಇದೆ, ಸಭೆಯಲ್ಲಿ ಆಗ್ತಾ ಇದೆ, ಗಂಡಂದ್ರ ಮುಂದೆ ಆಗ್ತಾ ಇದೆ. ಸೀರೆಯ ಸೆಳೆದರೆ ಉಳಿಯೇನು ಕೃಷ್ಣ? ಕರುಣಾವಲಂಬನೆ ಕಾವುದೈ. ಗತಿವಿಹೀನರಿಗೆ ನೀನೇ ಗತಿ ಕಣ. ಆರ್ತರಿಗೆ, ಅಬಲರಿಗೆ, ಅವರಿಗೆಲ್ಲ ನೀನು ಮಹಾಬಂಧು ಕಣಪ್ಪ. ದೇವಕೀ ದೇವಿಯರ ಸೆರೆಯನು ದೇವ ಕರುಣದಿ ಬಿಡಿಸಿದೈ. ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನು ಸೆರೆಯಲ್ಲಿ ಹಾಕಿಬಿಟ್ಟಿದ್ದ ಅವನು ಕಂಸ. ದೇವಕೀ ದೇವಿಯರ ಸೆರೆಯನು ದೇವ ಕರುಣದಿ ಬಿಡಿಸಿದೈ. ಕರುಣಾವಲಂಬದಿ ದೇವಕನ್ಯಾ ಬಂಧನವ ಕಳಚಿದೈ. 16,000 ಜನರನ್ನು ನರಕಾಸುರ ಸೆರೆಯಲ್ಲಿಟ್ಟುಬಿಟ್ಟಿದ್ದ. ನೀನು ಹೋಗಿ ಅವರಿಗೆಲ್ಲ ರಕ್ಷಣೆಯನ್ನು ಕೊಟ್ಟಿದ್ದೀಯ. ಇವು ನನ್ನ ಸೆರೆ ಹಿಡ್ಕೊಂಡಿದ್ದಾನೆ, ಬಿಡಿಸಪ್ಪ ನೀನು. ಅವನು ಹಿರಣ್ಯಕಶಿಪು ಅಂತ ಒಬ್ಬನಿದ್ದ. ಅವನ ಪ್ರಹ್ಲಾದನನ್ನು ಸಾಯಿಸಿಬಿಡಬೇಕು ಅಂತ ಸಾಕಷ್ಟು ಪ್ರಯತ್ನ ಪಟ್ಟ. ಶಿಶುವಿನ ಹತ್ಯೆಗೆ ಸೀವರಿಸದ ಅಸುರನ ಬಸುರ ಏನು ಅದ್ಭುತವಾಗಿದೆ ಕುಮಾರವ್ಯಾಸನ ಮಾತು. ಬಸುರ ಹೂಮಾಲಯನು ನಖರಾಜಿಗೆ ತುರುಬೇರಿಸಿದೆ. ಬಾಲಕನ ಕೃಪೆಯಳು ರಕ್ಷಿಸಿ, ಆ ಪ್ರಹ್ಲಾದನನ್ನು ರಕ್ಷಿಸಿ, ಆ ಹಿರಣ್ಯಕಶಿಪುವನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಅವನ ಹೊಟ್ಟೆಯನ್ನು ಬಗೆದು ಆ ಕರುಳು ತೆಗೆದಂತೆ. ಆ ಕರುಳು ತೆಗೆದಿದ್ದು ಹೇಗಿದೆ ಅಂದರೆ, ಆ ರಕ್ಕಸನ ಬಸುರ ಹೂಮಾಲಯನು ನಖರಾಜಿಗೆ ಪ್ರತಿಯೊಂದು ಊರಿಗೂ ಒಂದು ಟೋಪಿ ಹಾಕಿದಂತೆ, ಒಂದು ರುಮಾಲ್ ಕಟ್ಟಿದಂತೆ ಆ ಕರುಳಿನಿಂದ. ನಖರಾಜಿಗೆ ತುರುಬೇರಿಸಿದೆ ಉದರ ಹೂಮಾಲಯ. ಸೆರಗನ್ ಬಿಡಿಸಪ್ಪ ನೀನು. ನಾಥರಿಲ್ಲದ ಶಿಶುಗಳಿಗೆ ನೀನಾಥನೈ ಗೋವಿಂದ ರಕ್ಷಿಸು.
ಯೂಥ ಪತಿಗಳು ಬಿಸುಟ ತರುಣಿಗೆ. ಯೂತ್ ಪಾಂಡವರ ಬಗ್ಗೆ ಅವಳು ಎಷ್ಟು ಅಸಹ್ಯವಾಗಿ ಮಾತಾಡ್ತಾ ಇದ್ದಾಳೆ ಅಂದರೆ, ಯೂಥ ಪತಿಗಳು ಬಿಸುಟ ತರುಣಿಗೆ ನೆಲೆಯ ನೀ ತೋರೆ. ನಮ್ಮ ಯಜಮಾನರುಗಳಿದ್ದಾರಲ್ಲ ಅವರೆಲ್ಲ ಎಷ್ಟು ಬಿಟ್ಟಿದ್ದಾರೆ, ನನ್ನನ್ನು ಬಿಸುಟು ಬಿಟ್ಟಿದ್ದಾರೆ. ನಾಥರೆನಗಿಲ್ಲ ದೀನಾನಾಥ ಬಂಧುವೇ ವರಮೈಥಿಲೀಪತಿ ಮನ್ನಿಸೆಂದೊರಲಿದಳು ಮೃಗನಯನೇ. ನಾಥ ಅಂದರೆ ಗಂಡ ಅಂತಲ್ಲ, ನಾಥ ಅಂದರೆ ರಕ್ಷಕ ಅಂತ, ನಾಥ ಅಂದರೆ ಯಜಮಾನ ಅಂತ, ನಾಥ ಅಂದರೆ ವಿಭು ಅಂತ, ನಾಥ ಅಂದರೆ ದೊರೆ ಅಂತ, ನಾಥ ಅಂದರೆ ಒಡೆಯ ಅಂತ. ನಾಥರಿಲ್ಲೆನಗಿಂದು ದೀನಾನಾಥ ಬಾಂಧವ ನೀನು. ನಂಗೆ ಗಂಡಂದರೆ ಇಲ್ಲ ಅಂದ್ಬಿಟ್ಟು ಗಂಡಂದ್ರೆ 5 ಜನ ಕೂತ್ಕೊಂಡಿದ್ದಾರೆ. ಬಹಳ ಧ್ವನಿಪೂರ್ಣವಾದ ತೀವ್ರವಾದ ಹೇಳಿಕೆ ಕುಮಾರವ್ಯಾಸನ. ನಾಥರೆನಗಿಲ್ಲ ದೀನಾನಾಥ ಬಾಂಧವ ನೀನೆ. ನಂಗೆ ಗಂಡಂದರೆ ಇಲ್ಲ ಕಣಯ್ಯ, ವಿಧವೆ ಆಗಿಬಿಟ್ಟಿದ್ದೀನಿ ನಾನು. ಮೈಥಿಲೀಪತಿ ಅಂತಾಳೆ, ರಾಮ ಅಂತ ಕರೀತಾಳೆ ಕೃಷ್ಣನನ್ನಿವಾಗ. ನೀನು ನಿನ್ನ ಹೆಂಡತಿಯನ್ನು ರಾವಣ ಹಾರಿಸಿಕೊಂಡು ಹೋಗಿದ್ದಾಗ ಓಡಿ ಹೋಗಿದ್ದೆ ನೀನು, ಅವನ ರಾಜ್ಯಕ್ಕೆ ಹೋಗಿ ಮರ್ದಿಸಿದ್ದೆ. ನನ್ನ ಸ್ಥಿತಿ ಹೀಗಾಗಿಬಿಟ್ಟಿದೆ, ಈಗ ಬಿಡಿಸು. ಕೃಷ್ಣ ಅವನ ಹೆಂಡತಿ ಜೊತೆ ಪಗಡೆ ಆಟ ಆಡ್ತಾ ಕೂತಿದ್ದಾನೆ ದ್ವಾರಕೆಯಲ್ಲಿ. ಇವಳು ಕೃಷ್ಣ ಸ್ವಲ್ಪ ತಾಳಮ್ಮ ಏನೋ ಕೂಗ್ತಿದ್ದಾಳೆ. ದ್ರೋಣಾಚಾರ್ಯರೇ ಯಾರನ್ನೋ ಕೇಳ್ತಾಳೆ, ಬಿಡು ಆಡು ಮುಂದೆ ಇತ್ತಿಗ ಅಂತ ಹಾಕಿನ. ದ್ರೋಣಾಚಾರ್ಯನ ಕೇಳಿದ್ದಾಳೆ, ದ್ರೋಣಾಚಾರ್ಯ ಏನು ಮಾತಾಡಿಲ್ಲ. ಮತ್ತು ಕೃಷ್ಣನಾಥ ಬಂಧು. ತಿರ್ಗಾ ಕೃಷ್ಣ ನೋಡ್ದ, ಏನು ಓದಾಡ್ತಾ ಇದ್ದಾಳಲ್ಲಪ್ಪ ಅಂತ. ತಿರ್ಗಾ ಅವಳು ದ್ರೋಣಾಚಾರ್ಯನ ಬಿಟ್ಟು ಧ್ರುವಾಚಾರ್ಯನ ಇನ್ಯಾರನ್ನೋ ಕೇಳ್ತಾ ಇದ್ದಾಳೆ. ಯಾರ್ಯಾರನ್ನೋ ಕೇಳ್ತಾ ಇದ್ದಾಳೆ, ಬಿಡು ಪರವಾಗಿಲ್ಲ, ಆಟ ಆಡು ಮುಂದೆ. ಇಲ್ಲಿ ದುಶ್ಯಾಸನ ಸೀರೆಯನ್ನು ಹಿಡಿದು ಎಳೆದು ಎಳೆದೇ ಬಿಟ್ಟು ಕಿತ್ಕೊಂಡು ಬಂದ್ಬಿಡ್ತು. ಈ ನಿರಿಗೆಗಳನ್ನು ಹಾಕಿ ಸೆಕ್ಸ್ತಾರಲ್ಲ, ಒಂದೊಂದೇ ನೆರಿಗೆ ಬರ್ತಾ ಇದೆ. ಬಲಿಷ್ಠವಾದ ತೋಳು. ಅವಳು ಸೀರೆಯ ನಿರಿಗೆಗಳು ಒಂದೊಂದನ್ನೇ ಕಿತ್ತಾಕ್ತಾ ಇದ್ದಾನೆ. ಕೊನೆಗೆ ಆ ಸೀರೆ ಹೊಡೋಕೆ ಮುಂಚೆ ಗಂಟು ಹಾಕ್ತಾರೆ, ಆ ಗಂಟು ಬಂದಿದೆ. ಆ ಗಂಟು ಹಿಡ್ಕೊಂಡಿದ್ದಾಳೆ ಎರಡೂ ಕೈಯಲ್ಲಿ. ಅವನು ಇನ್ನೊಂದು ಸಲ ಎಳೆದು ಆ ಗಂಟು ಕಿದ್ರೆ ಪೂರಾ ಬತ್ಲೆ. ಯಾರೂ ಸಹಾಯ ಮಾಡುತ್ತಿಲ್ಲ. ಇದು ಸಭಾಪರ್ವದಲ್ಲಿ ಪ್ರತಿಷ್ಠೆ ಆಗಬೇಕಾಗಿರತಕ್ಕಂಥ ಅಂಶ. ಇದು ಸಭಾಪರ್ವದಲ್ಲಿ ವ್ಯಾಸ ಮಹರ್ಷಿಗಳು ನಮಗೆ ಹೇಳ್ತಾ ಇರತಕ್ಕಂಥ ವಿಷಯ. ಇಷ್ಟೆಲ್ಲ ಧರ್ಮರಾಯನನ್ನು ನಾನು ಬೈದೆದ್ದರ ಫಲಿತಾಂಶ ಇದು. ನೀನು ಧರ್ಮರಾಯನ ನಂಬೇಡ ಅಂತ, ಭೀಷ್ಮಾಚಾರ್ಯನ್ನೆಲ್ಲ ನಂಬೋದು ಅಂತ. ಅವರೆಲ್ಲ ಭಾಳ ದೊಡ್ಡವರೇ ಇರ್ಬೋದು, ಭೀಷ್ಮಾಚಾರ್ಯ ದೊಡ್ಡವರೇ ಇರ್ಬೋದು, ಆದರೆ ನಿಂಗೇನು ಸಹಾಯ ಮಾಡಲ್ಲ. ಪುರುಷೋತ್ತಮನನ್ನು ಕೇಳ್ತಾ ಇದೀಯ ನೀನು. ಪುರುಷೋತ್ತಮನನ್ನು ಮನುಷ್ಯನನ್ನು ದೈವವನ್ನು ಕೇಳ್ತಾ ಇದ್ರೆ ದೈವ ನಿನ್ನ ಕಡೆ ಗಮನ ಕೊಡಲ್ಲ. ನಿನಗೆ ದೈವದಲ್ಲಿ ನಂಬಿಕೆ ಇದೆಯೇನ್ರಿ? ದೈವವನ್ನು ಕೇಳು. ನೀನು ಯಾರ್ದೋ ಅವರು ಸಹಾಯ ಮಾಡ್ತಾರೆ, ಇದೆಲ್ಲ ನಿಮ್ಮ ಜೀವನದಲ್ಲೂ ನಡೆದಿರುತ್ತೆ. ನಿಮಗೆ ಸಮಸ್ಯೆಗಳು ಬಂದಾಗ ಜೀವನದಲ್ಲಿ ಅವ್ರು ಯಾರೋ ಸಹಾಯ ಮಾಡೋದು, ಇವ್ರು ಯಾರೋ ಸಹಾಯ ಮಾಡೋದು ಅಂತಿರ್ತೀರಿ. ನೀವು ನಿರೀಕ್ಷಣೆ ಮಾಡದ ಜಾಗದಿಂದ ಸಹಾಯ ಬಂದ್ಬಿಡುತ್ತೆ. ದ್ರೌಪದಿ ಭೀಷ್ಮಾಚಾರ್ಯನೂ ಕೇಳಿದ್ರು, ದ್ರೋಣಾಚಾರ್ಯನೂ ಕೇಳಿದ್ರು, ಧೃತರಾಷ್ಟ್ರನೂ ಕೇಳಿದ್ರು, ಯಾರೂ ಸಹಾಯ ಮಾಡಲ್ಲಪ್ಪ, ಮಾಡಲಿಲ್ಲ. ಅವಳಿಗೆ ಅರ್ಥ ಆಯಿತು. ಇಷ್ಟೊತ್ತಾದ ಮೇಲೆ ಅರ್ಥ ಆಯಿತು. ರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ಒಂದು ಪುರಾಣಿ ಕಥೆ ಬರುತ್ತೆ.
ಹೆಸರುಗಳನ್ನ ಸರಿಯಾಗಿ ಜ್ಞಾಪಕ ಇಲ್ಲ, ರಾಮಶಾಸ್ತ್ರಿಗಳು, ಭೀಮಣ್ಣವನು ಯಾರೋ ಒಬ್ಬ ಹರಿಕಥಾದಾಸರು ಹರಿಕಥೆ ಮಾಡ್ತಾಯಿದ್ದಾರೆ. ಮಂಗಮ್ಮ ಅಂತಲೂ ಏನೋ ಒಬ್ಬ ಮೊಸರು ಮಾರೋ ಹೆಣ್ಣು. ಆಕೆ ಈ ಶಾಸ್ತ್ರಿಗಳ ಮನೆಗೆ ಮೊಸರು ತಂದು ಕೊಡ್ತಾಳೆ, ಪ್ರತಿನಿತ್ಯ ತಂದು ಕೊಡೋದು ಪದ್ಧತಿ. ಈ ಶಾಸ್ತ್ರಿಗಳು ಬೇಡ ಜೋರಾಗಿ ಹೇಳ್ತಾ ಇದೆ, ನೀವು ರಾಮನಾಮವನ್ನು ನಂಬಿದರೆ ಸಂಸಾರ ಸಾಗರವನ್ನು ದಾಟುತ್ತೀರಿ ಅಂತ ಹೇಳ್ತಿದ್ದಾರೆ. ಪಾಪ ಅವಳಿಗೆ ಅದೆಲ್ಲ ಗೊತ್ತಿಲ್ಲ. ಅವಳಿಗೆ ಸಾಗರ ಅನ್ನೋದೊಂದು ಗೊತ್ತು, ಸಮುದ್ರ ಅನ್ನೋದೊಂದು ಗೊತ್ತು, ನೀರು ಅನ್ನೋದೊಂದು ಗೊತ್ತು. ನೀವು ರಾಮನ್ ನಂಬಿದರೆ ಸಾಗರ ದಾಟ್ತೀರಿ ಅಂತ ಅವಳು ಅಂದ್ಕೊಂಡ್ಳು. ಹಾಗೆಯೇ ಅಂದ್ಕೊಂಡು ರಾಮ 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 ಅಂದರೆ ಸಾಗರ ದಾಟ್ಬೋದಂತಪ್ಪೋ ಅಂತ ಅಂದ್ಕೊಂಡು ಹೋದ್ಲು. ಅವತ್ತು ರಾತ್ರಿ ಮಳೆಯೋ ಮಳೆ. ಅವಳು ಪಕ್ಕದ ಹಳ್ಳಿಯಿಂದ ಬರಬೇಕು. ಆ ಪಕ್ಕದ ಹಳ್ಳಿಗೂ ಇದಕ್ಕೂ ಮಧ್ಯದಲ್ಲಿ ಒಂದು ಹಳ್ಳ, ಒಂದು ಹೊಳೆ, ಒಂದು ನದಿ. ಅದು ಹರಿತಾ ಇದೆ ತುಂಬಿ. ಇದು ಪರಮಹಂಸರು ಹೇಳಿದ ಕಥೆ. ಅವಳು ಬರಬೇಕು ದಾಟ್ಕೊಂಡು. ಇವರೆಲ್ಲ ಇಲ್ಲಿ ಅಂದ್ಕೊಳ್ತಾ ಇದ್ದಾರೆ, ಇವತ್ತು ಮೊಸರು ಮಂಗಮ್ಮ ಬರಲ್ಲ, ನಾವು ಮೊಸರು ಸಿಗಲ್ಲ ಅಂತ. ಈ ಶಾಸ್ತ್ರಿಗಳು ಅಂದ್ಕೊಳ್ತಾ ಇದ್ದಾರೆ. ಸ್ವಾಮಿ ಮೊಸರು ಅಂತ ಬಂದಳು ಅವಳು. ಅರೆ ಮಳೆಯಲ್ಲಿ ಹೇಗೆ ಬಂದೆ ನೀನು? ದಾರಿಯಲ್ಲಿ ನದಿ ಬೇರೆ ಇತ್ತಲ್ಲ, ನೀವೇ ಹೇಳ್ಕೊಟ್ಟಿರ್ತಲ್ಲ ಸ್ವಾಮಿ ರಾಮ ರಾಮ ಅಂತ. ನಾನು ಬಂದ್ಬಿಟ್ಟೆ. ರಾಮ ರಾಮ ಅಂದರೆ ನದಿ ಆಟ ಅದು ನೀವೇ ಹೇಳಿದಿರಿ. ಹೇಳುವುದು ಬೇರೆ, ಅದನ್ನು ನಂಬುವುದು ಬೇರೆ, ನಂಬಿ ಅನುಷ್ಠಾನಕ್ಕೆ ತರುವುದು ಬೇರೆ. ಎರಡಕ್ಕೆರಡು ಸೇರಿ 4 ಆಗತ್ತೆ ರೀ. ಅದು ಗಣಿತ ನಮಗೆ ಗೊತ್ತಿದೆ. ಆದರೆ 2ಕ್ಕೆ 2 ಸೇರಿಸಿದರೆ 2 ಆಗಿ, 2ನ್ನು 2ರಲ್ಲಿ ಕಳೆದರೂ 2 ಆಗಿ, ಅದು ಹೇಗಾಗುತ್ತೆ? ಹಾಗಾಗುತ್ತೆ. ಉಪನಿಷತ್ ದೃಷ್ಟಿಯಲ್ಲಿ ಆಗುತ್ತೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ಉದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. 0ಯಿಂದ 0ಯನ್ನು ಕಳೆದರೆ 0ಯೇ ಉಳಿಯುತ್ತದೆ. 0ಗೆ 0 ಸೇರಿಸಿದರೂ 0ನೇ ಇರುತ್ತೆ. ಪೂರ್ಣ ಅದು. ಅದು ಗಣಿತದಲ್ಲ, ಅದು ತತ್ವದಲ್ಲಿ, ಅದು ನಂಬಿಕೆಯಲ್ಲಿ, ಅದು ವ್ರತದಲ್ಲಿ, ಅದು ಶ್ರದ್ಧೆಯಲ್ಲಿ, ಅದು ಶರಣಾಗತಿಯಲ್ಲಿ. ಮಂಗಮ್ಮ ಅವ್ರು ಹೇಳಿದ್ದು ನಂಬ್ಕೊಂಡ್ಬಿಟ್ಲು. ಹೌದು ಕಣಯ್ಯ, ರಾಮ ಅಂದರೆ ಸಾಕು, ನೀರು ಮೇಲೆ ನಡ್ಕೊಂಡು ಹೋಗ್ಬಿಡ್ಬೋದು ಅಂತ. ನಡ್ಕೊಂಡು ಇವರು ಎಲ್ಲಾದರೂ ಸಾಧ್ಯನೇ ನಮ್ಮೋ ಅಂತಂದರು. ತೋರಿಸು ನೋಡೋಣ ಅಂದರು. ಬನ್ನಿ ಸ್ವಾಮಿ ನೋಡೋಣ, ನೀವೇ ಹೇಳ್ಕೊಟ್ರ ಮಂತ್ರ. ಅವರಿಬ್ಬರು ನದಿ ಹತ್ತಿರಕ್ಕೆ ಹೋದರು. ಅವಳು ರಾಮ 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 ನಡ್ಕೊಂಡು ಹೋಗಬಿಟ್ರು. ಇವರು ದಡದಲ್ಲಿದ್ದವರು ಬನ್ನಿ ಸ್ವಾಮಿ ಏನು ಹೆಜ್ಜೆ ಇಟ್ಟರು ಮುಳುಗಿದ್ರು. ಮಂಗಮ್ಮೋ ಅಂದರು. ಮಂಗಮ್ಮನೋ ಅಲ್ಲೋ ನನಗೆ ಗೊತ್ತಿಲ್ಲ, ಈ ಸುಮ್ಮನೆ ಹೆಸರು ಬಂತಷ್ಟೆ. ಅವಳು ತಿರುಗಿದ್ಲು. ನಾನು ಬಿದ್ದುಬಿಟ್ಟಲ್ಲ ಅಂದರು. ನಂಗೆ ಆಗಲೇ ಗೊತ್ತಿತ್ತು. ಯಾಕೆ? ಆ ನೀರೊಳಗೆ ಕಾಯೋಡೋಕ್ಕೆ ಮುಂಚೆ ಪಂಚೆ ಎತ್ಕಟ್ಟಿದ್ರಿ, ಅಲ್ಲಿಗೆ ನೆಂದು ಹೋಗುತ್ತೆ ಅಂತ ಗೊತ್ತಿತ್ತು ನಿಮಗೆ. ಪಂಚೆ ಹೇಗ್ರಿ ನೆನೆಯುತ್ತೆ? ರಾಮ ರಾಮ ಅಂದರೆ ನೀವು ಮುಳುಗೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ನಂಬಿಕೆನೇ ಇಲ್ಲ ನಿಮ್ಮ ಮಾತಿನಲ್ಲಿ. ಪಂಚೆ ನೆನೆಬಾರದು ಅಂತ ಎತ್ಕಟ್ಟಿದ್ರಲ್ಲ, ಆಗಲೇ ಗೊತ್ತಾಯ್ತು ನೀವು ಬಿದ್ದೋಗ್ತೀರಿ ಅಂತ. ನಾನು ಹೇಳುವುದು ಬೇರೆ, ನಾನು ಮಾಡುವುದು ಬೇರೆ, ನಂಬುವುದು ಬೇರೆ, ಅನುಷ್ಠಾನದಲ್ಲಿ ತರುವುದು ಬೇರೆ. ಈ ತತ್ವ ದ್ರೌಪದಿಗೆ ಕೊನೆಯ ಘಟ್ಟಕ್ಕೆ ಗೊತ್ತಾಯಿತು. ಗಂಟಿದರಿ 2 ಕೈನಲ್ಲಿ ಹಿಡ್ಕೊಂಡಿದ್ದಾಳೆ. ಅವನು ಬಲವಾಗಿ ಎಳಿತಾ ಇದ್ದಾನೆ. ಈಗ ಇನ್ನೂ ಬಲವಾಗಿ ಹಿಡ್ಕೊಬೇಕು ಅವಳು. ಇಲ್ಲ, ಅವಳು ಗೊತ್ತಾಗೋಯ್ತು, ಯಾರೂ ಸಹಾಯ ಮಾಡುವುದಿಲ್ಲ. ಮಾಡಿದರೆ ಕೃಷ್ಣ ಒಬ್ಬನೇ ಸಹಾಯ ಮಾಡ್ತಾನೆ. ಎರಡೂ ಕೈ ಕೃಷ್ಣ ಅಂತ ಕೂಗ್ಬಿಟ್ರು. ಆಟ ಆಡ್ತದೆ. ನಿಂತ್ಬಿಟ್ಟ ಅವನು. ಏನಪ್ಪ ಯಾರನ್ನೂ ನನ್ನೇ ಕರೀತಾ ಇದ್ದಾಳೆ ಇವಳು, ನನ್ನೊಬ್ಬನೇ ಕರೀತಾ ಇದ್ದಾಳೆ.
ದ್ರೋಣಾಚಾರ್ಯ ಇಲ್ಲ, ಭೀಷ್ಮ ಯಾರೂ ಇಲ್ಲ. ಕ್ರೂರ ದುರ್ಯೋಧನನು ದೃಪದ ಕುಮಾರಿ ಪಾಂಚಾಲಿಯನು ಸಭೆಯಲಿ ಸೀರೆಯನು ಸೆಳೆಯಲ್ಕೆ ಕಾಯೈ ಕೃಷ್ಣ ಎಂದೆನುತ ನಾರಿ ಕರೆಯುತ್ತಿಹಳು ಉಟ್ಟ ಸೀರೆ ಸೆಳೆಯಲು ಅಕ್ಷಯ ಸೀರೆಯಾಗಲಿ ಎಂದ ಗದುಗಿನ ವೀರನಾರಾಯಣ. ಇಡೀ ಪ್ರಪಂಚ ಸಾಹಿತ್ಯದಲ್ಲಿ ಇಂತಹ ದುರ್ಭರವಾದ ಸಂಕಟ ಯಾವ ಪಾತ್ರಕ್ಕೂ ಇಲ್ಲ. ದ್ರೌಪದಿ ಬಹಳ ಕಷ್ಟಪಟ್ಟುಬಿಟ್ಳು, ಬಹಳ ನೊಂದು ಬಿಟ್ಲು, ಬಹಳ ಅವಮಾನಿತಳಾಗಿಬಿಟ್ಲು. ಯಾಕೆ? ದುರ್ಯೋಧನ ಬಿದ್ದದ್ದನ್ನು ನೋಡಿ ನಕ್ಕಿದ್ದರಿಂದ. ಇದು ನಾವು ದಾಖಲು ಮಾಡ್ಕೋಬೇಕು. ದುರ್ಯೋಧನ ನೀರಿನಲ್ಲಿ ತೊಯ್ದು ಅವಮಾನಿತನಾದ, ಅದರ 10ರಷ್ಟು ವಾಪಸ್ ಬಂತು. ಆ ಹೊತ್ತು ದುರ್ಯೋಧನನಿಗೆ ಧರ್ಮರಾಯ ಪಂಚೆ ಕೊಟ್ಟ. ಈ ಹೊತ್ತು ಅಂತರ್ಯಾಮಿಯಾದ ಕೃಷ್ಣ ಅಕ್ಷಯ ಸೀರೆಯನ್ನು ಕೊಟ್ಟುಬಿಟ್ಟ. ದುಶ್ಯಾಸನ ಎಳೆದ ಸುಸ್ತಾಗ್ಬಿಟ್ಟ, ರಾಶಿ ಬಿದ್ದುಬಿಡ್ತು ಸೀರೆ. ಎಲ್ಲ ಬೆಕ್ಕಸ ಬೆರಗ ನೋಡ್ತಾ ಇದ್ದಾರೆ. ಇವಳು ಕೃಷ್ಣ ಕೃಷ್ಣ, ಅವನು ಎಳಿತಾ ಇದ್ದರೆ ಇವಳು ಸುತ್ತಾ ಇದ್ದಾಳೆ. ಕೃಷ್ಣ ಕೃಷ್ಣ ಕೃಷ್ಣ, ಅವಳು ಗೊತ್ತೇ ಇಲ್ಲ ಏನಾಗ್ತಿದೆ ಅಂತಲೇ ಗೊತ್ತಿಲ್ಲ ಅವಳಿಗೆ. ಅಂದರೆ ನೀವು ಅದು ಕೃಷ್ಣ ಇರಲಿ, ಈಶ್ವರ ಇರಲಿ, ದುರ್ಗಮ್ಮ ಇರಲಿ, ಹನುಮಂತರ ಇರಲಿ, ಯಾವುದೋ ಒಂದು ದೈವ ನೀವು ಯಾರನ್ನು ನಾವು ನೋಡಿಲ್ಲ, ಯಾವ ದೇವರನ್ನು ನಾವು ನೋಡಿಲ್ಲ. ನೀವು ನಂಬತಕ್ಕಂಥ, ನಿಮ್ಮ ಮನಸ್ಸನ್ನು ಗೆದ್ದಿರತಕ್ಕಂಥ ಯಾವುದೋ ಒಂದು ದೈವ ಇದೆ. ಆ ದೈವವನ್ನು, ನೀವು ನಂಬಿದ ದೈವವನ್ನು ನೀವು 100ಕ್ಕೆ 100ರಷ್ಟು ನಂಬಿದರೆ ನಿಮ್ಮ ಕಷ್ಟ ಪರಿಹಾರ ಆಗುತ್ತೆ. ದಾಸರು ಹೇಳಿದರು, ಕೃಷ್ಣ ಎಂದರೆ ಕಷ್ಟವೂ ಪರಿಹಾರ ಆಗುತ್ತೇನೆ ಅಂದರೆ ಆಗುತ್ತಪ್ಪ. ಎಲ್ರಿಗೂ ಅನುಭವ ಅನ್ರಿ ಇದು, ನಮಗೂ ಅನುಭವ, ನಿಮಗೂ ಅನುಭವ. ದ್ರೌಪದಿ, ನನ್ನ ಭಾಳ ಜನ ಕೇಳಿದಾರೆ, ನಾವು ಕರೆದ್ರೆ ಕೃಷ್ಣ ಬರ್ತಾನೋ? ನೀವು ಆ ಪ್ರಶ್ನೆ ಕೇಳಿದ್ರೆ ಅರ್ಥ ಇಲ್ಲ ಅಂತೀನಿ. ನೀವು ಕರೆದ್ರೆ ಕೃಷ್ಣ ಬರ್ತಾನೆ ಅಂದರೆ ಬರಬೇಕು, ಬಂದೇ ಬರ್ತಾನೆ, ಬಂದಿದ್ದಾನೆ. ಕೊಳದು ಹಿಡ್ಕೊಂಡು ಕಿರೀಟ ಇಟ್ಕೊಂಡು ಹಾಗೆ ಬರಬೇಕು ಅಂತೇನೂ ಇಲ್ಲ. ನಿಮ್ಮ ಕಷ್ಟ ಇದ್ದಾಗ ನೀವು ದೈವವನ್ನು ದ್ರೌಪದಿ ಕೇಳಿದಂತೆ ಕೇಳಿದರೆ ಖಂಡಿತ ಬರ್ತಾನೆ, ನಿಮ್ಗೆ ಅನುಕೂಲ ಆಗುತ್ತೆ. ಹಾಗೆ ಆಗಿದೆ ರೀ, ಸಾವಿರಾರು ಜನಕ್ಕೆ ಇದೆ, ನನಗೂ ಆಗಿದೆ, ನಿಮಗೂ ಆಗುತ್ತೆ, ಆಗಿದೆ, ಆಗಿರಬೇಕು. ಯಾವನೇ ವ್ಯಕ್ತಿ 100ಕ್ಕೆ 100ರಷ್ಟು ಶ್ರದ್ಧೆಯಿಂದ ಆ ಗಂಟು ಹಿಡಿದದನ್ನು ಬಿಟ್ಬಿಟ್ಲು ಅವಳು. ದುಶ್ಯಾಸನ ಹೇಳಿದ್ರೆ ಬತ್ತಲೇ ಬಿಡ್ತಾಳೆ ಅವಳು. ಆಗಲ್ಲ ಕಣೆಯೋ, ಕೃಷ್ಣ ಇದ್ದಾನೆ. ಆ ಪರಮ ನಂಬಿಕೆಯಿಂದ ಯಾವಾಗ ಸಂಪೂರ್ಣವಾಗಿ ಶರಣಾಗತಿಯನ್ನು ಅವಳು ಅನುಭವಿಸಿ ಬಿಟ್ಟಳೋ, ಕೃಷ್ಣ ಸಹಾಯಕ್ಕೆ ಬಂದ್ಬಿಟ್ಟ, ಕೊಟ್ಬಿಟ್ಟ. ನಾನು ಮತ್ತೆ ಮತ್ತೆ ಹೇಳ್ತೀನಿ, ನಿಮಗೆ ಕಷ್ಟ ಇದ್ದಾಗ, ನಿಮಗೆ ಸಂಕಷ್ಟವಿದ್ದಾಗ, ವೆಂಕಟರಮಣ ಅಂದರೆ ಅರ್ಥ ಅದೇನೆ, ವೆಂಕಟ ಅಂದರೆ ಅರ್ಥ, ವೆಂಕಟ ಅಂದರೆ ವೇನ್ ಕಟ, ವೇನ್ ಕಷ್ಟಗಳನ್ನು ಕಟ ಕತ್ತರಿಸೋನು ವೆಂಕಟ ಅಂತಂತ. ಕಷ್ಟಗಳನ್ನು ಪರಿಹಾರ ಮಾಡುವುದೇ ದೇವರ ಕರ್ತವ್ಯ. ಅವನು ನಿಮಗಿರೋ ಕಷ್ಟ ಅವನು ಪರಿಹಾರ ಮಾಡಿದ್ರೆ ಅವನು ದೇವರೇ ಕಾಯ್ದೆ ಆಗಬೇಕು. ಅವನು ದೇವರು ಅನ್ನಿಸ್ಕೋಬೇಕಾದ್ರೆ ನಿಮ್ಮ ಕಷ್ಟ ಪರಿಹಾರ ಮಾಡಲೇಬೇಕು ಅವನು. ಆದರೆ ಆ ಪರಿಹಾರ ಮಾಡೋಕ್ರೆ ನೀವು ಕೇಳಬೇಕು. ನೀವು ಕೇಳಬೇಕಾದ್ರೆ ದ್ರೌಪದಿ ಕೇಳಿದಾಗ ಕೇಳಬೇಕು. ಇದಾನೋ ಇಲ್ವೋ ಶಂಕೆಯಿಂದ ಶುರುವಾರು ಬರಲ್ಲ, ನೀವು ಓದಾಡ್ತಾನೆ ಇರ್ತೀವಿ. ಇದಾನೋ ಇಲ್ವೋ, ಕರೆದ್ರೆ ಬರ್ತಾನೋ ಇಲ್ವೋ, ಕರೆಯೋದು ನಮಗೆ ಬರುತ್ತೋ ಇಲ್ವೋ, ಶುರುವಾಗ್ಬಿಟ್ರೆ ಹೇಗೆ ಬರ್ತಾನೆ? ಸಭಾಪರ್ವದಲ್ಲಿ ಅತ್ಯಂತ ನಿರ್ಣಾಯಕವಾಗಿ ಹೇಳತಕ್ಕಂಥ ಕರುಣೆ, ಸಭಾಪರ್ವದಲ್ಲಿ ಅತ್ಯಂತ ನಿಖರವಾಗಿ ಕೊಡತಕ್ಕಂಥ ಭರವಸೆ, ನಿಮಗೆ ಕಷ್ಟ ಬಂದಾಗ ಕೃಷ್ಣ ಸಹಾಯ ಮಾಡ್ತಾನೆ. ಮತ್ತೆ ಮತ್ತೆ ದಾಖಲೆ ಮಾಡೋದು, ಕೃಷ್ಣ ಬಂದಿಲ್ಲ ಇಲ್ಲಿ, ಸಹಾಯ ಆಗಿದೆ. ಆದರೆ ನೀವು ಕೃಷ್ಣ ಬರಬೇಕು, ಈಶ್ವರ ಬರಬೇಕು, ತಿಮ್ಮಪ್ಪ ಬರಬೇಕು ಅಂತಿಲ್ಲ.
ನಿಮಗೆ ಬಂದಿರುವ ಕಷ್ಟ ಪರಿಹಾರ ಆಗಿಲ್ವೇನ್ರಿ? ನೀವು ನಿಮ್ಮ ಜೀವನ ನೋಡ್ಕೊಳ್ರಿ. ನೀವು ಹಿಂದೆ ಹೋಗಿ ನಿಮಗೆ ಏನೋ ಸಮಸ್ಯೆ ಬಂದಿದ್ದಾಗ ನೀವು ದೈವವನ್ನು ಕೇಳಿದಾಗ, ಅಪ್ಪಟವಾಗಿ ಕೇಳಿದಾಗ ನಿಮಗೆ ಆ ಕಷ್ಟ ಪರಿಹಾರ ಆಗಿರುತ್ತೆ, ಆಗಿರಲೇಬೇಕು. ಇದ್ರ ಬದುಕಿರಲ್ಲ ನೀವು. ಕೃಷ್ಣನೇ ಬರಬೇಕು, ತ್ರಿಶೂಲ ಹೇಳ್ಕೊಂಡು ಈಶ್ವರನೇ ಬರಬೇಕು ಅಂತ ಯಾಕೆ ಅಂದ್ಕೊಳ್ತೀರಿ? ಮಾರಮ್ಮನೇ ಬರಬೇಕು ಯಾಕೆ ಅಂದ್ಕೊಳ್ತೀರಿ? ನಿಮಗೆ ಇರತಕ್ಕಂತಹ ಕಷ್ಟದ ಪರಿಹಾರ ನೀವು ಅಪ್ಪಟವಾಗಿ ಸಂಪೂರ್ಣವಾಗಿ ತೆತ್ತುಕೊಂಡರೆ ನಿಮ್ಮನ್ನು ಆಗುತ್ತೆ. ಪ್ರಹ್ಲಾದನನ್ನು ನನಗೆ ಬಹಳ ಅದ್ಭುತವಾದಂಥ ನೋಟ ಅದು. ನಾನು ಮೊದಲನೇ ಸಲ ಅದನ್ನು ಅನುಭವಿಸ್ತಾ ಸುಮಾರು ಒಂದು ಅರ್ಧ ಗಂಟೆ ಮನೆ ಕೂತ್ಕೊಂಡ್ಬಿಟ್ಟಿದ್ದೆ ಆ ದೃಶ್ಯವನ್ನು ಕಲ್ಪನೆ ಮಾಡಿಕೊಂಡು. ನಿಮ್ಗೆ ಗೊತ್ತಿರೋ ಕಥೆನೇ ಇದು. ಬೆಟ್ಟದ ಮೇಲಿನಿಂದ ಆ ಪ್ರಹ್ಲಾದನನ್ನು ಎತ್ತಾಕ್ತಾರೆ. ನನಗೆ ಎತ್ತಾಕೋದು ದೊಡ್ಡ ವಿಷಯ ಆಗಲ್ಲ. ನಮ್ಮ ಕತೆ ಓದಿರ್ತೀವಿ, ಸಣ್ಣವರಾಗಿದ್ದ ಯಾರೋ ಹೇಳಿರ್ತಾರೆ ಗೊತ್ತಿದೆ, ಕೆಳಗೆ ಆ ವಿಷ್ಣು ಬಂದು ಹಿಡ್ಕೊಳ್ತಾನೆ ಅಂತಂತ. ಪ್ರಶ್ನೆ ನಂಗೆ ಅದಲ್ಲ. ನನಗಿರೋ ಪ್ರಶ್ನೆ, ಆ ಪ್ರಹ್ಲಾದ ಮೇಲಿಂದ ಬೀಳ್ತಾನಲ್ರಿ, ಇವನ ಕೈ ಮೇಲೆ ಬೀಳ್ತಾನಲ್ಲ, ಅಂದರೆ ಅವನು ಬೀಳೋಕೆ ಮುಂಚೆ ಇವನು ಕೈ ಇಟ್ಟಿರ್ಬೇಕಲ್ಲ ಅಲ್ಲಿ. ಅದನ್ನು ಬೀಳೋಕೆ ಮುಂಚೆನೇ ಇವನು ಸಿದ್ಧ ಆಗಿರ್ಬೇಕು ದೇವರು, ಅವನಿಗೆ ನಂಬಿಕೆ ಇದ್ದರೆ. ನಿಮ್ಮ ಕಷ್ಟ ಪರಿಹಾರ ಆಗೋದು ನೀವು ಕೇಳಿದ ಮೇಲೆ ಅಲ್ರಿ, ಕೇಳೋಕೆ ಮುಂಚೆನೇ ಸಿದ್ಧ ಆಗಿಬಿಡುತ್ತೆ. ನಿಮ್ಮ ಕಷ್ಟ ಪರಿಹಾರಕ್ಕೆ ದೈವ ಸಂಕಲ್ಪ ಆಗಿಬಿಟ್ಟಿರುತ್ತೆ. ನೀವು ಕೇಳಬೇಕಷ್ಟೇನೆ. ದ್ರೌಪದಿ ಕೇಳಿದಾಗೆ, ಪ್ರಹ್ಲಾದ ಕೇಳಿದಾಗ ಕೇಳಬೇಕು, ಹನುಮಂತ ಕೇಳಿದಾಗ ಕೇಳಬೇಕು. ನಮಗೆ ಹಾಗೆ ಕೇಳಕ್ಕೆ ಬರಲ್ಲ. ಯಾವುದೋ ಒಂದು ಮಂತ್ರ ಯಾರೋ ಒಂದು ಹೇಳ್ತಾರೆ, ಆ ಮಂತ್ರದಲ್ಲಿ ಶಕ್ತಿ ಇದೆಯೋ ಪರೀಕ್ಷೆ ಮಾಡಿರಿ. ನೀವು ಮಾಡಲ್ಲ. ಈ ಮಂತ್ರ ಹೇಳಿದೋದು ಅವತ್ತು ಅಂತೀರಿ, ಮಾಡಿ ನೋಡ್ರಿ. ಆ ಹೇಳಿದವರು ಎಷ್ಟೋ ಹೇಳಿರ್ತಾರೆ, ಒಂದು 20 ಲಕ್ಷ ಮಾಡುವಂತಾರೆ, ಮಾಡಿರಿ. ನಾನು ಹೇಳಿದ್ದೇನೆ 20 ಲಕ್ಷ ಅಂದ್ಬಿಡ್ತಾರೆ. ಇದೊಳ್ಳೆ ಕಷ್ಟ ಬಂತಲ್ಲ, ಮಾಡೋ ಕೆಲಸವೇ ಇರಲ್ಲ ನಿಮಗೆ. ಕಷ್ಟ ಬಹಳಷ್ಟು ಇರುತ್ತೆ, ಆ ಪರಿಹಾರ ಆಗಬೇಕು ಅಂತಿರುತ್ತೆ. ಹಾಂ ಮಾಡಿ, ನಿಷ್ಠೆಯಿಂದ ಮಾಡಿ. ಬೆಳಗ್ಗೆ ಎದ್ದು ಕೂತ್ಕೊಂಡು 3 ಗಂಟೆ ಮಾಡಿ. ಮಾಡಲ್ಲ ನೀವು. ಕಷ್ಟನ ಒದ್ದಾಡೋದನ್ನು ಹೇಳ್ಕೊಳ್ತೀರೇ ಆಗಲಿ, ಅದಕ್ಕೆ ಇರತಕ್ಕಂಥ ಮಾರ್ಗವನ್ನು ಶ್ರದ್ಧೆಯಿಂದ ಅನುಷ್ಠಾನಕ್ಕೆ ತರಲ್ಲ. ದ್ರೌಪದಿ ತಂದರೆ, ದ್ರೌಪದಿ ಕೇಳಿದರೆ, ಇನ್ನೊಂದು ಬಹಳ ಗುಟ್ಟಿದೆ ಇದರಲ್ಲಿ, ವಿಶೇಷವಾದ ಗುಟ್ಟೊಂದಿದೆ. ಬಹಳ ಮಡಿ ಬ್ರಾಹ್ಮಣರು, ಮಹಾಶ್ರದ್ಧಾಳುಗಳು, ಹಿಂಗಸರು ಹೇಳಬಾರ್ದು ಅಂತಾರೆ. ದಯವಿಟ್ಟು ದಾಖಲೆ ಮಾಡ್ಕೊಳ್ಳಿ, ಕಿವಿ ತೆಗೆದು ಕೇಳ್ಕೊಳ್ಳಿ. ಮುಟ್ಟಾಗಿದ್ದ ಕರೆದಾಳೆ ಕೃಷ್ಣ ಬಂದಿದ್ದಾನೆ. ಮುಟ್ಟಾಗಿದ್ದಾಗ ಅಂಥ ಅದ್ಭುತವಾದಂಥ ಶರಣಾಗತಿ ನಿಮಗೆ ಇದ್ದರೆ, ಶ್ರೀ ರಾಮಾನುಜಾಚಾರ್ಯರು ಒಂದು ಪದವನ್ನು ಕೊಟ್ಟರು, ಪ್ರಪತ್ತಿ ಅಂತ. ಬಹಳ ದೊಡ್ಡ ವಿಶೇಷ ಅದು. ಭಕ್ತಿಯ ಪರಾಕಾಷ್ಠೆ, ನಿಮ್ಮನ್ನು ಅರ್ಪಣೆ ಮಾಡಿಕೊಳ್ತಕ್ಕಂಥದ್ದು. ನೀವು ಒಂದು ಸಲ ನಿಮ್ಮನ್ನು ಅರ್ಪಣೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಎಲ್ಲ ಅವಂದೇ ಅಂತಾಗುತ್ತೆ. ಯೋಗಕ್ಷೇಮಂ ವಹಾಮ್ಯಹಂ. ಅರೆ, ನಿನ್ನ ಯೋಗಕ್ಷೇಮ ನಾನು ನೋಡ್ಕೊಳ್ತೀನಯ್ಯ, ನೀನು ಮೊದಲು ಅರ್ಪಣೆ ಮಾಡ್ಕೊಳ್ಳಯ್ಯ ನೀನು. ನಿಮ್ಮೆಲ್ಲರ ಪರವಾಗಿ ಗುರುಗಳು ಧನ್ಯವಾದ. ನಾಳೆ ದಯವಿಟ್ಟು 5 ಗಂಟೆಗೆ ಬನ್ನಿ. ಒಂದು ನಾಟಕ ಇರುತ್ತೆ, ಆನಂತರ ಪ್ರವಚನ ಇರುತ್ತೆ. ಶುಭರಾತ್ರಿ.